सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारोपेण मच्चित्तं अङ्गीकृतमभूद्यय किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नरसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुर्हद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते। ಅನುಭೂತಿ ಪ್ರಕಾಶ ಇದರಲ್ಲಿ ನಾರದರು ಮತ್ತು ಅದರಲ್ಲಿ ಭೂಮವಿದ್ಯಾ ಅಂತ ಅದಕ್ಕೆ ಹೆಸರು. ಬ್ರಹ್ಮವಿದ್ಯೆನೇ ಅದು, ಇದಕ್ಕೆ ಭೂಮವಿದ್ಯಾ ಅಂತ ಹೆಸರು. ಭೂಮ ಅಂದ್ರೆ ಯಾವುದು ಅಂದ್ರೆ, ಭೂಮ ಅಂದ್ರೆ ಅದು ಎಲ್ಲರಿಗಿಂತ ತುಂಬಾ ದೊಡ್ಡದಾಗಿರೋ ಅಪರಿಚ್ಛಿನ್ನವಾದ್ದು. ಪರಿಚ್ಛಿನ್ನತೆ ಅನ್ನೋದು ಇಲ್ವೇ ಇಲ್ಲ, ಇನ್ಫೈನೈಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಅದು ಸರಿಯಾಗುತ್ತೆ ಭೂಮ ಅಂತ ಹೇಳಿದ್ರೆ. ಅಂತ ಒಂದು ವಿದ್ಯೆ ಅದು ಬ್ರಹ್ಮಕ್ಕೆ ಅದು ಹೇಳಕ್ಕಾಗುತ್ತೆ. ಸೊ ಬ್ರಹ್ಮವಿದ್ಯೆಗೆ ಭೂಮವಿದ್ಯಾ ಅಂತ ಅಲ್ಲಿ ಹೆಸರು. ಸೊ ಈ ವಿಷಯವನ್ನ ನಾರದರಿಗೆ ಅವರು ಉಪದೇಶ ಮಾಡ್ತಾರೆ. ಅದರಲ್ಲಿ ಈ ಒಂದು ಸಂವಾದ ಹೇಗ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಾರದರಿಗೆ ಅವರು ಮೊದಲು ಕೆಲವು ವಿಷಯಗಳೆಲ್ಲ ಹೇಳಿದ್ರು, ಅಂದ್ರೆ ಈ ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟಿದ್ದು. ಇವಾಗ ಇದರಲ್ಲಿ ಅವರು ಭೂಮ ಸ್ವರೂಪ ಏನು ಅಂತ ಹೇಳಕ್ ಶುರು ಮಾಡ್ತಾ ಇದ್ದಾರೆ. ಇವಾಗ ಅಂದ್ರೆ ಆ ಬ್ರಹ್ಮ ಸ್ವರೂಪ ಎಂತದ್ದು ಅಂತ ಹೇಳಕ್ಕೆ ಶುರು ಆಗೋ ಒಂದು ಭಾಗ ಆಯ್ತು ನಾವು ಮಾಡ್ತಾ ಇದ್ದೀವಿ. ಸೊ ಈ ಬ್ರಹ್ಮ ಅನ್ನೋದು ಯಾವ ಅವಸ್ಥೆಯಲ್ಲೂ ನಮ್ಗೆ ಇರ್ತಾ ಇರುತ್ತೆ, ಅದು ಇಲ್ಲೇ ಹೋಗೋದೇ ಇಲ್ಲ. ಅವಸ್ಥಾ ತ್ರಯದಲ್ಲೂ ಕೂಡ ಅದಿರ್ತಾ ಇರುತ್ತೆ, ಆದ್ರೆ ಅವಸ್ಥೆಗಳು ಮಾತ್ರ ಬಂದು ಹೋಗ್ತಾ ಇರುತ್ತೆ ಅಂತ ವಿಷಯವನ್ನು ತಿಳಿಸಿದ್ರು. ಆಮೇಲೆ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಂಸಾರ ಅವಸ್ಥೆಯಲ್ಲೂ ಭೂಮ ಅನ್ನೋದಿರುತ್ತೆ, ಮೋಕ್ಷಾವಸ್ಥೆಯಲ್ಲೂ ಭೂಮ ಅನ್ನೋದಿರುತ್ತೆ. ಆದ್ರೆ ಮೋಕ್ಷಾವಸ್ಥೆಯಲ್ಲಿ ಸಂಸಾರ ಪ್ರಪಂಚ ಅನ್ನೋದೆಲ್ಲ ಇರೋದಿಲ್ಲ. ಹಾಗಾಗಿ ಸಂಸಾರಕ್ಕೆ ಮಾತ್ರ ಒಂದಾನೊಂದು ಸಂದರ್ಭದಲ್ಲಿ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಆದ್ರೆ ಸಂಸಾರ ಅವಸ್ಥೆಯಲ್ಲೂ ಕೂಡ ಈ ಭೂಮ ಅನ್ನೋದು ಇದ್ದೇ ಇರುತ್ತೆ. ಇದಕ್ಕೆ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ತುಂಬಾ ಚೆನ್ನಾಗಿರೋದು ಈ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳಿರೋದು. ಅಲ್ಲಿ ಯಾವ ತರ ತೋರಿಸಿದ್ದಾರೆ ಅಂದ್ರೆ, ಭಗವತ್ಪಾದರು ತೋರಿಸಿರೋದು ಈ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಇದನ್ನ ಮೂರು ಹೇಳಿದ ಮೇಲೆ ತುರಿಯ ಅಂತ ಒಂದನ್ನು ಹೇಳಿದ್ದಾರೆ. ಆ ತುರಿಯ ಅನ್ನೋದು ಈ ಮೂರು ಅವಸ್ಥೆಯನ್ನು ದಾಟಿರೋದು. ಆದ್ರೆ ಆ ತುರಿಯ ಅವಸ್ಥೆ ಅದು ಈ ಮೂರು ಅವಸ್ಥೆಯಲ್ಲಿ ಇಲ್ಲ ಅಂತ ಅಲ್ಲ, ಅದೇ ಇರೋದು. ಆ ತುರಿಯ ಸ್ವರೂಪ ಅಂತ ಯಾವ್ದು ಬ್ರಹ್ಮ ಸ್ವರೂಪ ಇದೆಯೋ ಅದರ ತಳಹದಿ ಮೇಲೇನೆ ಈ ಮೂರು ಅವಸ್ಥೆಗಳು ಕಲ್ಪಿತವಾಗಿರೋದು, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ. ಅದರಿಂದ ಅದು ಇಲ್ವೇ ಇಲ್ಲ ಖಂಡಿತ. ಅದ್ರ ಮೇಲೇನೆ ಇದು ಮೂರು ಇರೋದು. ಅಂದ್ರೆ ಆ ತುರಿಯವೇ ಈ ಜಾಗೃತಾಗಿ, ಸ್ವಪ್ನಾವಸ್ಥೆಯಾಗಿ, ಸುಷುಪ್ತಿ ಅವಸ್ಥೆಯಾಗಿ ತೋರ್ಕೊಳ್ತಾ ಇರೋದು ಅಂತ ಅದನ್ನ ಹೌದು. ತುರಿಯ ಅವಸ್ಥೆ ಅಂದ್ರೆ ತುರಿಯ ಬ್ರಹ್ಮ ಸ್ವರೂಪ ಇದೆಯಲ್ಲ, ಆ ಬ್ರಹ್ಮ ಸ್ವರೂಪವೇ ಜಗತ್ತಾಗಿ ತೋರೋದು, ಬ್ರಹ್ಮ ಸ್ವರೂಪವೇ ಜೀವನಾಗಿ ತೋರೋದು. ಹಾಗಾಗಿ ಬ್ರಹ್ಮ ಸ್ವರೂಪವೇ ಜೀವನಿಗೆ ಬರೋ ಭೋಗಗಳಾಗೂ ಅದೇ ತೋರೋದು, ಆಮೇಲೆ ಭೋಗ್ಯವಾಗೂ ಅದೇ ತೋರೋದು. ಹಾಗಾಗಿ ಇರೋದು ಒಂದೇ ಒಂದು ಸ್ವರೂಪ. ಆ ಸ್ವರೂಪವೇ ಜೀವನಾಗಿ, ಜಗತ್ತಾಗಿ, ಭೋಗವಾಗಿ, ಭೋಗ್ಯವಾಗಿ, ಎಲ್ಲವಾಗೂ ಅದೇ ತೋರ್ತಾ ಇರೋದು. ಹಾಗಾಗಿ ಈ ಜೀವ ಅಂತ ಅನ್ಕೊಂಡಿರೋನು ಖಂಡಿತ ಯಾರು? ಬ್ರಹ್ಮವೇ. ಜಗತ್ತು ಅನ್ನೋದು ಯಾವುದು? ಬ್ರಹ್ಮವೇ. ಹಾಗಾಗಿ ಆ ಭೋಗ ಅಂತ ಒಂದು ಯಾವ ಒಂದು ಆಕ್ಟಿವಿಟಿ ಇದೆಯೋ ಅದು ಕೂಡ ಬ್ರಹ್ಮವೇ ಅಂತ ನಮ್ಗೆ ಎಲ್ಲವೂ ತುಂಬಾ ಚೆನ್ನಾಗಿ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅದು ಅಲ್ಲಿ ಶ್ಲೋಕಗಳು, ಮಂತ್ರಗಳು ಹಾಗೆ ಬರುತ್ತೆ ಮಾಂಡುಕ್ಯದಲ್ಲಿ. ಆಮೇಲೆ ಕಾರಿಕೆಯಲ್ಲಿ ಗೌಡಪಾದರು ತೋರಿಸಿರೋದು ಆ ತರ ತೋರಿಸಿದ್ದಾರೆ. ಭಗವತ್ಪಾದರು ಎಲ್ಲ ಕಡೆನೂ ಅರ್ಥವನ್ನು ಕೂಡ ಇದೇ ತರ ಮಾಡಿದ್ದಾರೆ. ಅಲ್ಲೇ ಕೂಡ ಅವ್ರು ಏನ್ ಮಾಡ್ತಾರೆ, ಪದೇ ಪದೇ ಈ ರಜ್ಜು ಸರ್ಪ ಉದಾಹರಣೆ ಕೊಡ್ತಾ ಇರ್ತಾರೆ. ಹೇಗೆ ರಜ್ಜುವಲ್ಲಿ ಸರ್ಪ ಅನ್ನೋದು ಕಲ್ಪಿತವೋ ಆ ತರ ಅವ್ರು ತುಂಬಾ ಚೆನ್ನಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ನೋಡಿ, ಒಂದೇ ರಜ್ಜುವನ್ನ ನೋಡಿ
ಬೇರೆ ಬೇರೆ ಕಲ್ಪನೆ ಮಾಡಕ್ಕೆ ಪಾಸಿಬಿಲಿಟಿ ಇದೆ. ಅವನ ಸಂಸ್ಕಾರ ಪ್ರಕಾರ ಅವನಿಗೆ ಬೇರೆ ಬೇರೆ ತೋರೋದು. ಒಂದು ಹೂಮಾಲೆಯಾಗಿ ತೋರ್ಬೋದು ಒಬ್ಬನಿಗೆ ಹಾವಾಗಿ ತೋರ್ಬೋದು, ಒಬ್ಬನಿಗೆ ಒಂದು ಕಡ್ಡಿಯಾಗಿ ತೋರ್ಬೋದು, ಒಬ್ಬನಿಗೆ ನೆಲದಲ್ಲಿ ಬಿರುಕು ಬಿಟ್ಟಿರುತ್ತಲ್ಲ ಅದು ಕೂಡ ಕೂಡ ಒಂದು ಅನಿಸ್ಬೋದು ಅವನಿಗೆ. ಹಾಗಾಗಿ ಅದಕ್ಕೆ ಅದು ಯಾವ್ದಕ್ಕೆ ಅದು ಕೊಡ್ತಾರೆ ಅಂದ್ರೆ ಒಂದೇ ಬ್ರಹ್ಮವೇ ಜಾಗೃತಾಗಿ, ಸ್ವಪ್ನವಾಗಿ, ಸುಷುಪ್ತಿಯಾಗಿ ಎಲ್ಲವಾಗೂ ಅದೇ ತೋರುತ್ತೆ ಅಂತ ಹೇಳಕ್ಕೆ ಒಂದು ಉದಾಹರಣೆ ಈ ತರ ಕೊಡ್ಬೋದು ನಮಗೆ. ಒಂದೇ ಅಧಿಷ್ಠಾನ ನಾನಾ ರೀತಿಯಾದ ಆರೋಪಕ್ಕೆ ಅದು ಭಾಗಿಯಾಗುತ್ತೆ ಅಂತ. ಸೊ ಹೀಗಾಗಿ ಅದು ಏನೇ ಆದ್ರೂ ಕೂಡ ಈ ಆರೋಪಿತವಾದ ಯಾವುದಿಂದಲೂ ಕೂಡ ಈ ಅಧಿಷ್ಠಾನದೊಂದಿಗೆ ಯಾವ್ದು ಕೂಡ ಸ್ವಲ್ಪ ಕೂಡ ಸಂಬಂಧ ಇರೋದೇ ಇಲ್ಲ ಅಂತ ಅದನ್ನ ಕೂಡ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ, ಅಧ್ಯಾಸ ಭಾಷೆಯಲ್ಲೇ ಹೇಳಿದ್ದಾನೆ. ಕೃತೇನ ದೋಷೇಣ ವಾ ಅನುಮಾತ್ರೇನಾಪಿ ನ ಸಂಬದ್ಧತೆ ಅಂತ. ಅಧ್ಯಸ್ಥ ಅನ್ನೋದು ಅಧಿಷ್ಠಾನ ಅನ್ನೋದು ಹಗ್ಗ ಅಂತ ಇಟ್ಕೊಂಡ್ರೆ ಅದರಲ್ಲಿ ಆರೋಪ ಅವನು ಏನೇ ಮಾಡ್ಲಿ ಪರವಾಗಿಲ್ಲ, ಈ ಆರೋಪದಲ್ಲಿರೋ ಗುಣಗಳು, ದೋಷಗಳು ಯಾವುದು ಕೂಡ ಅಧಿಷ್ಠಾನಕ್ಕೆ ಸ್ವಲ್ಪ ಕೂಡ ತಟ್ಟೋದೇ ಇಲ್ಲ ಅನ್ನೋದನ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಸೊ ಈ ದೃಷ್ಟಿಯಲ್ಲಿ ನಾವು ಇದನ್ನ ನೋಡ್ಬೇಕು. ಸೊ ಇವರು ಇಲ್ಲಿ ಹೇಳ್ತಾ ಇರೋದು ಸಂಸಾರ ಮೋಕ್ಷಯೋರ್ ಭೂಮಾ ವಿದ್ಯತೆ ಸೋ ಅಮೃತತ್ವತಃ ಅಖಂಡೈಕ ರಸಾನಂದ ಸೋಯಮಾತ್ಮ ಸ್ವಯಂ ಪ್ರಭಃ. ಸೊ ಸಂಸಾರದಲ್ಲೂ ಇರುತ್ತೆ, ಮೋಕ್ಷದಲ್ಲೂ ಇರುತ್ತೆ ಈ ಭೂಮ ಅನ್ನೋದು. ಯಾತಕ್ಕೆ ಮೋಕ್ಷ ಅನ್ನೋದ್ರಲ್ಲಿ ಇರುತ್ತೆ ಭೂಮ ಅನ್ನೋದು ಹೇಳಿದ್ರೆ ಅದು ಅಮೃತ ಸ್ವರೂಪ ಅದು ಅಂತ. ಆದ್ರೆ ಈ ಸಂಸಾರ ಅನ್ನೋದು ಅದು ಅದು ಅಲ್ಪ ಅಂತ ಹೇಳಿದ್ರೆ ಏನು, ಅದು ಯಾವಾಗ್ಲೂ ಇರೋದಿಲ್ಲ ಅದು. ಅದರಿಂದ ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಂ ಅಸ್ತಿ. ಆಮೇಲೆ ಅದು ಅಲ್ಪ ಅನ್ನೋದು ಮರ್ತ್ಯಂ ಅಂದ್ರೆ ಏನು, ಭೂಮ ಅಲ್ದಿರೋದು ಎಲ್ಲವೂ ಕೂಡ ಮರ್ತ್ಯ ಅಂದ್ರೆ ಅದಕ್ಕೆ ಮುಕ್ತಾಯ ಅಂತ ಬಂದ್ಬಿಡುತ್ತೆ ಅದಕ್ಕೆ ಅಂತ. ಸೊ ಹೀಗೆ ಇದನ್ನ ಹೇಳಿದ್ಮೇಲೆ ಮುಂದಕ್ಕೆ ಕೇಳ್ತಾ ಇದ್ದಾರೆ, ಮೂರ್ಛಾ ಸುಪ್ತ್ಯೋರ್ ತಾದೃಶೋಯಂ ಅಜ್ಞಾನೇನ ತಿರೋಹಿತಃ ಸಮಾಧಿ ಸುಪ್ತಿ ಮೂರ್ಛಾಸು ಭಾಸತೆ ಸಾಧನಂ ವಿನಾ ಅಂತ. ಈ ಭೂಮಸ್ವರೂಪ ಅಂದ್ರೆ ಬ್ರಹ್ಮಸ್ವರೂಪ ಅನ್ನೋದು ಮೂರ್ಛಾ ಸುಪ್ತಿಯೋಹೋ, ಮೂರ್ಛಾವಸ್ಥೆ ಅಂತ ಯಾವುದು ಅನ್ಕಾನ್ಶಿಯಸ್ ಹೇಳ್ತೀವಲ್ಲ ಆ ಸಮಯದಲ್ಲಿ, ಆಮೇಲೆ ಸುಷುಪ್ತಿ ಸಮಯದಲ್ಲಿ, ನಿದ್ದೆಯಲ್ಲಿ, ಎರಡರಲ್ಲೂ ಕೂಡ ಇಂಥ ಒಂದು ಭೂಮ ಅನ್ನೋದು ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುತ್ತೆ ಅದು. ಯಾಕೆಂದ್ರೆ ಯಾರು ಕೂಡ ನಾನು ಸುಷುಪ್ತಿಗೆ ಹೋಗಿ ಬಂದವನು ಅಥವಾ ಮೂರ್ಛೆಗೆ ಬಿದ್ದು ಬಂದವನು ನಾನು ಬ್ರಹ್ಮಸ್ವರೂಪವನ್ನೇ ಅನುಭವಿಸಿದೆ ಅಂತ ಯಾರು ಹೇಳೋದೇ ಇಲ್ಲ. ನನ್ಗೇನು ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಅವನು. ಆಮೇಲೆ ಸುಷುಪ್ತಿಯಿಂದ ಬಂದವನು ಸುಖವಾಗಿತ್ತು ಅಂತ ಹೇಳ್ತಾನೆ. ಸೊ ಇಂಥದ್ದೆಲ್ಲ ಸ್ವಲ್ಪ ಇದ್ರೆ ಕೂಡ ಆ ಭೂಮ ಸ್ವರೂಪ ಅನ್ನೋದು ಎದ್ದು ಕಾಣಿಸ್ಕೊಳ್ಳಲ್ಲ ಅವನಿಗೆ, ಅದೇ ಇರೋದು ಅಂತ. ಸೊ ಸಮಾಧಿ ಸುಪ್ತಿ ಮೂರ್ಛಾಸು ಭಾಸತೆ ಸಾಧನಂ ವಿನಾ. ಸಮಾಧಿ ಅವಸ್ಥೆಯಲ್ಲಿ, ಆಮೇಲೆ ಸುಷುಪ್ತಿ ಅವಸ್ಥೆಯಲ್ಲಿ, ಮೂರ್ಛಾವಸ್ಥೆಯಲ್ಲಿ ಎಲ್ಲದರಲ್ಲೂ ಕೂಡ ಈ ಭೂಮ ಅನ್ನೋದು ಭಾಸವಾಗ್ತಾ ಇರುತ್ತೆ. ಯಾವುದೇ ಸಾಧನ ಇಲ್ಲದೆ ಕೂಡ, ಅದಕ್ಕೆ ಯಾವುದೇ ಸಾಧನ ಇಲ್ಲದೆ ಕೂಡ ಅದು ಭಾಸವಾಗ್ತಾ ಇರುತ್ತೆ ಅಂತ ಹೇಳುದು. ಆಮೇಲೆ ಮುಂದಕ್ಕೆ ಮೇಘೇನ ಆಚ್ಛಾದಿತ ಸೂರ್ಯೋ ಯಥಾ ತದ್ವತ್ ಸ್ವಯಂ ಪ್ರಭಃ ಅಜ್ಞಾನೇನ ಆವೃತೋ ಭೂಮ ಪ್ರಾಣಿಭಿಹೀನ ವಿಭಾವ್ಯತೆ. ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಮೇಘೇನ ಆಚ್ಛಾದಿತ ಸೂರ್ಯ ಅನ್ನೋದು ಮೇಘದಿಂದ ಮುಚ್ಚಲ್ಪಟ್ಟರೆ, ಮೇಘಕ್ಕೇನು ಸೂರ್ಯನ ಮುಚ್ಚ ಸಾಮರ್ಥ್ಯ ಇಲ್ಲ. ಆದ್ರೆ ಯಾರು ಸೂರ್ಯನನ್ನು ನೋಡ್ತಾ ಇರ್ತಾನೋ ಅವನ ದೃಷ್ಟಿ ಮುಚ್ಚುತ್ತೆ. ಯಾವುದು ಮೇಘ ಅನ್ನೋದು ಅವನ ದೃಷ್ಟಿಯನ್ನು ಮುಚ್ಚಬಹುದೇ ಹೊರತು ಸೂರ್ಯನನ್ನು ಮುಚ್ಚೋಕ್ ಆಗೋದಿಲ್ಲ ಅದಕ್ಕೆ. ಸೊ ಮೇಘೇನ ಆಚ್ಛಾದಿತ ಸೂರ್ಯ ಯಥಾ ತದ್ವತ್ ಸ್ವಯಂ ಪ್ರಭಃ ಅಜ್ಞಾನೇನ ಆವೃತಃ ಭೂಮ. ಆ ರೀತಿಯಲ್ಲೇನೆ ಈ ಸ್ವಯಂ ಪ್ರಕಾಶವಾಗಿರೋ ಈ ಒಂದು ಬ್ರಹ್ಮಸ್ವರೂಪ ಅಥವಾ ಆತ್ಮಸ್ವರೂಪ ಅನ್ನೋದು ಈ ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಅದು. ಹಾಗಾಗಿ ಅಜ್ಞಾನ ಖಂಡಿತ ಈ ಬ್ರಹ್ಮವನ್ನು ಅಥವಾ ಆತ್ಮನನ್ನು ಮುಚ್ಚಕ್ ಸಾಧ್ಯವಿಲ್ಲ ಅದು. ಆದ್ರೆ ಯಾರು ಬ್ರಹ್ಮವನ್ನ ತಿಳ್ಕೊಳಕ್ ನೋಡ್ತಾ ಇದ್ದಾನೋ ಅಥವಾ ಯಾರು ತನ್ನ ಸ್ವರೂಪವನ್ನೇ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾನೋ ಅವನಿಗೆ ಯಾಕೆ ತಿಳಿದಿಲ್ಲ ಅಂತ ಹೇಳಿದ್ರೆ ಈ ಅಜ್ಞಾನ ಅನ್ನೋದು ಮುಚ್ಕೊಂಡಿದೆ ಅದು ಅಂತ. ಯಾಕಂದ್ರೆ ಒಬ್ಬನ ಸ್ವರೂಪ ಆತ್ಮ ಸ್ವರೂಪವೇ, ಅವನ ಸ್ವರೂಪ ಬ್ರಹ್ಮ ಸ್ವರೂಪವೇ. ಆದ್ರೆ ಅವನಿಗೆ ಅದು ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ ಅಜ್ಞಾನದಿಂದ ತಿಳಿದಿಲ್ಲ. ಹಾಗಾಗಿ ಅಜ್ಞಾನ ಇವನ ಒಂದು ಬುದ್ಧಿಯನ್ನ ಮುಚ್ಚಿದೆ ಹೊರತು ಈ ಬ್ರಹ್ಮವನ್ನ ಅದೇನು ಮುಚ್ಚಕ್ ಆಗೋದಿಲ್ಲ, ಆತ್ಮನ್ನು ಮುಚ್ಚೋದಿಲ್ಲ. ಇನ್ಫ್ಯಾಕ್ಟ್ ಇನ್ನು ಕೂಡ ಹೇಳ್ಬೇಕಾದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಅಜ್ಞಾನವನ್ನ ತೋರಿಸ್ಕೊಡೋದೇ ಆ ಬ್ರಹ್ಮದ ಒಂದು ಭಾನ ಅಥವಾ ಆತ್ಮದ ಒಂದು ಜ್ಞಾನ. ಹೇಗೆ ಅಂದ್ರೆ ಈ ಮೇಘವನ್ನ ತೋರಿಸ್ಕೊಡೋದೇ ಕೂಡ ಸೂರ್ಯನ ಪ್ರಭೆನೆ. ನೋಡಿ, ಸೂರ್ಯನನ್ನ ಇವನ ದೃಷ್ಟಿಯಿಂದ ಮೇಘ ಮುಚ್ಚಿದ್ರು ಕೂಡ ಆ ಮೇಘ ಇದೆ ಅಂತ ಇವನ್ ಹೇಳ್ಬೇಕಾದ್ರೆ ಸ್ವಲ್ಪ ಸೂರ್ಯನ ಒಂದು ಪ್ರಭೆ ಬೇಕಲ್ವಾ. ಹಾಗಾಗಿ ಆ ಸೂರ್ಯನ ಮುಚ್ಚೋ ಮೇಘವನ್ನು ಕೂಡ ಸೂರ್ಯನೇ ತೋರಿಸ್ತಾ ಇದೆ ಇವನಿಗೆ. ಹೀಗಿರೋದು ವಿಷಯ. ಅದೇ ತರನೇ ಈ ಅಜ್ಞಾನ ಕೂಡ ಹೇಗೆ ಈ ಅಜ್ಞಾನವನ್ನ ಈ ಆತ್ಮ ಅಲ್ವಾ ಅಥವಾ ಬ್ರಹ್ಮ ಅದನ್ನ ಪ್ರಕಾಶ ಮಾಡುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಅದ್ವೈತಿಗಳು ಒಂದು ಯುಕ್ತಿ ಇಟ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರು ಕೂಡ ತಾನು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ಗೊತ್ತಿಲ್ಲ, ಹೇಳಕ್ ಬರೋದಿಲ್ಲ ಅವನಿಗೆ. ಯಾಕೆಂದ್ರೆ ನೋಡಿ, ನಮ್ಮ ಇವರು ಅಭಿನವ ವಿದ್ಯಾತೀರ್ಥರು ಒಂದ್ಸತಿ ಒಬ್ಬ ಇವನಿಗೆ ಕ್ರಿಶ್ಚಿಯನ್ ಒಬ್ಬನಿಗೆ ಈ ವಿಷಯವನ್ನು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ನೀನ್ ಯಾರು ಅಂತ ಕೇಳಿದಾಗ ಅವನು ಅಂತೆಲ್ಲ ಹೇಳ್ತಾನೆ. ಅವನು ಇಂಥ ಫ್ಯಾಮಿಲಿಗೆ ಸೇರಿದವನು, ಇಂಥದೆಲ್ಲ ಇದೆ ಅಂತ. ಅದು ಖಂಡಿತ ನೀನಲ್ಲ, ಅದು
ಇದು ನೀನ್ ಹೇಳ್ತಾ ಇರೋದು ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಶರೀರದ ಬಗ್ಗೆ ಇಂಥದ್ದು ಹೇಳ್ತಾ ಇದೀಯಾ, ಅಥವಾ ನೀನು ಸೊಸೈಟಿಲಿ ನಿನ್ಗೆ ಏನೋ ಒಂದು ಸ್ಥಾನ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದೀಯಾ? 4-5 ಪ್ರಶ್ನೆ ಇದೇ ತರ ಕೇಳ್ತಾ ಕೇಳ್ತಾ ಅವ್ನು ಏನೇ ಉತ್ತರ ಕೊಟ್ಟರು ಕೂಡ ಇದು ನಿನ್ನ ಅಲ್ವಲ್ಲ ಇದು ಅಂತ ತೋರಿಸ್ತಾರೆ. ಕೊನೆಯಲ್ಲಿ ಅವನಿಗೆ ನೀನ್ ಯಾರು ಅಂತ ತಿರ್ಗಾ ಅದು ಕೇಳಿದಾಗ ಅವ್ನಿಗೆ ಹೇಳಕ್ ಬರೋದಿಲ್ಲ. ನೋಡಿದ್ಯಾ, ಇದೇ ಇರೋದು ಈ ಅವಿದ್ಯೆ ಅನ್ನೋದು, ಇದೇನೆ ಇದು. ಯಾರಿಗೂ ಕೂಡ ತನ್ನ ಸ್ವರೂಪ ಏನು ಅಂತ ಅಲ್ಲಿ ಆ ವಿಷಯಕ್ಕೆ ಪ್ರಶ್ನೆ ಮಾಡಿದ್ರೆ ಖಂಡಿತ ಹೇಳಕ್ ಬರೋದೇ ಇಲ್ಲ. ಅವ್ರು ಹೇಳಿದ್ರೆ ಏನ್ ಕೇಳಿದ್ರೆ ಹೇಳ್ತಾರೆ ಉತ್ತರ, ಆದ್ರೆ ಉತ್ತರ ಏನಾಗಿರುತ್ತೆ ಅಂತ ಹೇಳಿದ್ರೆ ತಾನ್ ಸ್ವರೂಪ ತಾನ್ ಯಾವ್ದಲ್ವೋ ಅದ್ರ ಬಗ್ಗೆ ಉತ್ತರ ಇರುತ್ತೆ. ತನ್ನ ಶರೀರ ತಾನಲ್ಲ ವಾಸ್ತವಾಗಿ ಅದ್ರ ಬಗ್ಗೆ ಇರುತ್ತೆ. ಅಥವಾ ಏನೇನೋ ಈ ವಿದ್ಯೆ ಕಲ್ತಿದ್ದೀನಿ, ಆ ಒಂದು ಕೋರ್ಸ್ ಮಾಡಿದ್ದೀನಿ ಅಂತ ಆದ್ರೆ ಹೇಳ್ತಾನೆ, ಅದೆಲ್ಲ ನಿನ್ನ ಬುದ್ಧಿಗೆ ಸೇರಿದ್ದು ಅಥವಾ ನಿನ್ ಮನಸ್ಸಿಗೆ ಸೇರಿದ್ದು, ಅದು ನೀನ್ ಅಲ್ವೇ ಇಲ್ಲ ಖಂಡಿತ. ಸೊ ಈ ತರ ಒಂದು ಪ್ರಶ್ನೆ ಮಾಡಿದಾಗ ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲ ಅಂತ ಕೊನೆಯಲ್ಲಿ ಹೇಳ್ತಾರಲ್ವಾ, ಅದು ಗೊತ್ತಿಲ್ಲ ಅಂತ ಹೇಳೋದು ಕೂಡ ನನಗೆ ತಿಳಿದಿಲ್ಲ ಅಂತ ಅವನಿಗೆ ಗೊತ್ತಾಗ್ತಾ ಇದೆಯಲ್ಲ, ಅದ್ ಹೇಗ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಆ ಸಾಕ್ಷಿಯ ಒಂದು ಚೈತನ್ಯದಿಂದಲೇ ನನಗೆ ತಿಳಿದಿಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಗೊತ್ತಿಲ್ಲ ಅಂತ ಒಂದು ಅವಿದ್ಯೆ ಇರೋದು ಅಂತಃಕರಣದಲ್ಲಿ, ಅದೇ ತರ ತಿಳಿದ ಮೇಲೆ ಆ ವಿಷಯದ ಬಗ್ಗೆ ಒಂದು ಅರಿವು ಇರೋದು ಅದು ಕೂಡ ಅಂತಃಕರಣದಲ್ಲೇ ಇರುತ್ತೆ. ಸೊ ಇದು ನಮ್ಗೆ ಲೌಕಿಕವಾದ ಒಂದು ವಿದ್ಯೆ ಬಗ್ಗೆನೂ ಕೂಡ ನಾವು ಪ್ರಶ್ನೆ ಮಾಡ್ಕೊಂಡಾಗ ಇದೇ ಗೊತ್ತಾಗುತ್ತೆ ನಮ್ಗೆ. ಇವಾಗ ನಮ್ಗೆ ಕಲ್ತಿಲ್ಲ ಯಾವ್ದೋ ಒಂದು ಲ್ಯಾಂಗ್ವೇಜ್ ಅಂತ ಇಟ್ಕೊಂಡ್ರೆ, ಆ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಾ, ಚೈನೀಸ್ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ ನಾವು ತಕ್ಷಣ ಇಲ್ಲ ಅಂತ ಹೇಳ್ತೀವಿ, ಕಲ್ತಿಲ್ದೆ ಹೋದ್ರೆ. ಅವಾಗ ಹೇಗ್ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ, ಹೌದು ನನ್ಗೆ ಗೊತ್ತಾಗ್ತಾ ಇದೆ, ನನಗೆ ಆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ ಅಂತ. ಅದೇ ತರ ಒಂದ್ ವೇಳೆ ಅವನ ಕೋರ್ಸ್ ಎಲ್ಲ ಅಟೆಂಡ್ ಮಾಡಿ ಕೇಳಿದ್ರೆ ಹೌದು ಗೊತ್ತು ಅಂತ ಹೇಳ್ತಾನೆ. ಅವಾಗ ಈ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನೋದು ಕೂಡ ಒಂದು ಸ್ಥಿತಿ ಇತ್ತು, ಗೊತ್ತು ಅಂತ ಒಂದು ಸ್ಥಿತಿ ಇದೆ, 2 ಸ್ಥಿತಿ ಇದೆ. ಬಟ್ ಎರಡನ್ನೂ ಕೂಡ ಅದನ್ನ ಪ್ರಕಾಶ ಮಾಡಿ ತೋರಿಸೋದು ಈ ಆತ್ಮ ಚೈತನ್ಯವೇ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಈ ಆತ್ಮನ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಹೋದ್ರು ಕೂಡ ಗೊತ್ತಿಲ್ಲ ಅಂತ ಒಂದ್ ಇದೆಯಲ್ಲ, ಅದು ಯಾವ್ದ್ರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವೇ ಸಾಕ್ಷಿ ಆಗಿದ್ದೀವಿ. ಹಾಗಾಗಿ ನೋಡಿ, ನಮ್ಮ ಸಾಕ್ಷಿಯ ಬಗ್ಗೆ ನಮಗೆ ಅರಿವಿಲ್ಲ ಅಂತ ಹೇಳಕ್ ಆಗುದೇ ಇಲ್ಲ. ಆದ್ರೆ ಒಂದು ಸ್ವರೂಪದ ಬಗ್ಗೆ ಏನು ಅರಿವಿಲ್ಲ ಅಂತ ಬೇಕಾದ್ರೆ ಹೇಳ್ಬೋದು, ಆದ್ರೆ ಅರಿವಿಲ್ಲ ಅಂತ ಇರೋದನ್ನು ಕೂಡ ಈ ಸಾಕ್ಷಿ ತೋರಿಸ್ಕೊಡ್ತಾ ಇದೆ ಅಂತ ಶಂಕರಾಚಾರ್ಯರು ಕೂಡ ಇದನ್ನ ತುಂಬಾ ಚೆನ್ನಾಗಿ ಗೀತಾ ಭಾಷ್ಯದಲ್ಲಿ ತೋರಿಸಿದ್ದಾರೆ. 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಬರ್ತಲ್ಲ, ಅಲ್ಲಿ ಆ ದೀರ್ಘವಾದ ಭಾಷ್ಯ ಅದು. ಆ ಭಾಷ್ಯದಲ್ಲಿ ಒಂದು ಸಣ್ಣ ಒಂದು ಡೈಲಾಗ್ ಮುಖಾಂತರ ಇದನ್ನ ತೋರಿಸ್ಕೊಡ್ತಾರೆ. ಹಾಗಾಗಿ ಅವಿದ್ಯೆ ಆತ್ಮನಿಗಿಲ್ಲ ಖಂಡಿತ, ಆತ್ಮನ ಬಗ್ಗೆ ಅವಿದ್ಯೆ ಇವನ ಅಂತಃಕರಣದಲ್ಲಿದೆ ಅಷ್ಟೇನೆ. ಸೊ ಆತ್ಮಗೆ ಅವಿದ್ಯೆ ಅನ್ನೋದನ್ನ ಬರಕ್ ಸಾಧ್ಯವೇ ಇಲ್ಲ ಅದು, ಯಾಕಂದ್ರೆ ಆತ್ಮ ನಿರ್ಗುಣ ಸ್ವರೂಪ, ಅದು ಯಾವ್ದಿಂದಲೂ ಅಂಟ್ಕೊಳ್ದೇ ಇರೋ ಸ್ವರೂಪ, ಅಂತದಕ್ಕೆ ಸಂಸಾರವನ್ನು ಇಲ್ವೇ ಇಲ್ಲ. ಹಾಗಾದ್ರೆ ಸಂಸಾರ ಯಾರಿಗಿದೆ ಅಂತ ಹೇಳಿದ್ರೆ, ಯಾರಿಗೆ ಆತ್ಮ ಗೊತ್ತಿಲ್ವೋ ಅವನಿಗೆ ಸಂಸಾರ ಇದೆ ಹೊರತು ಆತ್ಮನಿಗೆ ಖಂಡಿತ ಸಂಸಾರ ಇಲ್ವೇ ಇಲ್ಲ. ಅದೇ ತರ ಆತ್ಮನಿಗೆ ಅವಿದ್ಯೆ ಇಲ್ವೇ ಇಲ್ಲ. ಅಜ್ಞಾನ ಇರೋದು ಆತ್ಮನ ಬಗ್ಗೆ ಯಾರು ಗೊತ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೋ ಅವನಿಗೆ ಅಜ್ಞಾನ ಇದೆ ಅಂತ ಹೇಳಿ ಅದನ್ನ ತುಂಬಾ ಚೆನ್ನಾಗಿ ಅವ್ರು ತೋರಿಸ್ಕೊಡ್ತಾರೆ. ಅದರಿಂದ ನಮ್ಗೆ ಇನ್ನು ಏನ್ ಗೊತ್ತಾಗುತ್ತೆ ಅಂದ್ರೆ, ನೋಡಿ, ಯಾರು ಅಜ್ಞಾನಿ ಅಜ್ಞಾನ ಕೂಡ ಇದ್ರು ಕೂಡ ಅವನು ಸ್ವರೂಪತಃ ಅಜ್ಞಾನಿ ಅಲ್ಲ. ಯಾಕಂದ್ರೆ ಅವನ ಆತ್ಮ ಸ್ವರೂಪತಃ ಅವನು ಆತ್ಮ, ಆತ್ಮವನ್ನು ತಿಳಿದವನು ಆತ್ಮನೇ, ಆತ್ಮವನ್ನು ತಿಳಿದೇ ಇರೋನು ಆತ್ಮನೇ ವಾಸ್ತವವಾಗಿ. ಅವನಿಗೆ ತಿಳಿದಿದೆ, ಇವನಿಗೆ ತಿಳಿದಿಲ್ಲ ಅಷ್ಟೇ. ಇಬ್ಬರಿಗೂ ಕೂಡ ಇರೋದು ಒಂದೇ ವಿಷಯನೇ ಅಂತ ಹೇಳಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅದೇ ಜೊತೆಗೆ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಇದನ್ನ. ಸೊ ಇದನ್ನ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ, ಯಾವುದೇ ಒಂದು ಆಕ್ಷೇಪ ಕೂಡ ಇದ್ರ ಮೇಲೆ ಎತ್ತಕ್ಕಾಗೋದೇ ಇಲ್ಲ, ಯಾರಿಗೂ ಕೂಡ ಎತ್ತಕ್ಕಾಗೋದೇ ಇಲ್ಲ ಅದ್ವೈತದ ಮೇಲೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ವ್ಯವಸ್ಥಿತವಾಗಿ ಅದನ್ನ ಒಂದು ಈ ಅದ್ವೈತ ಸಿದ್ಧಾಂತವನ್ನ ಹೇಳಿ ಆಮೇಲೆ ಅದನ್ನ ಒಂದಕ್ಕೆ ಏನ್ ದಾರಿ ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಯಾವುದೇ ಒಂದು ತೊಂದರೆಗೂ ದಾರಿಯನ್ನೇ ಇಲ್ವೇ ಇಲ್ಲ. ಸೊ ಹೀಗೆ ಇದನ್ನ ಹೇಳಿದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನೇಗೇನ ಆಚ್ಛಾದಿತ ಸೂರ್ಯ ಯಥಾ ತದ್ವತ್ ಸ್ವಯಂ ಪ್ರಭಃ ಅಜ್ಞಾನೇನ ಆವೃತಃ ಭೂಮ ಪ್ರಾಣಿವಿಹೀನ ವಿಭಾಗ್ಯತೆ. ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಈ ಭೂಮ ಸ್ವರೂಪ ಬ್ರಹ್ಮಸ್ವರೂಪ ಅಂದ್ರು, ಅದರಿಂದ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ, ಅಜ್ಞಾನಿಗಳಿಗೆ ಗೊತ್ತಾಗ್ತಾ ಇಲ್ಲ ಹೊರತು ಆತ್ಮನಿಗೆ ಇದು ಖಂಡಿತ ಆತ್ಮನ ಮುಚ್ಚಕ್ ಆಗೋದಿಲ್ಲ. ಇದು ಇವನ ದೃಷ್ಟಿಯಿಂದ ಮುಚ್ಚಿದೆ ಅಷ್ಟೇನೆ ಹೊರತು ಅದನ್ನ ಇದೇನು ನಿಜವಾಗ್ಲೂ ಮುಚ್ಚಕ್ ಆಗೋದೇ ಇಲ್ಲ. ಸ್ವಪ್ರಕಾಶಾತ್ಮ ಚೈತನ್ಯಂ ಅಜ್ಞಾನಸ್ಯ ನ ಬಾಧಕಂ ಭಾಸಕಂ ಪ್ರತ್ಯುತ ಏತಸ್ಯ ಸ್ವಾನಂದಸ್ಯ ಯಥಾ ತಥಾ. ಇನ್ನು ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದಾರೆ, ಸ್ವಪ್ರಕಾಶವಾಗಿರೋ ಈ ಚೈತನ್ಯ ಇದೆಯಲ್ಲ ಅದು ಅಜ್ಞಾನಸ್ಯ ನ ಬಾಧಕಂ. ನೋಡಿ, ಅಜ್ಞಾನ ಅದ್ರ ಪಾಡಿಗೆ ಇಟ್ಕೊಂಡಿರುತ್ತೆ. ಈ ಆತ್ಮ ಸ್ವರೂಪ ಮತ್ತು ಅಂದ್ರೆ ಆತ್ಮ ಸ್ವರೂಪ ಮತ್ತು ಅಜ್ಞಾನ ಎರಡು ಕೂಡ ಕೋಎಕ್ಸಿಸ್ಟ್ ಆಗುತ್ತೆ, ಅದೆರಡು ಕೂಡ ಭದ್ರವಾಗಿರ್ತಾ ಇರುತ್ತೆ. ಯಾಕಂದ್ರೆ ಈ ಪೂರ್ಣ ಆತ್ಮ ಅನ್ನೋದು, ಆತ್ಮ ಸ್ವರೂಪ ಅನ್ನೋದು ಈ ಅಜ್ಞಾನವನ್ನ ಅದು ಬಾಧಿಸೋದೇ ಇಲ್ಲ, ಅದು ಪಾಡಿಗೆ ಇರುತ್ತೆ. ಅದು ಯಾವ್ದು ಬಾಧಿಸುತ್ತೆ ಅಂತ ಹೇಳಿದ್ರೆ ಭಾಸಕಂ ಪ್ರತ್ಯುತ ಏತಸ್ಯ ಸ್ವ ಆನಂದಸ್ಯ ಯಥಾ ತಥಾ. ಹಾಗಾಗಿ ಇದೇನ್ ಮಾಡ್ತಾ ಇದ್ರೆ ಈ ಒಂದು ಅಜ್ಞಾನವನ್ನ ಈ ಒಂದು ಭಾಸಕವಾಗಿರುತ್ತೆ, ಅಂದ್ರೆ ಅಜ್ಞಾನವನ್ನು ತೋರಿಸ್ಕೊಡ್ತಾ ಇರುತ್ತೆ. ಈ ಸ್ವಾನಂದ ಸ್ವರೂಪ ಅನ್ನೋದು ಅಜ್ಞಾನವನ್ನು ತೋರಿಸ್ಕೊಡ್ತಾ ಇರುತ್ತೆ ಹೊರತು ಅದಕ್ಕೆ ಇದು ಬಾಧಕ ಆಗೋದೇ ಇಲ್ಲ ಇದು ಅಂತ. ಹೇಗೆ ನೋಡಿ, ಸೂರ್ಯ ಅನ್ನೋದು ಈ ಮೇಘವನ್ನ ಏನು ಹೋಗ್ಲಾಡ್ಸಲ್ಲ. ಒಬ್ಬನಿಗೆ ಮೇಘ ಮುಚ್ತಾ ಇದೆ ಸೂರ್ಯನ ದೃಷ್ಟಿಯಿಂದ, ಸೂರ್ಯನ ನೋಡೋನಿಗೆ
ಮೇಘ ಬಂದು ಮಧ್ಯದಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಸೂರ್ಯ ಏನು ಈ ಮೇಘವನ್ನ ಹೋಗ್ಲಾಡ್ಸೋದೇ ಏನ್ ಮಾಡೋದೇ ಇಲ್ಲ. ಮೇಘ ತಾನಾಗಿ ಹೋಗ್ಬೇಕು ಅಥವಾ ಗಾಳಿ ಜೋರಾಗಿ ಬಂದಾಗ ಅದು ಹೋಗ್ಬೇಕು ಅಷ್ಟೇ ಹೊರತು ಅಥವಾ ಇವನು ಈ ಒಂದು ಆಂಗಲ್ ಇಂದ ನೋಡೋದಕ್ಕೆ ಬದಲು ಬೇರೆ ಒಂದು ಆಂಗಲ್ ಇಂದ ನೋಡಿ ಅವನು ಈ ಮೇಘವನ್ನ ಅವಾಯ್ಡ್ ಮಾಡ್ಬೋದು. ಬಟ್ ಸೂರ್ಯ ಇದರಲ್ಲಿ ನಿರ್ಲಿಪ್ತವಾಗಿರುತ್ತೆ. ಅದು ಸೂರ್ಯನಿಗೆ ಇದರಲ್ಲಿ ರೋಲ್ ಇಲ್ವೇ ಇಲ್ಲ, ಟೋಟಲ್ ಆಗಿ ರೋಲ್ ಇಲ್ವೇ ಇಲ್ಲ. ಅದೇ ತರನೇ ಈ ಆತ್ಮನ ಬಗ್ಗೆ ಅಜ್ಞಾನದಲ್ಲೂ ಕೂಡ ಆತ್ಮನಿಗೆ ಏನ್ ರೋಲ್ ಇಲ್ವೇ ಇಲ್ಲ. ಯಾವ್ದಕ್ಕೆ ರೋಲ್ ಇದೆ ಅಂತ ಹೇಳಿದ್ರೆ ಅಜ್ಞಾನಕ್ಕೆ ಮಾತ್ರ ರೋಲ್ ಇದೆ. ಅದನ್ನ ಹೋಗ್ಲಾಡಿಸೋದು ಹೇಗೆ ಅಂತ ಹೇಳಿದ್ರೆ ಅದು ಗುರುಗಳ ಒಂದು ಅವರ ಉಪದೇಶದಿಂದ ಒಬ್ಬ ಸಾಧನೆ ಮಾಡಿ ಅದನ್ನು ಹೋಗ್ಲಾಡಿಸ್ಕೋಬೇಕೆ ಹೊರತು ಆತ್ಮನಿಗೆ ಏನೋ ಕೂಡ ಇದರಲ್ಲಿ ರೋಲ್ ಇಲ್ವೇ ಇಲ್ಲ ಅನ್ನೋದನ್ನ ಕೂಡ ಅವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಚೆನ್ನಾಗಿ. ಆಮೇಲೆ ಮುಂದಕ್ಕೆ ಅದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಗೆ ಅನುಭವದಿಂದಲೇ ಇದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅವರು. ಆನಂದಾಜ್ಞಾನಯೋ ಸುಪ್ತೌ ಚೈತನ್ಯೇನ ಅವಭಾಸನಾತ್ ಉಚಿತ ಸುಖಂ ಅಸ್ವಾಪ್ಸ್ಯಂ ನ ಜಾನೆ ಅನ್ಯತೆ ಇತಿ ಸ್ಮರೇತ್ ಅಂತ. ಇವಾಗ ಆನಂದ ಮತ್ತು ಅಜ್ಞಾನ ಎರಡನ್ನೂ ಕೂಡ ಈ ಆತ್ಮಸ್ವರೂಪ ಅನ್ನೋದು ಭಾಸ ಮಾಡುತ್ತೆ. ಯಾವಾಗ ಸುಷುಪ್ತಿ ಸಮಯದಲ್ಲಿ ಅದು ಎರಡನ್ನೂ ಕೂಡ ನೋಡಿ, ಅಜ್ಞಾನ ಅನ್ನೋದಿದೆ, ಆತ್ಮಸ್ವರೂಪದ ಆನಂದ ಅಂತ ಇದೆ. ಆ ಎರಡು ಕೂಡ ನಮಗೆ ಸುಷುಪ್ತಿ ಸಮಯದಲ್ಲಿ ನಮಗೆ ಅನುಭವ ಆಗಿದೆ. ನಮ್ಗೆ ಹೇಗೆ ಅಂತ ಹೇಳಿದ್ರೆ ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎದ್ದ ಮೇಲೆ ಒಬ್ಬ ಹೇಳ್ತಾನೆ ನಾನು ತುಂಬಾ ಚೆನ್ನಾಗಿ ಆನಂದವಾಗಿ ನಿದ್ದೆ ಮಾಡಿದೆ ನಾನು. ಅದ್ರ ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಇದು ಅನುಭವ ಆಗುತ್ತೆ. ಅವ್ರು ಬಾಯಿ ಬಿಟ್ಟು ಕೇಳಿದ್ರು ಆಯ್ತು ಅಥವಾ ಅವರಿಗೆ ತಿಳ್ಕೊಂಡು ಆಯ್ತು, ನೋಡಪ್ಪ ಇವತ್ತೇನೋ ನನಗೆ ತುಂಬಾ ಚೆನ್ನಾಗಿ ನಿದ್ದೆ ಬಂತು, ತುಂಬಾ ಆನಂದವಾಗಿತ್ತು ಇವತ್ತು. ಅಂದ್ರೆ ಆನಂದವಾಗಿತ್ತು ಅಂತ ಹೇಳಿದ್ರೆ ಸುಖವಾಗಿತ್ತು ಅಂತ ಅಷ್ಟೇನೆ. ಅವ್ನು ಏನೋ ದೃಶ್ಯಗಳೆಲ್ಲ ನೋಡಿ ಅದ್ರ ಆನಂದ ಅಂತ ಹೇಳ್ತಾ ಇಲ್ಲ. ಇವಾಗ ನೋಡಿ ಕನಸು ಅಂತ ಬರುತ್ತೆ. ಕನಸಲ್ಲಿ ಬಂದ್ಬಿಟ್ಟು ಕೆಲವು ಸತಿ ಇಷ್ಟವಾದ ಬರುತ್ತೆ, ಅನಿಷ್ಟವಾದ ಬರುತ್ತೆ. ಅದು ಅವಾಗ ಇಷ್ಟವಾದ ಬಂದಾಗ ಹೇಳ್ತಾನೆ ತುಂಬಾ ಒಳ್ಳೆ ಕನಸೆಲ್ಲ ಬಂದಿತ್ತು, ಆನಂದ ಪಡ್ತಾನೆ. ಅನಿಷ್ಟವಾದ ಬಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಅವನಿಗೆ. ಆದ್ರೆ ಈ ಸುಷುಪ್ತಿ ಬಗ್ಗೆ ಮಾತ್ರ ಆತರ ಇಲ್ವೇ ಇಲ್ಲ. ಸುಷುಪ್ತಿ ಬಗ್ಗೆ ಎಲ್ಲರಿಗೂ ಕೂಡ ಸುಖವೇ ಖಂಡಿತ ಇರೋದದು. ಅದರಿಂದಲೇ ನಾವು ಆ ಸುಷುಪ್ತಿಯಲ್ಲಿ ಸುಖ ಇದೆ ಅನ್ನೋ ಕಾರಣಕ್ಕೆ ನಾವು ಸುಷುಪ್ತಿಯನ್ನ ಗಮನಿಸ್ತೀವಿ. ನಾವು ಅದಕ್ಕೆ ಹೋಗ್ಬೇಕು ಅಂತ ನೋಡ್ತೀವಿ. ನಾವು ಎಷ್ಟೇ ಭೋಗ ಇದ್ರು ಕೂಡ ಆ ಭೋಗವೆಲ್ಲ ಅನುಭವಿಸಿ ಯಾವತ್ತಿಗೆ ಸಾಕು ಅಂತ ಅವನಿಗೆ ಸಾಕಾಗಿ ಏನ್ ಮಾಡ್ತಾನೆ, ಹೋಗಪ್ಪ ನಿದ್ದೆ ಮಾಡೋಣಪ್ಪ ಹೋಗಿ ಅಂತ, ಮಲ್ಕೊಂಡ್ರಣ ಹೋಗಿ ಅಂತ ಅವ್ನ್ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಭೋಗಕ್ಕಿಂತ ಅಲ್ಲಿ ಇನ್ನೂ ಸ್ವಲ್ಪ ಆನಂದ ಜಾಸ್ತಿ ಇದೆ ಅಂತ ಅವನಿಗೆ ಯಾರು ಹೇಳ್ಕೊಟ್ಟಿಲ್ಲ. ಅದು ನ್ಯಾಚುರಲ್ ಆಗಿ ಇರೋದದು. ಹಾಗಾಗಿ ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಸುಷುಪ್ತಿಯನ್ನು ಬಯಸ್ತಾರೆ. ಎಲ್ಲರೂ ಕೂಡ ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಅದನ್ನ ಯಾರಾದ್ರೂ ಬೇಕಾದ್ರೆ ಅದನ್ನ ರಿಸ್ಟ್ರೈನ್ ಮಾಡ್ಕೋಬಹುದು ಸ್ವಲ್ಪ ಹೊತ್ತಿಗೆ. ಇವಾಗ ಪರೀಕ್ಷೆಗೆ ಹೋದವನು ಅಥವಾ ಬೇರೆ ಏನೋ ಒಂದು ಕಾರ್ಯದಲ್ಲಿ ತೊಡಗಿರೋನು ಸುಷುಪ್ತಿನ ಸ್ವಲ್ಪ ರಿಸ್ಟ್ರೈನ್ ಮಾಡ್ಬೋದು. ಬಟ್ ಅವನು ಕೂಡ ಖಂಡಿತ ಅವಾಯ್ಡ್ ಮಾಡೋದಕ್ಕಾಗೋದೇ ಇಲ್ಲ ಅದನ್ನ. ಹೀಗಾಗಿ ಸುಷುಪ್ತಿಯಿಂದ ನಾವು ಎದ್ದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಈ ಆನಂದ ಅನುಭವ ಅನ್ನೋದನ್ನ ಯಾರು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅದ್ರ ಜೊತೆಗೆ ಏನಿರುತ್ತೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ಲಿಲ್ಲ ಏನು ಕೂಡ ಅಂತ ಅದನ್ನು ಹೇಳ್ತಾನೆ. ಅಂದ್ರೆ ಅಜ್ಞಾನದ ಅನುಭವವೂ ಇದೆ ಸುಷುಪ್ತಿನಲ್ಲಿ, ಆನಂದ ಅನುಭವ ಕೂಡ ಎರಡು ಕೂಡ ಆಗಿದೆ ನಮ್ಗೆ ಸುಷುಪ್ತಿಯಲ್ಲಿ ಅನ್ನೋದು ಪ್ರತಿಯೊಬ್ಬರ ಅನುಭವದಲ್ಲೇ ಇದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಅವರು ತೋರಿಸಿದ್ರು. ಅಜ್ಞಾನ ಆನಂದಯೋಹೋ ಸುಪ್ತೌ ಚೈತನ್ಯೇನ ಅವಭಾಸನ ಅಂದ್ರೆ ಇದು ಎರಡನ್ನು ಯಾವ್ದು ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ ಚೈತನ್ಯವೇ ತೋರಿಸ್ಕೊಡುತ್ತೆ ಇವರಿಗೆ ಅಂತ ನೋಡಿ. ಅವಾಗ ಇದನ್ನ ಸ್ವಲ್ಪ ವಿಸ್ತಾರವಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದನ್ನ ಚೆನ್ನಾಗಿ ಅದನ್ನ ರಿಫೈನ್ಡ್ ರೀತಿಯಲ್ಲಿ ಪರಿಷ್ಕಾರ ಮಾಡಿ ತೋರಿಸಿದ್ದಾರೆ ಪಂಚದಶಿನಲ್ಲಿ. ಅವ್ರೇನ್ ಹೇಳ್ತಾರೆ ಅಂದ್ರೆ ಸುಷುಪ್ತಿನಲ್ಲಿ ಬೈ ಡೆಫಿನಿಷನ್ ಸುಷುಪ್ತಿನಲ್ಲಿ ಅಂತಃಕರಣ ಅನ್ನೋದು ಇರೋದಿಲ್ಲ ನೋಡಿ. ಸ್ವಪ್ನ ಜಾಗೃತ ಅವಸ್ಥೆಯಲ್ಲಿ ಅಂತಃಕರಣ ಇರುತ್ತೆ, ಸ್ಥೂಲ ಶರೀರ ಇರುತ್ತೆ ಮತ್ತು ಸೂಕ್ಷ್ಮ ಶರೀರ ಎರಡೂ ಇರ್ತಾ ಇರುತ್ತೆ. ನಾವು ಸ್ವಪ್ನಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಸ್ಥೂಲ ಶರೀರದ ಭಾನ ನಮ್ಗೆ ಇರೋದಿಲ್ಲ, ಸೂಕ್ಷ್ಮ ಶರೀರ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಅಂದ್ರೆ ಮನಸ್ಸೇ ನಮ್ಗೆ ಸ್ವಪ್ನದಲ್ಲಿ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಅದರಲ್ಲಿ ನಮ್ಗೆ ಭೋಗವನ್ನೆಲ್ಲ ಅದು ಕೊಡ್ತಾ ಇರುತ್ತೆ. ಆದ್ರೆ ಸುಷುಪ್ತಿಗೆ ಹೋಗುವಾಗ ಏನಾಗುತ್ತೆ, ಈ ಮನಸ್ಸು ಕೂಡ ನಿಂತೋಗ್ಬಿಡುತ್ತೆ, ಅದ್ರ ಕೆಲಸ ಕೂಡ ನಿಂತೋಗ್ಬಿಡುತ್ತೆ. ಅವಾಗ ನಿನಗೆ ಸುಷುಪ್ತಿನಲ್ಲಿ ಮನಸ್ಸು ಕೂಡ ಇಲ್ಲದೆ ಇರೋದ್ರಿಂದ ನಿನಗೆ ಎದ್ದ ಮೇಲೆ ನೀನು ನನಗೆ ಆನಂದವಾಗಿತ್ತು ಅಂತ ಹೇಳೋದು, ಆಮೇಲೆ ಯಾವ್ದು ಗೊತ್ತಾಗ್ಲಿಲ್ಲ ಅಂತ ಹೇಳೋದು, ಎರಡು ನಿನ್ಗೆ ಹೇಗೆ ಅನುಭವ ಆಯ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಮ್ಗೆ ಯಾವುದೇ ಒಂದು ಜ್ಞಾನ ಬರ್ಬೇಕಾದ್ರೆ ಅದಕ್ಕೆ ಮನಸ್ಸು ಅನ್ನೋದ್ರ ಒಂದು ರೋಲ್ ಇರ್ಲೇಬೇಕು. ಮನಸ್ಸಿನ ರೋಲ್ ಇಲ್ಲದೆ ನಮ್ಗೆ ಯಾವುದೇ ಜ್ಞಾನ ಬರಕ್ ಸಾಧ್ಯವೇ ಇಲ್ಲ. ನಮ್ಗೆ ಲೋಕದಲ್ಲಿ ಎಚ್ಚರಾವಸ್ಥೆಯಲ್ಲಿ ಘಟಪಟಾದಿ ಜ್ಞಾನಗಳು ಆಗ್ಲಿ, ಯಾವುದೇ ಜ್ಞಾನ ಆಗ್ಲಿ, ಮಾನ ಅಪಮಾನ ಯಾವುದಕ್ಕೂ ಕೂಡ ನಮ್ಗೆ ಮನಸ್ಸು ಅನ್ನೋದ್ರ ಒಂದು ಬೇಕೇ ಬೇಕು, ಆ ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು. ಅವಾಗ ಸುಷುಪ್ತಿನಲ್ಲಿ ಆ ಇನ್ಸ್ಟ್ರೂಮೆಂಟ್ ಇಲ್ವೇ ಇಲ್ವಲ್ಲ, ಹೇಗ್ ಬಂತು ಅದು ಅಂತ ಕೇಳಿದಾಗ ಇದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅದ್ವೈತಿಗಳು ಒಂದು ಕಲ್ಪನೆ ಮಾಡಿದ್ದಾರೆ. ಅವಿದ್ಯಾವೃತ್ತಿ, ಮನೋವೃತ್ತಿ ಇಲ್ಲದ್ರು ಕೂಡ ಅವಿದ್ಯಾವೃತ್ತಿ ಅಂತ ಒಂದು ಕಲ್ಪನೆ ಮಾಡಿ, ಅವಿದ್ಯಾವೃತ್ತಿಯಿಂದ ನಿನಗೆ ಆ ಅಂತಃಕರಣದಲ್ಲಿ ಅಜ್ಞಾನವೂ ಭಾಸವಾಗ್ತಾ ಇದೆ, ಆಮೇಲೆ ಈ ಸುಖವಾಗಿದೆ ಅನ್ನೋದು ಭಾಸವಾಗ್ತಾ ಇದೆ. ಅವಿದ್ಯಾವೃತ್ತಿ ಅನ್ನೋದು ಅವಿದ್ಯೆಗೆ ಸೇರಿದ್ದಾರೆ. ಆದ್ರೆ ಪ್ರಕೃತಿಯಿಂದಲೇ ಈ ತರ ಒಂದು ವ್ಯವಸ್ಥೆ ಅದು ಮಾಡುತ್ತೆ. ಅದು ಯದ್ಯಪಿ ಅಂತಃಕರಣ ಅನ್ನೋದು ಅದು ಲೈವ್ ಆಗಿದ್ರು ಕೂಡ ಆ ಸಮಯದಲ್ಲಿ ಒಂದು ಅವಿದ್ಯಾವೃತ್ತಿ ಅಂತ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಇನ್ನೂ ಪರಿಷ್ಕಾರ ಮಾಡಿ ಏನ್ ಹೇಳಿದ್ರೆ ಅಂದ್ರೆ ಈ ಆನಂದಮಯ ಕೋಶ ಅಂತ ಇದೆಯಲ್ಲ, ಅದು ಈ ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಅದೆಲ್ಲ ಲೈವ್ ಆಗಿದ್ರು ಕೂಡ ಈ ಆನಂದಮಯ ಕೋಶ ಮಾತ್ರ ಅಲ್ಲಿ ಎಚ್ಚರವಾಗಿದೆ. ಇದು ಎಚ್ಚರವಾಗಿ ಇದ್ಕೊಂಡು ಈ ಆನಂದವನ್ನು ಅನುಭವಿಸುತ್ತೆ ಅದು. ಆಮೇಲೆ ನಾವು ಇನ್ನೊಂದು ಹೇಳಿದೀವಿ ನೋಡಿ, ಜ್ಞಾಪಕ ಇರ್ಬೇಕು,
ಆಮೇಲೆ ಇನ್ನೊಂದು ಕಡೆ ಇದೆ ನೋಡಿ, ಇನ್ನೊಂದು ವಿಷಯ ಕೂಡ ಇದೆ. ಅಂದ್ರೆ ಇವಾಗ ನಮಗೆ ಸ್ಥೂಲ ಶರೀರ ಅನ್ನೋದಕ್ಕೆ ಈ ಅನ್ನಮಯ ಕೋಶವನ್ನು ತೋರಿಸ್ತೀವಿ ನಾವು. ಸೂಕ್ಷ್ಮ ಶರೀರ ಅನ್ನೋದಕ್ಕೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 4 ತೋರಿಸ್ತೀವಿ. ಆದ್ರೆ ಕಾರಣ ಶರೀರ ಅಂತ ಒಂದಿದೆಯಲ್ಲ, ಅವಿದ್ಯೆ, ಅದಕ್ಕೆ ಅವಿದ್ಯೆನೇ ಅದು, ಅವಿದ್ಯೆ ಅಜ್ಞಾನ, ಅದಕ್ಕೆ ಕಾರಣ ಶರೀರ ಅಂತ ಹೇಳೋದು. ಅದಕ್ಕೆ ಎಲ್ಲಿ ಲೋಕಸ್ ಅಂತ ಹೇಳಿದ್ರೆ ಅದಕ್ಕೆ ಆನಂದಮಯದಲ್ಲಿ ಲೋಕಸ್ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಅದನ್ನ ಹೇಳಿದ್ದಾರೆ. ಅವಾಗ ಏನಾಗುತ್ತೆ, ಈ ಆನಂದಮಯದಲ್ಲಿ ಅಜ್ಞಾನನೂ ಇದೆ ಅದು. ಆದ್ಮೇಲೆ ಸೊ ಆತರ ಇರೋದ್ರಿಂದ ಈ ಆನಂದಮಯ ಕೋಶದ ಒಂದು ಭಾಗ ಮಾತ್ರ ನಮಗೆ ಸುಷುಪ್ತಿನಲ್ಲಿ ಹೆಸರುವಾಗಿ ಇರೋದ್ರಿಂದ ಸುಷುಪ್ತಿಯಲ್ಲಿರೋ ಆನಂದವನ್ನು ಅನುಭವಿಸಕ್ಕೆ ಅದು ಸಿಗ್ತಾ ಇದೆ. ಅದ್ರ ಮುಖಾಂತರ ಅನುಭವಿಸ್ಬೋದು. ಅಜ್ಞಾನವನ್ನು ಅನುಭವಿಸಕ್ಕೆ ಕೂಡ ನಮಗೆ ಅಲ್ಲೇ ಕೂಡ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿಂದ ಅಂತಃಕರಣ ಎಲ್ಲೇ ಹೋದ್ರೂ ಕೂಡ ನಿಮ್ಗೆ ಹೇಗೆ ಈ ಅನುಭವ ಬಂತು, ಎರಡು ಅನುಭವ ಹೇಗ್ ಬಂತು ಅಂತ ಕೇಳಿದಾಗ ಈ ರೀತಿಯಲ್ಲಿ ಅದನ್ನ ಹೇಳಿ ಅದಕ್ಕೆ ಉತ್ಪತ್ತಿ ಮಾಡಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ಆನಂದ ಅಜ್ಞಾನಯೋಹೋ ಸುಪ್ತೌ ಚೈತನ್ಯೇನ ಅವಭಾಸನ. ಚೈತನ್ಯದಿಂದ ಈ ಆನಂದ ಮತ್ತು ಸುಷುಪ್ತಿ, ಇದು ಅಜ್ಞಾನ ಎರಡು ಕೂಡ ಚೈತನ್ಯದ ಪ್ರಕಾಶಿತವಾಗುತ್ತೆ. ಅದನ್ನ ರಿಸೀವ್ ಮಾಡ್ಕೊಂಡಿರೋದು ಯಾವ್ದು ಅಂತ ಹೇಳಿದ್ರೆ ಈ ಒಂದು ಅವಿದ್ಯಾ ವ್ಯಕ್ತಿ ಅಥವಾ ಆನಂದಮಯ ಕೋಶ ಅಂತ ನಾವು ಹೇಳಿ ಅದಕ್ಕೆ ಉತ್ತರ ಹೇಳ್ಬೋದು. ಉಚಿತಃ ಸುಖಂ ಅಸ್ವಾಪ್ಸಂ ನ ಜಾನೆ ಅನ್ಯತೆ ಇತಿ ಸ್ಮರೇತ್. ನನಗೆ ಬೇರೆ ಏನು ಗೊತ್ತಾಗ್ಲಿಲ್ಲ, ಸುಖವಾಗಿದ್ದೆ ಅಷ್ಟೇ ನನಗೆ ಗೊತ್ತಾಯ್ತು ಅಂತ ಹೇಳ್ತೀನಿ. ಇದು ಈ ಒಂದು ಅನುಭವದಿಂದ ಕೂಡ ನಮ್ಗೆ ಗೊತ್ತಾಗುತ್ತೆ, ಈ ಭೂಮ ಅಂತ ಯಾವುದೊಂದು ಬ್ರಹ್ಮಸ್ವರೂಪ ಇದೆಯೋ ಅದೇ ಆತ್ಮಸ್ವರೂಪ, ಅದೇ ಆನಂದ ಸ್ವರೂಪ. ಅದು ಖಂಡಿತ ಯಾವಾಗಲೂ ಇಲ್ಲೇ ಹೋಗ್ಲೇ ಇಲ್ಲ, ಅದು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಮುಂದಕ್ಕೆ, ಅರಣಿಸ್ಥೋ ಯಥಾ ವನ್ಹಿ ನ ದಹೇತ್ ಅರಣಿಂ ತಥಾ ಪಶ್ಚಾತ್ ಮತನಜಾತೋಸೌ ಸಾಕಲ್ಯೇನ ಅರಣಿಂ ದಹೇತ್ ಅಂತ ಇವ್ರೇನ್ ಮಾಡ್ತಾರೆ, ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಈ ಬೆಂಕಿ ಅನ್ನೋದು ಅರಣಿ ಅಂತ ಒಂದು ಮರ ಇದೆಯಲ್ಲ, ಒಂದು ಮರದ ತುಂಡು. ಆ ಮರದ ತುಂಡಲ್ಲಿ ಬೆಂಕಿ ಅನ್ನೋದು ಇದೆ, ಸುಪ್ತವಾಗಿದೆ ಅದು. ಆದ್ರೆ ಅದ್ರ ಒಳಗಡೆ ಇದೆ ಅಂತ ಕಾರಣದಿಂದ ಆ ಮರದ ಕಟ್ಟಿಗೆ ಏನು ಉರಿದೋಗ್ಬಿಡಲ್ಲ. ಆದ್ರೆ ಆ ಮರದ ಕಟ್ಟಿಗೆಯಲ್ಲಿ ನಾವ್ ಏನಾದ್ರು ಮಂಥನ ಅಂತ ಒಂದು ವ್ಯವಹಾರ ಮಾಡಿದಾಗ ಅದಿದೆ ಕಿಡಿ ಬರುತ್ತೆ. ಅದು ಕಿಡಿ ಬಂದು ನಮಗೆ ಒಂದ್ ಸಮಯ ಅದು ಕಿಡಿ ಚೆನ್ನಾಗಿ ಬೆಳೆಯೋ ತರ ನಾವು ಮಾಡಿದ್ರೆ, ಅದಕ್ಕೆ ಇಂಧನ ಎಲ್ಲ ಸ್ವಲ್ಪ ಹಾಕಿ ಮಾಡ್ಬಿಟ್ರೆ ಅದು ಕೊನೆಗೆ ಅರಣಿ ಕಟ್ಟೆಯನ್ನು ಕೂಡ ಅದು ಕಟ್ಟಿಗೆಯನ್ನು ಕೂಡ ಅದು ಉರಿಸ್ಬಿಡುತ್ತೆ, ಅದು ಭಸ್ಮ ಮಾಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇದೇ ತರ ಎಲ್ಲದರಲ್ಲೂ ಕೂಡ ಕಂಬಸ್ಟಿಬಲ್ ಆಬ್ಜೆಕ್ಟ್ ಅಂತ ನಾವು ಯಾವ್ದು ಲೋಕದಲ್ಲಿ ಇಟ್ಕೊಂಡಿದೀವೋ ಎಲ್ಲದರಲ್ಲೂ ಕೂಡ ಈ ಫೈರ್ ಅನ್ನೋದು, ಅಗ್ನಿ ಅನ್ನೋದು ಸುಪ್ತವಾಗಿದೆ ಅದು. ಬಟ್ ಅದು ಇದೇನೋ ಕಾರಣಕ್ಕೆ ಮಾತ್ರ ಅದು ಇದು ಆಗಲ್ಲ ನೋಡಿ. ಹೈಲಿ ಇನ್ಫ್ಲೇಮಬಲ್ ಅಂತ ಹಾಕಿರ್ತಾರೆ. ಬಟ್ ಯಾವಾಗ ಅದು ಎಲ್ಲಿವರೆಗೂ ಡೇಂಜರ್ ಇಲ್ಲ ಅಂತ ಹೇಳಿದ್ರೆ, ಅದು ಬೆಂಕಿ ಏನಾದ್ರೂ ಅದು ಬಂದು ಬೀಳೋ ತನಕ ಡೇಂಜರ್ ಇಲ್ಲ. ಬೆಂಕಿ ಬಿದ್ಬಿಟ್ರೆ ತಕ್ಷಣ ಅದು ಉಳ್ಕೊಂಡ್ಬಿಡುತ್ತೆ, ಅದು ತುಂಬಾ ದೊಡ್ಡ ಒಂದು ಅಪಘಾತ ಉಂಟು ಮಾಡುತ್ತೆ ಅದು. ಆದ್ರೆ ಈ ಬೆಂಕಿ ಹೊರಗಡೆಯಿಂದ ಬೆಂಕಿ ಬಂದು ಬೀಳದೇ ಇರೋ ತನಕ ಹೈಲಿ ಇನ್ಫ್ಲೇಮೇಬಲ್ ವಸ್ತು ಕೂಡ ಬದಲಾಗಿ ಇರುತ್ತೆ. ಅದು ನಾವು ಕಟ್ಟಿಗೆಯಿಂದ ಮಾಡಿರೋ ಚೇರ್ ಮೇಲೆ, ಟೇಬಲ್ ಮೇಲೆ ಕೂತೇ ಇರ್ತೀವಿ, ಏನ್ ತೊಂದರೆ ಇಲ್ಲ. ಅದಕ್ಕೆ ಯಾವಾಗ ಬೆಂಕಿ ಬಿತ್ತು ಅಂತ ಇದ್ರೆ ನಾವು ಎದ್ದು ದೂರ ಹೋಗ್ಬಿಡ್ತೀವಿ, ಯಾಕಂದ್ರೆ ಅದನ್ನೇ ಉರಿಸ್ಬಿಡ್ತೀವಿ ಅದು. ಸೊ ಅದ್ರ ಒಳಗಡೆನೆ ಬೆಂಕಿ ಇದ್ರೂ ಕೂಡ ಅದನ್ನ ಭಸ್ಮ ಮಾಡೋದಿಲ್ಲ. ಅದಕ್ಕೆ ವ್ಯಾಪಾರ ಒಂದು ಆದ್ರೆ, ಏನ್ ವ್ಯಾಪಾರ, ಫ್ರಿಕ್ಷನ್ ಅಂತ ಏನಾದ್ರು ಒಂದು ಆದ್ರೆ ಅವಾಗ ಇಟ್ ವಿಲ್ ಕ್ಯಾಚ್ ಫೈರ್ ಅಂಡ್ ಬರ್ನ್. ಈ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇದು ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೇ ತರಾನೇ ಸ್ವರೂಪ ಜ್ಞಾನ ಅಂತ ಇದೆಯಲ್ಲ, ಅದು ಅವಿದ್ಯೆಯನ್ನ ಏನು ಮಾಡೋದೇ ಇಲ್ಲ. ಆ ಸ್ವರೂಪ ಜ್ಞಾನ ಅವಿದ್ಯೆಗೆ ಆಶ್ರಯ ಕೊಟ್ಕೊಂಡಿರುತ್ತೆ ಅದು. ಆದ್ರೆ ಯಾವಾಗ ಸ್ವರೂಪ ಜ್ಞಾನವನ್ನು ನಾವು ಒಂದು ವೃತ್ತಿ ಮುಖಾಂತರ, ನಾವು ಅಖಂಡಾಕಾರ ವೃತ್ತಿ ಮುಖಾಂತರ ನಾವು ಸ್ವರೂಪ ಜ್ಞಾನವನ್ನು ಕ್ಯಾಪ್ಚರ್ ಮಾಡಿದಾಗ ಆ ವೃತ್ತಿ ಏನ್ ಮಾಡುತ್ತೆ, ಈ ಅಜ್ಞಾನವನ್ನ ಅದು ಹೋಗ್ಲಾಡಿಸುತ್ತೆ ಅಂತ. ಹಾಗಾಗಿ ಅಜ್ಞಾನ ಮತ್ತು ಆತ್ಮ ಎರಡು ಕೂಡ ಕೋಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ಅನಾದಿ ಕಾಲದಿಂದ ಸಂಸಾರ ಅಂತ ಹೇಳ್ತೀವಲ್ವಾ, ಸಂಸಾರ ಅನ್ನೋದು ಬಂದಿರೋದು ಅಜ್ಞಾನದಿಂದ ಬಂದಿದೆ. ಹಾಗಾಗಿ ಅಜ್ಞಾನ ಎಲ್ಲಿವರೆಗೂ ಒಬ್ಬನಿಗಿದೆಯೋ ಅಲ್ಲಿವರೆಗೂ ಅವನು ಸಂಸಾರಿಯಾಗಿರ್ತಾನೆ, ಸಂಸಾರ ಅವನಿಗೆ ಇರುತ್ತೆ ಅದು ಅಜ್ಞಾನ. ಸೊ ಹಾಗಾಗಿ ವಾಸ್ತವವಾಗಿ ಅವನು ಬ್ರಹ್ಮಸ್ವರೂಪವೇ. ಆದ್ರೆ ಅವನಿಗೆ ಆ ವಿಷಯ ತಿಳಿದಿಲ್ಲ ಅಷ್ಟೇನೆ. ಆ ತಿಳಿದಿಲ್ಲ ಅಂತ ಒಂದು ಇಗ್ನರೆನ್ಸ್ ಇದೆಯಲ್ಲ, ಆ ಇಗ್ನರೆನ್ಸ್ ಪ್ಲಸ್ ದಿಸ್ ಬ್ರಹ್ಮಸ್ವರೂಪ ಎರಡು ಕೋಎಕ್ಸಿಸ್ಟ್ ಆಗ್ತಾನೆ ಇರುತ್ತೆ. ಆದ್ರೆ ಯಾವಾಗ ಅದು ಹೋಗುತ್ತೆ ಅಂತ ಹೇಳಿದ್ರೆ, ಅದೇ ಬ್ರಹ್ಮಸ್ವರೂಪವನ್ನ ಇವನು ತನ್ನ ಅಂತಃಕರಣದಲ್ಲಿ ಒಂದು ವೃತ್ತಿ ಮುಖಾಂತರ ಅದನ್ನ ಕ್ಯಾಪ್ಚರ್ ಮಾಡಿದಾಗ ಅದು ಏನ್ ಮಾಡುತ್ತೆ, ಇವನಿಗೆ ನೀನು ಬ್ರಹ್ಮಸ್ವರೂಪ ಅಂತ ತೋರಿಸ್ಕೊಡುತ್ತೆ. ಆ ವೃತ್ತಿ ಅವನಿಗೆ ಏನ್ ಮಾಡುತ್ತೆ ನೋಡಿ. ಇವಾಗ ಇದುವರೆಗೂ ನನಗೆ ಈ ಒಂದು ಪುಸ್ತಕದಲ್ಲಿರೋ ಒಂದು ವಿಷಯ ನನಗೆ ಗೊತ್ತಾಗ್ಲಿಲ್ಲ. ನಾನು ಅದನ್ನ ಓದಿದ ಮೇಲೆ ಏನಾಗುತ್ತೆ, ಆ ಕಾನ್ಸೆಪ್ಟ್ ನನ್ ಬರುತ್ತೆ, ಮನಸ್ಸಿಗೆ ಬರುತ್ತೆ ಅದು. ಸೊ ಮುಂಚೆ ಏನಾಗ್ತಾ ಇತ್ತು, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನನಗೆ ಅರಿವು ಇರಲಿಲ್ಲ. ಇವಾಗ ನಾನು ಓದಿದ ಮೇಲೆ ಅರಿವು ಬಂತು ನನಗೆ. ಅವಾಗ ಏನ್ ಹೇಳ್ತೀವಿ, ವಿದ್ಯಾವಾನ್ ಅನ್ನೋದಕ್ಕೂ ಅವಿದ್ಯಾವಾನ್ ಅನ್ನೋದಕ್ಕೂ ಇದೇ ವ್ಯತ್ಯಾಸ ಅಲ್ವಾ? ಯಾವುದೋ ಒಂದು ಬಗ್ಗೆ, ಒಂದು ವಿಷಯದ ಬಗ್ಗೆ, ಒಂದು ಕಂಪ್ಯೂಟರ್ ನಾಲೆಜ್ ಆಗ್ಲಿ, ಯಾವುದೇ ಆಗ್ಲಿ, ಅದ್ರ ಬಗ್ಗೆ ಇವನಿಗೆ ಅರಿವಿಲ್ಲ, ಇವನಿಗೆ ಅರಿವಿದೆ. ಅಥವಾ ಅವನಿಗೆ ಮುಂಚೆ ಅರಿವಿರ್ಲಿಲ್ಲ, ಇವಾಗ ಅರಿವಿದೆ ಅಂತ ಹೇಳುವಾಗ ಏನಾಗಿದೆ ಮಧ್ಯದಲ್ಲಿ ಅಂತ ಹೇಳಿದ್ರೆ, ಅರಿವನ್ನು ಅವನು ಪಡ್ಕೊಂಡಿದ್ದಾನೆ, ಮುಂಚೆ ಅರಿವಿರ್ಲಿಲ್ಲ. ಅವಾಗ ಏನಾಯ್ತು, ಈ ಅಜ್ಞಾನವನ್ನ ಅವನು ಹೊಸದಾಗಿ ಪಡ್ಕೊಂಡಿರೋ ವಿಜ್ಞಾನ ಹೋಗ್ಲಾಡಿಸ್ತು. ಹಾಗಾಗಿ ಅದೇ ತರನೇ ಇಲ್ಲೂ ಕೂಡ ಈ ಆತ್ಮಸ್ವರೂಪ ಮತ್ತು ಈ ಅಜ್ಞಾನ ಅನ್ನೋದು, ಆತ್ಮದ ಬಗ್ಗೆ ಇರೋ ಅಜ್ಞಾನ ಅದು ಎರಡು ಕೂಡ ಕೋಎಕ್ಸಿಸ್ಟ್ ಆಗ್ತಾನೆ ಇರುತ್ತೆ. ಅನಾದಿ ಕಾಲದಿಂದಾನೆ ಬರ್ತಾನೆ ಇದೆ. ಒಂದೊಂದು ಜನ್ಮದಲ್ಲೂ ಅದನ್ನ ಮುಂದಕ್ಕೆ ತಳ್ಕೊಂಡು ಹೋಗ್ತಾನೆ ಇದ್ದಾನೆ.
ಆದ್ರೆ ಯಾವಾಗ ಇವನು ಆತ್ಮಸ್ವರೂಪವನ್ನ ಸರಿಯಾಗಿ ಅಪರೋಕ್ಷವಾಗಿ ಇವನು ಜ್ಞಾನದಿಂದ ತಿಳ್ಕೊಳ್ತಾನೋ, ವೃತ್ತಿ ಅಖಂಡಾಕಾರ ವೃತ್ತಿ ಅಂತ ಒಂದು ಅಂತಃಕರಣದಲ್ಲಿ ಬರೆಸ್ಕೊಳ್ತಾನೋ, ಅಲ್ಲಿವರೆಗೂ ಅದು ಬರ್ತಾ ಇರುತ್ತೆ. ಆದ್ರೆ ಆ ವೃತ್ತಿ ಬಂದ ಮೇಲೆ ಏನಾಗುತ್ತೆ, ಅದು ಅಜ್ಞಾನವನ್ನ ಅದು ಪೂರ್ತಿ ನಾಶ ಮಾಡ್ಬಿಡುತ್ತೆ. ಅಜ್ಞಾನದ ಕಾರ್ಯವಾದ ಸಂಸಾರಿ ಒಂದು ಭ್ರಮೆ, ಆಮೇಲೆ ಪ್ರಪಂಚ ಎಲ್ಲವನ್ನೂ ಕೂಡ ಅದು ಇವನ ಪಾಲಿಗೆ ಇಲ್ಲ ಅಂತ ಮಾಡ್ಬಿಡುತ್ತೆ ಅದು ಅಂತ ಇದು ವ್ಯವಸ್ಥೆ ಇರೋದು ಅದ್ವೈತದಲ್ಲಿ. ಸೊ ಇಲ್ಲಿ ಅರಣ್ಯ ಎಕ್ಸಾಂಪಲ್ ಕೊಟ್ಟು ಇವ್ರು ಹೇಳ್ತಾರೆ. ಅರಣ್ಯ ಅಂದ್ರೆ ಅರಣ್ಯ ಕಟ್ಟೆ, ಅದೇ ಇದಕ್ಕೆ ಯಾಗಕ್ಕೆಲ್ಲ ಒಂದು ಯೂಸ್ ಮಾಡ್ತಾರಲ್ಲ, ಅವ್ರು ಬೆಂಕಿ ಪೆಟ್ಟಿಗೆಯಿಂದ ಏನು ಅವ್ರು ಕಟ್ಟೆ ಇದು ಮಾಡೋದಿಲ್ಲ, ಅವರು ಈ ಅರಣ್ಯ ಕಟ್ಟೆನೇ ಒಂದು ಮಂಥನ ಮಾಡ್ತಾರೆ, ಅದಕ್ಕೊಂದು ಪ್ರಕ್ರಿಯೆ ಇದೆ. ಸೊ ಅರಣಿಸ್ಥೋ ಯಥಾ ವನ್ಹಿ ನ ದಹೇತ್ ಅರಣಿಂ ತಥಾ ಪಶ್ಚಾತ್ ಮಥನ ಜಾತಃ ಅಗ್ನಿ ಅಸೌ ಸಾಕಲ್ಯೇನ ಅರಣಿಂ ದಹೇತ್. ಕಂಪ್ಲೀಟ್ ಆಗಿ ಅರಣ್ಯನ್ನ ಅದು ನಾಶ ಮಾಡ್ಬಿಡುತ್ತೆ, ಭಸ್ಮ ಮಾಡ್ಬಿಡುತ್ತೆ ಅದು ಅಂತ ಈ ಉದಾಹರಣೆ ಕೊಟ್ರು. ಮುಂದೆ ಕೇಳ್ತಾ ಇದ್ದಾರೆ ನೋಡಿ. ತಥಾ ವೇದಾಂತ ವಾಕ್ಯೋಥ ಧೀವೃತ್ತೌ ಪ್ರತಿಬಿಂಬಿತಂ ಸ್ವಪ್ರಕಾಶ ಆತ್ಮ ಚೈತನ್ಯಂ ಕೃತ್ಸ್ನ ಅಜ್ಞಾನಸ್ಯ ಬಾಧಕಂ ಅಂತ ಈ ಶ್ಲೋಕವನ್ನು ಹೇಳ್ತಾರೆ ನೋಡಿ. ಇದ್ರಲ್ಲಿ ಹೇಳ್ತಾ ಇದ್ದಾರೆ ಅದೇ ತರನೇ ಅರಣ್ಯ ಎಕ್ಸಾಂಪಲ್ ತರನೇ ಇಲ್ಲೂ ಕೂಡ ವೇದಾಂತ ವಾಕ್ಯದಿಂದ ಉಂಟಾಗಿರೋ ಈ ಬುದ್ಧಿವೃತ್ತಿ ಅಂದ್ರೆ ಅಖಂಡಾಕಾರ ವೃತ್ತಿ ಅನ್ನೋದು ಪ್ರತಿಬಿಂಬಿತಂ, ಅಲ್ಲಿ ಆ ವೃತ್ತಿಯಲ್ಲಿ ಆತ್ಮ ಚೈತನ್ಯ ಅನ್ನೋದೇ ವೃತ್ತಿಗೆ ಕಂಟೆಂಟ್. ಒಂದೊಂದು ವೃತ್ತಿಗೂ ಕೂಡ ಮನೋವೃತ್ತಿಗೆ ಕೂಡ ಒಂದು ಕಂಟೆಂಟ್ ಇರುತ್ತೆ. ಅದು ನಾವು ಘಟವನ್ನ ತಿಳ್ಕೊಂಡಾಗ ಘಟ ಅನ್ನೋದು ಕಂಟೆಂಟ್ ಆಗಿರುತ್ತೆ, ಅಥವಾ ಬೇರೆ ಏನಾದ್ರು ಒಂದು ಭಯ ಅಥವಾ ಏನಾದ್ರು ಬಂದಾಗ ಆ ವೃತ್ತಿಗೆ ಭಯ ಅನ್ನೋದು ಕಂಟೆಂಟ್ ಆಗಿರುತ್ತೆ. ಅದೇ ತರ ಎಲ್ಲದಕ್ಕೂ ಕಂಟೆಂಟ್ ಅನ್ನೋದು ಒಂದಿರುತ್ತೆ. ಸೊ ಈ ಅಖಂಡಾಕಾರ ವೃತ್ತಿ ಅನ್ನೋದು, ಅಥವಾ ಅದಕ್ಕೆ ಆತ್ಮಾಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿ, ಬ್ರಹ್ಮ ವಿದ್ಯಾ ಇಂತ ಬೇರೆ ಬೇರೆ ಹೆಸರುಗಳಿದೆ. ಅದು ಆ ವೃತ್ತಿಗೆ ಏನ್ ಕಂಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಶುದ್ಧ ಆತ್ಮ ಚೈತನ್ಯ ಮಾತ್ರ ಕಂಟೆಂಟ್ ಆಗಿರುತ್ತೆ. ಅದು ಏನೋ ನಿರ್ಗುಣವಾದ ಆತ್ಮ ಚೈತನ್ಯ ಕಂಟೆಂಟ್ ಆಗಿರುತ್ತೆ ಅದು. ಇವಾಗ ನೋಡಿ, ಸಗುಣ ಉಪಾಸನೆ ಮಾಡಿ ಸಗುಣ ಸಾಕ್ಷಾತ್ಕಾರ ಮಾಡ್ಕೊಡ್ತಾರಲ್ಲ, ಅವ್ರಿಗೆ ಕೂಡ ಒಂದು ವೃತ್ತಿ ಬರುತ್ತೆ. ಆ ವೃತ್ತಿಯಿಂದ ಏನಾಗುತ್ತೆ, ಅವರಿಗೆ ಸಗುಣ ಬ್ರಹ್ಮದ ಒಂದು ಸಾಕ್ಷಾತ್ಕಾರ ಅವ್ರಿಗಾಗುತ್ತೆ. ಆದ್ರೆ ಅದು ಅಜ್ಞಾನವನ್ನು ಹೋಗ್ಲಾಡಿಸಲ್ಲ. ಹಾಗಾಗಿ ಅದು ಅವ್ರಿಗೆ ಅತ್ಯಂತ ಪುಣ್ಯವನ್ನು ಕೊಟ್ಟಿರುತ್ತೆ. ಅದು ಅದರಿಂದ ಅವರು ಅದನ್ನೇ ಮುಂದಕ್ಕೆ ತಗೊಂಡೋಗ ಹಾಗೆ ಇಟ್ಕೊಂಡಿದ್ರೆ, ಅವರು ಅದನ್ನ ನಿರ್ಗುಣ ಬ್ರಹ್ಮವಾಗಿ ಅವರು ಕನ್ವರ್ಟ್ ಮಾಡದೆ ಹೋದ್ರೆ ಅವರು ತೀರ್ಕೊಂಡ ಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ಅದ್ವೈತದಲ್ಲಿ ವ್ಯವಸ್ಥೆ ಇರೋದು. ಯಾಕಂದ್ರೆ ಅವ್ರು ನೋಡಿ, ಆ ಸಗುಣ ಬ್ರಹ್ಮವನ್ನ ಎಲ್ಲಿವರೆಗೂ ಯಾವ ತರ ಉಪಾಸನೆ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರಪಂಚವನ್ನು ಸ್ವಲ್ಪ ಕೂಡ ಬೇಡವೇ ಬೇಡ ಅಂತ ಮಾಡ್ಕೊಂಡಿರ್ತಾರೆ. ಅಷ್ಟೊಂದು ವೈರಾಗ್ಯ ಇಟ್ಕೊಂಡಿರ್ತಾರೆ ಅವರು, ಅಷ್ಟೊಂದು ಶುದ್ಧವಾಗಿರ್ತಾರೆ ಅವರು. ಒನ್ಲಿ ಥಿಂಗ್ ಇಸ್, ನಿರ್ಗುಣ ಬ್ರಹ್ಮಕ್ಕೆ ಬದಲು ಅವರು ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡಿರ್ತಾರೆ. ಅಂತ ಅವರು ತೀರ್ಕೊಂಡಾಗ ಏನಾಗುತ್ತೆ, ಅವರಿಗೆ ಈ ಮುಂದಿನ ಜನ್ಮ ಇಲ್ಲ ಅಂತಲ್ಲ, ಜನ್ಮ ಬರುತ್ತೆ. ಬಟ್ ಈ ಜನ್ಮ ಇಲ್ಲಿ ಮನುಷ್ಯಾದಿ ಲೋಕದಲ್ಲಿ ಜನ್ಮ ಬರಲ್ಲ. ಶಾಸ್ತ್ರದ ಪ್ರಕಾರ ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಆ ಸೂಕ್ಷ್ಮ ಶರೀರ ಭದ್ರವಾಗಿರುತ್ತೆ. ಅದು ಅದರಲ್ಲಿ ಈ ಸಗುಣ ಬ್ರಹ್ಮ ಜ್ಞಾನ ಅನ್ನೋದು ಅದ್ರಲ್ಲಿ ಇರುತ್ತೆ ಅವ್ರಿಗೆ. ಅದ್ರ ಇಟ್ಕೊಂಡು ಅವರು ಸೂಕ್ಷ್ಮ ಇದಕ್ಕೆ ಹೋಗ್ತಾರೆ, ಅವ್ರು ಏನು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಆದ್ಮೇಲೆ ಅವ್ರಿಗೆ ಅವರ ಒಂದು ಪರಿಪಾಕದಿಂದ ಅವರಿಗೆ ಅಲ್ಲಿ ನಿರ್ಗುಣ ಬ್ರಹ್ಮ ಜ್ಞಾನ ಅಲ್ಲಿ ಸಿಕ್ಕಿ ಅವರು ಅಲ್ಲಿ ಸ್ವಲ್ಪ ಕಾಲ ಅವರು ಜೀವನ್ಮುಕ್ತರಾಗಿ ಇದ್ಕೊಂಡು, ಆ ಬ್ರಹ್ಮಲೋಕ ಅನ್ನೋದು ಮಹಾಪ್ರಳಯದಲ್ಲಿ ಅದು ನಾಶವಾಗುತ್ತಲ್ಲ, ಆವಾಗ ಅಲ್ಲಿರೋರು ಎಲ್ಲರಿಗೂ ಕೂಡ ಆ ಶರೀರ ಅನ್ನೋದು ಹೋಗಿ ಅವರು ಮುಕ್ತರಾಗ್ಬಿಡ್ತಾರೆ, ತಿರ್ಗಾ ವಾಪಸ್ ಸಂಸಾರಕ್ಕೆ ಬರೋದೇ ಇಲ್ಲ ಅಂತ ಒಂದು ಶಾಸ್ತ್ರ ವಾಕ್ಯ ಇದೆ. ಇದಕ್ಕೆ ಹೀಗೆ ಒಂದು ವ್ಯವಸ್ಥೆ ಇದೆ. ಆದ್ರೆ ನಿರ್ಗುಣ ಬ್ರಹ್ಮವನ್ನ ಯಾರು ಈ ಅಖಂಡಾಕಾರ ವೃತ್ತಿ ಮುಖಾಂತರ ತಿಳ್ಕೊಳ್ತಾನೋ ಈ ಜನ್ಮದಲ್ಲೇನೆ, ಅವನಿಗೆ ಇದೇ ಕೊನೆ ಜನ್ಮ. ಅಂದ್ರೆ ಅವನ ದೃಷ್ಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಯಾವತ್ತೂ ಕೂಡ ಜನ್ಮನೇ ಇದ್ದಿಲ್ಲ ಅಂತ ಅವನಿಗೆ ತಿಳಿದಿದೆ. ಅದು ಆತರ ಒಂದು ಜ್ಞಾನವನ್ನ ಅದು ಕೊಡುತ್ತೆ ಅವನಿಗೆ. ಹಾಗಾದ್ರೆ ಖಂಡಿತ ಅವನು ಸಂಸಾರಿ ಅಲ್ಲ. ಅವನಿಗೆ ಇರೋ ಅಜ್ಞಾನ ಅನ್ನೋದು ಇತ್ತು ಅಂತ ಹೇಳೋದು ಕೂಡ ಅದು ಕೂಡ ಸತ್ಯವಲ್ಲ ಅದು. ಹಾಗಾಗಿ ಅವನಿಗೆ ಅದೆಲ್ಲ ಆ ಒಂದು ವೃತ್ತಿಯಿಂದ ಎಲ್ಲವೂ ಕೂಡ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ಸಮೂಲ ಅಜ್ಞಾನ ಎಲ್ಲವನ್ನೂ ಕೂಡ ಅದು ಕೃತ್ಸ್ನಸ್ಯ ಅಜ್ಞಾನಸ್ಯ ಕೃತ್ಸ್ನ ಅಂತ ಹೇಳಿದ್ರೆ ಕಂಪ್ಲೀಟ್ ಅಜ್ಞಾನದ ಒಂದು ಸ್ವಲ್ಪ ಕೂಡ ಅವಶೇಷ ಏನು ಇರೋದಿಲ್ಲ. ಆದ್ರೆ ಕಾರ್ಯ ಅಂತ ಏನಿರುತ್ತೋ ಅದನ್ನೆಲ್ಲವನ್ನು ಕೂಡ ಅದು ಹೋಗ್ಲಾಡಿಸುತ್ತೆ ಅಂತ ನಮ್ಮ ಸುರೇಶ್ವರಾಚಾರ್ಯರು ಇದರಲ್ಲಿ ಬೃಹದಾರಣಿಕ ಭಾಷೆ ವಾರ್ತಿಕದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ, ತುಂಬಾ ಪ್ರಸಿದ್ಧವಾದದ್ದು. ತತ್ವಮಸ್ಯಾದಿ ವಾಕ್ಯೋರ್ಥ ಸಮ್ಯಕ್ ಧೀ ಜನ್ಮ ಮಾತ್ರತಃ ಅವಿದ್ಯಾ ಸಹಕಾರ್ಯೇಣ ನಾಸೀದಸ್ತಿ ಭವಿಷ್ಯತಿ ಅಂತ. ಏನರ್ಥ ಅಂತ ಹೇಳಿದ್ರೆ, ತತ್ವಮಸ್ಯಾದಿ ವಾಕ್ಯ ಅಂದ್ರೆ ಮಹಾವಾಕ್ಯ. ಇದರಿಂದ ಯಾರಿಗೆ ಒಂದು ಅಪರೋಕ್ಷ ಜ್ಞಾನ ಬರ್ತೋ, ಆ ಅಪರೋಕ್ಷ ಜ್ಞಾನ ಅನ್ನೋದು ವೃತ್ತಿ. ಅದೇ ಸಮ್ಯಕ್ ಧೀ ಅಂತ ಹೇಳಿದ್ರೆ ಸಮ್ಯಕ್ ಜ್ಞಾನ ಅಂತ. ಆ ಸಮ್ಯಕ್ ಧೀ ಅನ್ನೋದೇನೋ ಬುದ್ಧಿವೃತ್ತಿ. ಅದು ಆ ಬುದ್ಧಿವೃತ್ತಿ ಉಂಟಾದ ಮಾತ್ರದಿಂದಲೇ ಏನಾಗುತ್ತೆ ಅಂದ್ರೆ, ತಕ್ಷಣವೇ ಏನಾಗುತ್ತೆ ಅಂದ್ರೆ, ಅವಿದ್ಯೆ ಅನ್ನೋದು ತನ್ನ ಕಾರಣ ಸಹಿತ ಎಲ್ಲವೂ ಪೂರ್ತಿ ಭಸ್ಮ ಆಗುತ್ತೆ ಅಂತ ನೋಡಿ. ಅವಾಗ ಏನು ಗೊತ್ತಾಗುತ್ತೆ, ಅವಿದ್ಯೆ ಅನ್ನೋದಕ್ಕೆ ಎರಡು ಅವಸ್ಥೆ ಇದೆ. ಒಂದು ಕಾರಣ ಅವಸ್ಥೆ, ಇನ್ನೊಂದು ಕಾರ್ಯ ಅವಸ್ಥೆ ಅಂತ. ದಟ್ ಇಸ್ ಕಾಸಲ್ ಇಗ್ನರೆನ್ಸ್ ಅಂಡ್ ಎಫೆಕ್ಟಿವ್ ಇಗ್ನರೆನ್ಸ್ ಅಂತ. ಸೊ ಎಫೆಕ್ಟ್ ಇಗ್ನರೆನ್ಸ್ ಅನ್ನೋದೇ ನಮ್ಗೆ ಶರೀರ ಸಿಕ್ಕಿರೋದು, ಆಮೇಲೆ ಪ್ರಪಂಚ ಅನ್ನೋದಿರೋದು, ಇದೆಲ್ಲ ಎಫೆಕ್ಟ್ ಅನ್ನೋದು. ಕಾರಣ ಯಾವುದು ಅಂತ ಹೇಳಿದ್ರೆ ಮೂಲ ಅವಿದ್ಯಾ ಅಂತ ಯಾವ್ದಂತ ಹೇಳ್ತೀವೋ ಅದು. ಹಾಗಾಗಿ ಈ ತತ್ವಮಸ್ಯಾದಿ ವಾಕ್ಯದಿಂದ ಬಂದಿರೋ ಈ ಸಮ್ಯಕ್ ಬುದ್ಧಿ ಅಂತ ಸಮ್ಯಕ್ ಜ್ಞಾನ ಅಂತ ಹೇಳ್ತೀವಲ್ಲ, ಈ ಅಖಂಡಾಕಾರ ವೃತ್ತಿ ಅನ್ನೋದು ಅದು ಏನ್ ಮಾಡುತ್ತೆ ಅಂದ್ರೆ, ಅವಿದ್ಯೆಯನ್ನ ಮೂಲ ಸಮೇತ ಬುಡ ಸಮೇತ ಅದು ಕಿತ್ತೆ ಹಾಕ್ಬಿಡುತ್ತೆ ಅದು. ಹಾಗಾದ್ರೆ ಏನಾಯ್ತು, ಬುಡ ಸಮೇತ ಅಂತ ಹೇಳುವಾಗ
ಬುಡ ಇದೆ, ಬುಡದ ಜೊತೆಗೆ ಅದ್ರ ಮೇಲ್ಗಡೆ ಬೆಳ್ಕೊಂಡಿರೋ ಗಿಡ ಮರ ಎಲ್ಲವೂ ಕೂಡ ಪೂರ್ತಿ ಇದೆ ಅದು. ಸೊ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಅದು ಕಿತ್ತಾಕ್ಬಿಡುತ್ತೆ ಅಂತ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಅದೇ ತರ ಇಲ್ಲೂ ಕೂಡ ಅದೇ ವಿಷಯವನ್ನ ಹೇಳ್ತಾ ಇದ್ದಾರೆ. ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಹೋಗ್ಲಾಡ್ಸ್ಬಿಡುತ್ತೆ ಅದು. ಒಂದ್ ಸ್ವಲ್ಪ ಕೂಡ ಅದನ್ನ ಬಾಕಿ ಉಳಿಸದೆ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸ್ಬಿಡುತ್ತೆ ಅದು. ಇದಕ್ಕೆ ನಮ್ಗೆ ಶಾಸ್ತ್ರದಲ್ಲಿ ನಮ್ಮ ಅದ್ವೈತ ಆಚಾರ್ಯರೇ ಒಂದು ತುಂಬಾ ಚೆನ್ನಾಗಿರೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನ್ದ್ರೆ ನೋಡಿ, ಇವಾಗ ಸೂರ್ಯ ಚೆನ್ನಾಗಿ ಬೆಳಗ್ತಾ ಇದೆ, ಬಿಸಿ ಬಿಸಿ ಚೆನ್ನಾಗಿ ಬೆಳಗ್ತಾ ಇದೆ. ಅದು ಭೂಮಿಯಲ್ಲಿ ಸಣ್ಣ ಸಣ್ಣ ಹುಲ್ಲು ಇಂಥದ್ದೆಲ್ಲ ಕೂಡ ಬೆಳೆದಿರುತ್ತೆ ಅದು. ಆದ್ರೆ ಆ ಸೂರ್ಯನ ಒಂದು ಪ್ರಖರವಾಗಿದ್ರು ಕೂಡ ಈ ಹುಲ್ಲು ಅನ್ನೋದು ಏನು ಸುಟ್ಟೋಗೋದಿಲ್ಲ. ಆದ್ರೆ ಅದೇ ಸೂರ್ಯ ಕಿರಣವನ್ನ ನಾವು ಒಂದು ಲೆನ್ಸ್ ಮುಖಾಂತರ ಬಿಟ್ಟಾಗ, ಫೋಕಸ್ ಮಾಡಿದಾಗ ತಕ್ಷಣ ಇದು ನಾವೆಲ್ಲ ಮಾಡಿದೀವಿ ಅದನ್ನ. ಹಾಗಾಗಿ ಈ ಒಂದು ಹುಲ್ಲು ಅನ್ನೋದು ಸುಟ್ಟೋಗ್ಬಿಡುತ್ತೆ. ಅಥವಾ ಒಂದು ಹತ್ತಿ ಇದ್ರೂ ಕೂಡ, ಒಂದು ಹತ್ತಿ ಸಣ್ಣ ಒಂದು ಹತ್ತಿ ಇಟ್ಕೊಟ್ಟಿದೆ, ಅದು ಕೂಡ ಹುರಿದೋಗುತ್ತೆ. ಅದೇ ಲೆನ್ಸ್ ಇಲ್ಲದೆ ಹೋದ್ರೆ ಸೂರ್ಯನ ಬೆಳಕು ಅದ್ರ ಮೇಲೆ ಚೆನ್ನಾಗಿ ಬೆಳಿತಾ ಇರುತ್ತೆ, ಕಿರಣ ಬೆಳಿತಾನೆ ಇರುತ್ತೆ, ಅದು ಅದೇನು ಸುಟ್ಟೋಗಲ್ಲ. ಆದ್ರೆ ಈ ಲೆನ್ಸ್ ಮುಖಾಂತರ ಅದನ್ನ ಫೋಕಸ್ ಮಾಡಿದಾಗ ಬೆಳೀತಲ್ಲ, ಹೋಗುತ್ತಲ್ಲ. ಇದು ಈ ಎಕ್ಸಾಂಪಲ್ ಕೊಡ್ತಾರೆ ಇದಕ್ಕೆ. ಏನು, ಸೂರ್ಯ ಅನ್ನೋ ಸ್ಥಾನದಲ್ಲಿ ಆತ್ಮ ಅಲ್ಲದೆ ಆತ್ಮ ಪ್ರಕಾಶ ಅಥವಾ ಬ್ರಹ್ಮ ಪ್ರಕಾಶ ಅದಿರೋ ಸಮಯದಲ್ಲಿ ಅದು ಬೆಳಗ್ತಾ ಇರ್ತದೆ. ಯಾವ್ದನ್ನ ಬೆಳಕು ತೋರಿಸ್ತಾ ಇರುತ್ತೆ ಅಂದ್ರೆ, ಈ ಹುಲ್ಲು ಅನ್ನೋ ಸ್ಥಾನದಲ್ಲಿ ಅವಿದ್ಯೆ ಮತ್ತು ಅದ್ರ ಕಾರ್ಯ ಅಂತ ಹೇಳ್ಬೋದು. ಅವಿದ್ಯೆಯನ್ನ ತೋರಿಸ್ತಾನೆ ಇರುತ್ತೆ. ಅದು ನಮ್ಗೆ ಪ್ರಕಾಶ ಮಾಡ್ತಾ ಇರುತ್ತೆ. ಎಲ್ಲರಿಗೂ ಕೂಡ ಅದನ್ನ ನೋಡಕ್ಕೆ ಆ ಸೂರ್ಯನ ಬೆಳಕಿಂದಲೇ ನಾವು ಈ ಹುಲ್ಲನ್ನೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಯಾವಾಗ ಒಬ್ಬ ಈ ಲೆನ್ಸ್ ತಗೊಂಡ್ಬಂದು ಅದನ್ನ ಫೋಕಸ್ ಮಾಡ್ತಾನೋ ಇದ್ರ ಮೇಲೆ, ಅವಾಗ ಏನಾಗುತ್ತೆ, ಅದೇ ತರನೇ ಇಲ್ಲೂ ಕೂಡ ಈ ಅಖಂಡಾಕಾರ ವೃತ್ತಿ ಮುಖಾಂತರ ಈ ಆತ್ಮಸ್ವರೂಪದ ಒಂದು ಜ್ಞಾನವನ್ನ ನಾವು ವೃತ್ತಿಯಲ್ಲಿ ನಾವು ತಗೊಂಡಾಗ, ಕ್ಯಾಪ್ಚರ್ ಮಾಡಿದಾಗ ಅದಕ್ಕೆ ಪ್ರತಿಬಿಂಬಿತಾನು ಹೇಳ್ತಾರೆ. ಅಂದ್ರೆ ಪ್ರತಿಬಿಂಬ ಚೈತನ್ಯ ಅದು ಆಕ್ಚುಲಿ. ಹಾಗಾಗಿ ಅಖಂಡ ಚೈತನ್ಯವನ್ನ ನಾವು ಎಲ್ಲೂ ಕೂಡ ಕ್ಯಾಪ್ಚರ್ ಮಾಡಕ್ ಆಗೋದಿಲ್ಲ. ಆದ್ರೆ ಈ ವೃತ್ತಿಯಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡಕ್ ಆಗುತ್ತೆ. ಅಂತ ಕ್ಯಾಪ್ಚರ್ ಮಾಡಿದಾಗ ಏನಾಗುತ್ತೆ, ಅದು ಈ ಅವಿದ್ಯೆಯನ್ನ ಪೂರ್ತಿ ಹೋಗ್ಲಾಡಿಸುತ್ತೆ ಅಂತ. ಹಾಗಾಗಿ ಆತ್ಮ ಸ್ವರೂಪ ಅನ್ನೋದು, ಬ್ರಹ್ಮ ಸ್ವರೂಪ ಅನ್ನೋದು ಅವಿದ್ಯೆಗೆ, ಅಜ್ಞಾನಕ್ಕೆ, ಸಂಸಾರಕ್ಕೆ ಯಾವ್ದು ಕೂಡ ಅದು ವಿರೋಧ ಅಲ್ವೇ ಇಲ್ಲ. ಅದು ಅದಿಟ್ಕೊಂಡೆ ಇದೆಲ್ಲ ಬದುಕ್ತಾ ಇರ್ತೀವಿ ಚೆನ್ನಾಗಿ. ಈ ಅವಿದ್ಯೆ ಅನ್ನೋದು, ಅವಿದ್ಯಾ ಕಾರ್ಯ ಅನ್ನೋದೆಲ್ಲ ಆತ್ಮಸ್ವರೂಪದ ಒಂದು ಬೆಳಕ್ ಮೇಲೆ, ಅದರ ಸಪೋರ್ಟ್ ಮೇಲೆನೆ ಇದೆಲ್ಲ ಚೆನ್ನಾಗಿ ಬದುಕ್ತಾ ಇರುತ್ತೆ. ಆದ್ರೆ ಯಾವಾಗ ಈ ಅಖಂಡಾಕಾರ ವೃತ್ತಿ ಅಂತ ಒಬ್ಬ ತಗೊಂಡ್ಬಂದ್ಬಿಟ್ಟು ನಾವು ಅದ್ರ ಮಧ್ಯ, ಅವಾಗ ಅದು ಇದಕ್ಕೆಲ್ಲ ಬಾಧಕವಾಗುತ್ತೆ ಅನ್ನೋದನ್ನ ಈ ಲೆನ್ಸ್ ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಆಚಾರ್ಯರ ಹಿಂದೆ. ಸೊ ತಥಾ ವೇದಾಂತ ವಾಕ್ಯೋತ್ಥ ತೀವೃತ್ತೌ ಪ್ರತಿಬಿಂಬಿತಂ ಸ್ವಪ್ರಕಾಶ ಚೈತನ್ಯಂ ಕೃಷ್ಣ ಅಜ್ಞಾನಸ್ಯ ಬಾಧಕಂ ಅಂತ ತುಂಬಾ ಸರಳವಾದ ಬಾಧಕಗಳು. ನೋಡಿ, ಇವರು ವಿದ್ಯಾರ್ಥಿಗಳು ಯೂಸ್ ಮಾಡೋ ಶಬ್ದಗಳೆಲ್ಲ ಕೂಡ ನಮ್ಗೆ ಅಷ್ಟೊಂದು ಕಠಿಣವಲ್ವೇ ಇಲ್ಲ. ಅದು ಅವ್ರೇನು ಅವ್ರ ಕಾವ್ಯ ಶೈಲಿ ಎಲ್ಲ ತೋರ್ಸ್ಕೊಳಕ್ಕೆ ಅವ್ರಿಗೆಲ್ಲ ಬರುತ್ತೆ, ಚೆನ್ನಾಗಿ ಮಾಡಕ್ ಬರುತ್ತೆ ಅದು. ಆದ್ರೆ ನಮ್ಗೆ ಇಂಥದ್ದೆಲ್ಲ ಹೇಳ್ಕೊಡುವಾಗ ಅವರು ಅದೆಲ್ಲ ತರೋದೇ ಇಲ್ಲ. ಅವರು ಅಷ್ಟು ಚೆನ್ನಾಗಿ ಅವರು ಸುಲಭವಾಗಿ ಹೇಳ್ತಾರೆ. ಅವರು ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾತ್ ವಿಜ್ಞಾನ ಸಹಿತ ಸಮಾಧೌ ಅನುಭೂಯಹಿ ಬ್ರಹ್ಮ ಭೂಮಾನಂದಂ ಯಥಾಶಾಸ್ತ್ರಂ ಸ್ಮೃತ್ಯ ಯುದ್ಧಾಯ ಭಕ್ತಿಚ ಅಂತ. ನೋಡಿ, ಹೇಗೆ ಸುಷುಪ್ತಿನಲ್ಲಿ ಇದ್ದವನು ಎದ್ದ ಮೇಲೆ ನನಗೆ ತುಂಬಾ ಚೆನ್ನಾಗಿ ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೋ, ಅದೇ ತರನೇ ಯಾವೊಂದು ಯೋಗಿ ಅವನು ಈ ಸಮಾಧಿಯನ್ನ ಪ್ರಾಕ್ಟೀಸ್ ಮಾಡಿರೋನು ಸಮಾಧಿಯಲ್ಲಿ ತುಂಬಾ ಚೆನ್ನಾಗಿ ಬ್ರಹ್ಮಾನಂದವನ್ನ ಅನುಭವಿಸಿ ಹೊರಗಡೆ ಬಂದ್ಮೇಲೆ ಆನಂದವಾಗಿದೆ ನಾನು ಅಂತ ಅವ್ನು ಹೇಳ್ತಾನೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ತಸ್ಮಾತ್ ವಿಜ್ಞಾನ ಸಹಿತ ಸಮಾಧೌ ಅನುಭೂಯಹಿ ಅಂದ್ರೆ ಅವನು ಇಗ್ನರೆಂಟ್ ಅಲ್ಲ, ವಿಜ್ಞಾನ ಸಹಿತವಾಗಿ ಅವನು ಸಮಾಧಿಯಲ್ಲಿ. ಯಾಕಂದ್ರೆ ಅವನಿಗೆ ಆ ವಿಜ್ಞಾನ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಇಲ್ಲಿಂದ ಬಂತು, ಶಾಸ್ತ್ರದಿಂದ ಬಂತು, ಗುರು ವಾಕ್ಯದಿಂದ ಬಂತು, ಆ ಉಪದೇಶದಿಂದ ಬಂತು. ಬಂದದ್ದನ್ನ ಅವನು ಏನ್ ಮಾಡಿದ್ದಾನೆ, ಶ್ರವಣ ಮಾಡಿದ್ದಾನೆ, ಮನನದಿಂದ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡಿದ್ದಾನೆ, ನಿಧಿಧ್ಯಾಸನ ಮಾಡಿ ಅವನು ಈ ಸಮಾಧಿ ಸ್ಥಿತಿಗೆ ಬಂದಿದ್ದಾನೆ. ಬಂದು ಅವನು ಅಂತವನೇನೋ ಅವನಿಗೆ ಆತ್ಮಜ್ಞಾನ ಬಂದಿದೆ ಅವನಿಗೆ. ಅಂತವನೇನಾದ್ರು ಸಮಾಧಿಯಲ್ಲಿ ಇದ್ರೆ ಅವನು ಸಮಾಧಿಯಿಂದ ಆಚೆ ಬಂದಾಗ ಅವನು ಆನಂದವಾಗಿದೆ ನಾನು ಇಷ್ಟೊತ್ತು ಅಂತ ಅವನು ಹೇಳ್ತಾನೆ. ಸೊ ತಸ್ಮಾತ್ ವಿಜ್ಞಾನ ಸಹಿತ ಸಮಾಧೌ ಅನುಭೂಯಹಿ ಭೂಮಾನಂದಂ ಅನುಭೂಯ ಯಥಾಶಾಸ್ತ್ರ. ನೋಡಿ, ಅದು ಕೂಡ ಯಥಾಶಾಸ್ತ್ರ ಅಂತ ಹೇಳ್ತಾರೆ. ನಾವೇ ಏನೋ ತಿಳ್ಕೊಂಡು ನಾನು ಭೂಮಾ ಆನಂದ ನನಗೆ ಬಂತು ಅಂತ ಹೇಳಕ್ ಆಗೋದಿಲ್ಲ. ಅವನು ಯಾರು ಶಾಸ್ತ್ರವನ್ನು ಅವಲಂಬಿಸಿದಾನೋ, ಸರಿಯಾದ ಸಂಪ್ರದಾಯಬದ್ಧ ಆಚಾರ್ಯರಿಂದ ಕೇಳಿದಾನೋ ಅವನಿಗೆ ಮಾತ್ರ ಇದು ಉಂಟಾಗುತ್ತೆ ಅನ್ನೋದನ್ನ ಯಥಾಶಾಸ್ತ್ರ ಅನ್ನೋ ಶಬ್ದದಿಂದ ತೋರಿಸ್ಕೊಡ್ತಾ ಇದ್ದಾರೆ. ಸ್ಮೃತ್ವ ಅಂತ ಏನೋ ಅವನಿಗೆ ಸ್ಮರಣೆ ಬರ್ತೇವೆ, ಹೊರಗಡೆ ಬಂದ್ಮೇಲೆ ಅವನಿಗೆ ಸ್ಮರಣೆ ಬರುತ್ತೆ, ಬಂದು ಅವನು ಯುದ್ಧಾಯ ಭಕ್ತಿ ಚ ಅಂತ. ಆಮೇಲೆ ಮುಂದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಟಾಪಿಕ್ ಹೋಗ್ತಾ ಇದ್ದಾರೆ. ಯಾವ್ದು ಅಂದ್ರೆ ತ್ರಿಪುಟಿ ಅನ್ನೋ ಟಾಪಿಕ್. ಅದ್ರ ಬಗ್ಗೆ ಸ್ವಲ್ಪ ಅವರು ಡೀಪ್ ಆಗಿ ಡೆಲ್ವ್ ಮಾಡ್ತಾರೆ. ಇವಾಗ ಜ್ಞಾತೃಜ್ಞಾನ ಜ್ಞೇಯರೂಪ ತ್ರಿಪುಟಿ ಸ್ವಪ್ನ ಜಾಗೃತೋ ಭೂಮಾನಂದಂ ತಿರೋಧತ್ತೆ ವಿದ್ವಾಂತು ಅಭಿಭವತ್ಯ ಅಮಂ ಅಂತ. ನೋಡಿ, ಎಲ್ಲದರಲ್ಲೂ ತುಂಬಾ ಅವರು ಲಾಜಿಕಲ್ ಆಗಿ ತಗೊಂಡೋಗ್ತಾ ಇದ್ದಾರೆ. ಯಾವುದೊಂದು ವಿಷಯವನ್ನು ಬಿಡೋದೇ ಇಲ್ಲ ಅವರು. ಇದು ಏನು ಬೇಕಿಲ್ಲ ಅಂತ ಬಿಡೋದೇ ಇಲ್ಲ. ಅದು ಈ ಬೇಕಾಗಿರೋ ಎಲ್ಲ ವಿಷಯಗಳನ್ನು ಕೂಡ ಅವರು ತಂದು ಕೊಟ್ಟು ಅದಕ್ಕೆ ಅಷ್ಟೊಂದು ಮುಖ್ಯತ್ವ ಕೊಟ್ಟು ಹೇಳ್ತಾರೆ. ಅದನ್ನು ಎಳೆ ಮಾತಲ್ಲಿ ತುಂಬಾ ತಿಳಿಯಾಗಿ ಹೇಳ್ತಾರೆ. ಜ್ಞಾತೃಜ್ಞಾನ ಜ್ಞೇಯ ರೂಪ ತ್ರಿಪುಟಿ. ತ್ರಿಪುಟಿ ಅಂದ್ರೆ ನಮ್ಗೆ ಸಕಲವಾದ ಒಂದು ಇದರಲ್ಲಿ ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಎಲ್ಲವೂ ಕೂಡ ನಮಗೆ ಏನೇನು ನಮ್ಗೆ ಒಂದು ಅವಸ್ಥೆ ಅನುಭವ ಅಂತ ಏನೇನ್ ಬರುತ್ತೋ ಪ್ರತಿಯೊಂದರಲ್ಲೂ ಕೂಡ ಈ ತ್ರಿಪುಟಿ ಅನ್ನೋದಿದೆ. ತ್ರಿಪುಟಿ ಅಂದ್ರೆ ಇದೇನು ಅಂತ ಹೇಳಿದ್ರೆ, ಜ್ಞಾತೃ ಅಂತ ಒಬ್ಬ ಇರ್ತಾನೆ, ತಿಳ್ಕೊಳ್ಳೋನು ಅಂತ ಒಬ್ಬ ಇರ್ತಾನೆ. ಆಮೇಲೆ ಜ್ಞಾನ ಅಂದ್ರೆ ಅವನಿಗೆ ತಿಳುವಳಿಕೆ ಅಂತ ಒಂದು ಬರ್ತಾ ಇದೆ.
ಇಂದ್ರಿಯಗಳನ್ನ ಉಪಯೋಗಿಸಿ, ಆಮೇಲೆ ಜ್ಞಾನ ಯಾವ್ದೋ ಒಂದು ಬಗ್ಗೆ ಜ್ಞಾನ ಬರ್ತಾ ಇದೆ ಅವನಿಗೆ, ಅಂದ್ರೆ ಯಾವ್ದೋ ಒಂದು ವಸ್ತುವ ಬಗ್ಗೆ. ಹಾಗಾದ್ರೆ ಏನಾಯ್ತು, ಅವನಿರ್ಬೇಕು, ಅವನಿಗೆ ತಿಳಿಯಲ್ಪಟ್ಟ ಒಂದು ವಸ್ತು ಇರ್ಬೇಕು, ಜೊತೆಗೆ ಅವ್ನು ತಿಳ್ಕೊಳ್ಳೋ ಒಂದು ವ್ಯಾಪಾರನು ನಡಿಬೇಕು. ಸೊ ಹಾಗಾಗಿ ಜ್ಞಾತೃ ಜ್ಞಾನ ಜ್ಞಾನ ಜ್ಞೇಯ ರೂಪ, ಧ್ಯಾತೃ ಧ್ಯಾನ ಧ್ಯೇಯ ರೂಪ ಅಂತ ಲಲಿತಾ ಸಹಸ್ರನಾಮದಲ್ಲಿ ಅದೇ ತರ ಕರ್ತೃ ಕ್ರಿಯೆ ಕರ್ಮ ಅಂತ ಬರುತ್ತೆ. ಇದೇ ತರ ಎಲ್ಲ ಕಡೆನೂ ಬರ್ತಾರೆ. ಆಮೇಲೆ ಒಬ್ಬ ಭೋಕ್ತ ಒಂದು ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು, ಅಲ್ಲೂ ಕೂಡ ಇದು ಮೂರು ಇದೆ. ಊಟ ಮಾಡೋನು ಬೈತಾನೆ, ಆಮೇಲೆ ಊಟ ಅಂತ ಒಂದಿದೆ, ಯಾವ್ದೋ ಒಂದು ಅಡಿಗೆ ಪದಾರ್ಥ ಮಾಡಿರ್ತಾರಲ್ಲ ಅದೊಂದಿದೆ, ಆಮೇಲೆ ಅದನ್ನ ಇವನು ಭೋಗ ಮಾಡ್ತಾನೆ, ಬಾಯಿಗೆ ಹಾಕೊಂಡು ತಿಂತಾ ಇದ್ದಾನೆ ಅಲ್ವಾ, ಈ ಒಂದು ಕ್ರಿಯೆ ಇದೆ. ಸೊ ಎಲ್ಲರಲ್ಲೂ ಇರ್ತಾರೆ. ನಾವು ಒಂದು ವಿಷಯವನ್ನು ಕೇಳ್ತಾ ಇದ್ದಾಗ ಆ ಕೇಳೋನು ಅಂತ ಇದ್ದಾನೆ, ಆ ವಿಷಯ ಯಾವ್ದೋ ಒಂದು ಶಬ್ದ ನಿಮ್ ಕಿವಿಗೆ ಬೀಳ್ತಾ ಇದೆ, ಆಮೇಲೆ ಈ ಕಿವಿ ಅನ್ನೋದು ಆ ಒಂದು ವಿಷಯವನ್ನ ತಿಳ್ಕೊಳ್ಳಕ್ಕೆ ಒಂದು ಇಂದ್ರಿಯವಾಗಿ ಹೆಲ್ಪ್ ಮಾಡುತ್ತೆ ಅವನಿಗೆ. ಸೊ ಹೀಗೆ ಈ ತ್ರಿಪುಟಿ ಇದೆಯಲ್ಲ, ಇದು ಸ್ವಪ್ನ ಜಾಗೃತೋಹೋ ಭೂಮಾನಂದಂ ತಿರೋಧತ್ತೆ. ಈ ವೃತ್ತಿಗಳು ಏನ್ ಮಾಡ್ತಾ ಇದೆ, ಸ್ವಪ್ನ ಅವಸ್ಥೆಯಲ್ಲೂ ಆಗ್ಲಿ ಜಾಗೃತ ಅವಸ್ಥೆಯಲ್ಲಾಗ್ಲಿ ಇವನಿಗೆ ಈ ವೃತ್ತಿಗಳು ಬಂದು ಅಂದ್ರೆ ತ್ರಿಪುಟಿ ಬಂದು ಏನ್ ಮಾಡುತ್ತೆ, ಈ ಭೂಮಾನಂದ ಅನ್ನೋದನ್ನ ಅದು ಮುಚ್ಚಾಕ್ತಾ ಇದೆ. ಅದು ಯಾವಾಗ್ಲೂ ಕೂಡ ಮುಚ್ಚಾಕ್ತಾ ಇದೆ. ಇದು ಅವಾಗ ಏನ್ ಮಾಡ್ಬೇಕಾಗಿದೆ, ಇದರಿಂದ ನಮ್ಗೆ ಲಾಜಿಕಲ್ ಆಗಿ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾರು ಈ ಭೂಮಾನಂದವನ್ನ ತಿಳ್ಕೊಬೇಕು ಅಂತ ಇದ್ದಾನೋ ಅವನ್ ಏನ್ ಮಾಡ್ಬೇಕಾಗುತ್ತೆ, ತ್ರಿಪುಟಿಯನ್ನ ಅವನು ದಾಟಿ ಹೋಗ್ಬೇಕಾಗುತ್ತೆ, ಅಥವಾ ತ್ರಿಪುಟಿಯನ್ನ ಅವನು ಒಂದು ತಾತ್ಕಾಲಿಕವಾಗಿ ಆದ್ರೂ ಅವನು ಅದನ್ನ ತಡೆಗಟ್ಟಬೇಕಾಗುತ್ತೆ ಅವನು ಅಂತ. ಇದನ್ನೇ ಯೋಗಿ ಮಾಡೋದು. ಯೋಗ ಚಿತ್ತವೃತ್ತಿ ನಿರೋಧ ಅಂತಾನೆ ಅದಕ್ಕೆ ಇರೋದು. ಯೋಗ ಅನ್ನೋದಕ್ಕೆ ಪತಂಜಲ ಯೋಗದಲ್ಲಿ ಡೆಫಿನಿಷನ್ ಅದಕ್ಕೆ ಏನಿದೆ ಅಂತ ಹೇಳಿದ್ರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಅವ್ರು ಹೇಳಿದ್ದಾರೆ. ಯೋಗ ಅಂದ್ರೆ ಏನು ಅಂತ ಹೇಳಿದ್ರೆ, ಚಿತ್ತವೃತ್ತಿಯನ್ನ ನಿರೋಧ ಮಾಡೋದು, ಅಂದ್ರೆ ಅದನ್ನ ತಡೆಗಟ್ಟೋದು ಅಂತ. ಅಂದ್ರೆ ಈ ತ್ರಿಪುಟಿ ಅಂತ ಇದೆಯಲ್ಲ ಅದನ್ನ ತಡೆಗಟ್ಟೋದು, ತಾತ್ಕಾಲಿಕವಾಗಿ ತಡೆಗಟ್ಟೋದು ಅಂತ. ಸೊ ಇದನ್ನೇ ಅದಕ್ಕೆ ಎಕ್ಸರ್ಸೈಸ್ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾತೃ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಸ್ವಪ್ನ ಜಾಗೃತೋಹೋ ಭೂಮಾನಂದಂ ತಿರೋಧತ್ತೆ. ಆದ್ರೆ ವಿದ್ವಾಂತು ಅಭಿಭವತಿ ಅಮುಂ. ವಿದ್ವಾನ್ ಅಂದ್ರೆ ಯಾರು, ಜ್ಞಾನಿ, ಆತ್ಮಜ್ಞಾನಿ, ಅಪರೋಕ್ಷ ಜ್ಞಾನಿ ಆಗಿದ್ದವನು ಏನ್ ಮಾಡ್ತಾನೆ, ಈ ತ್ರಿಪುಟಿಯನ್ನ ಅವನು ದಾಟ್ಬಿಡ್ತಾನೆ. ದಾಟೋದು ಅಂದ್ರೆ ಏನರ್ಥ ಅಂದ್ರೆ, ಆ ತ್ರಿಪುಟಿ ಬಂದು ಅವನಿಗೆ ತಡೆ ಮಾಡದೇ ಇರೋ ತರ ನೋಡ್ಕೊಳ್ತಾನೆ ಅಂತ. ನೋಡಿ, ಆತ್ಮಜ್ಞಾನಿ ಆಗಿದ್ದವನು ಕೂಡ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಮಾಡುವಾಗ ಅವನಿಗೂ ತ್ರಿಪುಟಿ ಬೇಕೇ ಬೇಕು. ಇವಾಗ ಅವನ ಹತ್ರ ಮುಂದೆ ಯಾರಾದ್ರೂ ಒಬ್ರು ಕೇಳಿದ್ರೆ, ಏನೋ ವಿಷಯ ಕೇಳಿದ್ರೆ ಅವನಿಗೆ ಅವನ್ನ ನೋಡ್ಬೇಕಾಗುತ್ತೆ ಅವನು. ಹಾಗಾದ್ರೆ ಅವ್ನು ನೋಡೋನಾಗ ಅವನು ಇರ್ತಾನೆ, ನೋಡಲ್ಪಡುವಾಗಿ ಆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ನೋಡೋದು ಅಂತ ವ್ಯಾಪಾರ ಅವನಿಗೂ ಇರುತ್ತೆ. ಈ ಆತ್ಮಜ್ಞಾನ ಅನ್ನೋದು ಖಂಡಿತ ಅವನ ಶರೀರ ಇಂದ್ರಿಯಗಳು ಅದನ್ನೆಲ್ಲ ಏನು ಇಲ್ಲದೆ ಮಾಡ್ಬಿಡಲ್ಲ, ಅದೆಲ್ಲ ಭದ್ರವಾಗಿ ಇರ್ತಾನೆ ಇರುತ್ತೆ ಅದು. ಆದ್ರೆ ಅವನೊಂದು ದೃಷ್ಟಿ ಮಾತ್ರ ಯಾವ್ದ್ರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ, ಈ ತ್ರಿಪುಟಿಗೆ ದಾಟಿರೋ ಆತ್ಮ ಸ್ವರೂಪದ ಮೇಲೆ ಅವನಿಗೆ ದೃಷ್ಟಿ ಇರೋದ್ರಿಂದ, ಈ ತ್ರಿಪುಟಿ ವ್ಯಾಪಾರ ನಡೀತಾ ಇರೋವಾಗ್ಲೂ ಕೂಡ ಅವನಿಗೆ ಆತ್ಮಸ್ವರೂಪವಾದ ನಾನೇ ಈ ತಿಳಿಯವನಾಗಿದ್ದೀನಿ, ತಿಳಿಯಲ್ಪಡುವವನಿಗೆ ಎದುರುಗಡೆ ಇರೋನು ನಾನೇನೆ, ಅವ್ನು ಏನ್ ಹೇಳ್ತಾ ಇದ್ದಾನೋ ಅವ್ನು ಕೇಳೋನು ನಾನೇನೆ, ಅವ್ನು ಹೇಳ್ತಾ ಇರೋ ವಿಷಯವೂ ನಾನೇನೆ, ಎಲ್ಲವೂ ನಾನೇನೆ ಅಂತ ಆಗ್ತಾ ಇರುತ್ತೆ. ಸೊ ಅವ್ನಿಗೆ ಯಾವ ಕಿವಿಯಿಂದ ಕೇಳ್ತಾ ಇದೆಯೋನೋ ಅದು ಕೂಡ ಅವನಾಗೆ ಇರ್ತಾನೆ. ಹಾಗಾಗಿ ಅವನಿಗೆ ಈ ಆತ್ಮಜ್ಞಾನ ಅನ್ನೋದು ಸರ್ವವನ್ನು ಅದು ವ್ಯಾಪಿಸ್ಕೊಂಡಿರೋದ್ರಿಂದ ಅವನಿಗೆ ಯಾವುದೇ ತ್ರಿಪುಟಿ ವ್ಯಾಪಾರ ಆಗ್ತಾ ಇರೋ ಕೂಡ ಅವನಿಗೇನು ಬಾಧಕವಾಗುವುದಿಲ್ಲ. ಅವನಿಗೆ ಅವನ ಆತ್ಮಜ್ಞಾನ ಅನ್ನೋದು ಅಷ್ಟು ಭದ್ರವಾಗಿ ತಿಳಿಯೋದು. ಅವನ ಆತ್ಮಜ್ಞಾನವನ್ನು ಪಡ್ಕೊಂಡು ಅದನ್ನ ತುಂಬಾ ಗಟ್ಟಿ ಮಾಡ್ಕೊಂಡಿರೋದ್ರಿಂದ ಅವನಿಗೆ ಖಂಡಿತ ಇದು ಹೋಗ್ಬಿಡ್ತು ಅಂತ ಹೇಳಕ್ ಆಗುದೇ ಇಲ್ಲ. ಈ ತ್ರಿಪುಟಿ ವ್ಯಾಪಾರ ಆಗ್ತಾ ಇದ್ರು ಕೂಡ ಅವನು ಈ ತ್ರಿಪುಟಿಯನ್ನ ಟ್ರಾನ್ಸೆಂಡ್ ಮಾಡಿರೋ ಸ್ಟೇಟ್ ಅಲ್ಲಿ ಅವನು ಇರೋದ್ರಿಂದ ಅವನಿಗೆ ತ್ರಿಪುಟಿ ವ್ಯಾಪಾರದಿಂದ ಏನು ಕೂಡ ತೊಂದರೆ ಇರೋದಿಲ್ಲ. ಅದಕ್ಕೆ ನೋಡಿ, ಇವ್ರು ಹೇಳಿರೋದು ಯಾರು, ನಮ್ಮ ವಿದ್ಯಾರಣ್ಯರು ಪಂಚದಶಿಗೆ ಹೇಳಿದಾರಲ್ಲ, ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಆತ್ಮಜ್ಞಾನಿಗಿರೋನು ಜನಕರುವುದೆಲ್ಲ ಎಕ್ಸಾಂಪಲ್ ಇದೆಯಲ್ಲ. ಹಾಗಾಗಿ ಅಶ್ವಪತಿ ಅಂತ ಒಬ್ಬನ ಎಕ್ಸಾಂಪಲ್ ಹೇಳ್ತಾರೆ. ಅಶ್ವಪತಿ ಯಾರು ಅಂತ ಹೇಳಿದ್ರೆ, ಈ ಸತ್ಯವಾನ್ ಸಾವಿತ್ರಿ ಅಂತ ನಾವು ಕತೆ ಕೇಳಿದೀವಲ್ವಾ, ಆ ಸತ್ಯವಾನ್ ಸಾವಿತ್ರಿಯ ಮಾವನವ್ರು, ಸಾವಿತ್ರಿ ಮಾವನವರು, ಇದನ್ನ ಅಶ್ವಪತಿ ಅಂತ ಹೇಳ್ತಾರೆ. ಸಾವಿತ್ರಿ ಗಂಡ ಸತ್ಯವಾನ್ ಅಂತ ಇದ್ನಲ್ಲ, ಅವನ ತಂದೆಗೆ ಅಷ್ಟೇ ಅವನ ಆತ್ಮಜ್ಞಾನಿಯಾಗಿದ್ದ ಅಂತ ನಮ್ಗೆ ಇದ್ರಲ್ಲಿ ಬರುತ್ತೆ, ನಮ್ಗೆ ಪುರಾಣಗಳಿದ್ದಲ್ಲಿ ಗೊತ್ತಾಗುತ್ತೆ ಈ ತರ ಇದ್ದಿದ್ದಾನೆ. ಆಮೇಲೆ ಭಗೀರಥ ಅಂತ ಒಬ್ಬ ಇದ್ದಾನೆ, ಯಾರು ಇದ್ದಿದ್ದಾನೆ, ಈ ಇಕ್ಷ್ವಾಕು ಕುಲದಲ್ಲಿ ಒಬ್ಬ ಇದ್ದಾನೆ, ಅವನು ಕೂಡ ಆತ್ಮಜ್ಞಾನಿ ಅಂತ ಯೋಗವಾಸಿಸ್ತಾ ಬರುತ್ತೆ ಅದು. ಸೊ ಹೀಗಾಗಿ ಬೇಕಾದಷ್ಟು ಜ್ಞಾನಿಗಳು ರಾಜರಾಗಿ ಇದ್ದಿದ್ದಾರೆ, ರಾಜರ್ಷಿಗಳು ಅಂತ ಹೇಳ್ಬೋದು ಅವ್ರನ್ನ, ಅಂತ ಆಗಿದ್ದಾರೆ. ಹಾಗಾಗಿ ಇವರು ವಿದ್ಯಾರ್ಥಿ ಅಂತ ಹೇಳ್ತಾರೆ, ಆತ್ಮಜ್ಞಾನಿಯಾಗಿರೋನಿಗೆ ಅತ್ಯಂತ ಲೌಕಿಕ, ನೋಡಿ ಲೌಕಿಕ ಅನ್ನೋದ್ರಲ್ಲಿ ಎಷ್ಟು ಅಷ್ಟು ಅಂತಲ್ಲ. ಇವಾಗ ನಾವು ನೋಡ್ತಾ ಇದ್ದೀವಿ, ನಮ್ಮ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಅವರು ಎಷ್ಟೊಂದು ಕಾರ್ಯಗಳಲ್ಲಿ ತೊಡಗಿದ್ದಾರೆ, ಎಷ್ಟೊಂದು ಮಾಡ್ಬೇಕಾಗಿದೆ ಅವರಿಗೆ. ಅಂತ ಆತ್ಮಜ್ಞಾನಿಯಾಗಿರೋನಿಗೆ ಅದು ಕೂಡ ಮಾಡಕ್ಕಾಗುತ್ತೆ. ಅವನ ಆತ್ಮಜ್ಞಾನಕ್ಕೆ ಬಾಧಕವಿಲ್ಲದೆ ಅವನಿಗೆ ಅದೆಲ್ಲ ಮಾಡಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಭೂಮಾನಂದಂ ತಿರೋಧತ್ತೆ, ಯಾವುದು ಈ ತ್ರಿಪುಟಿ ಅನ್ನೋದು ಭೂಮಾನಂದವನ್ನ ಮುಚ್ಚಿರುತ್ತೆ. ಆದ್ರೆ ವಿದ್ವಾಂತು ಅಭಿಭವತಿ ಅಮುಂ. ಈ ಆತ್ಮಜ್ಞಾನ ಜ್ಞಾನಿಯಾಗಿರೋನು ಈ ತ್ರಿಪುಟಿಯನ್ನ ಅವನು ಅದನ್ನ ಮೆಟ್ಟಿ ಅವನು ನಿಂತಿರ್ತಾನೆ ಯಾವಾಗ್ಲೂ ಕೂಡ ಅಂತ. ಚಿಚ್ಛಾಯಾವಾನ್ ಅಹಂಕಾರೋ ಜ್ಞಾತ ಸ್ಯಾತ್ ಚಕ್ಷುರಾದಿಜ ಬುದ್ಧಿವೃತ್ತಿ ಭವೇತ್ ಜ್ಞಾನಂ ಜ್ಞೇಯ ರೂಪರಸಾದಯ. ಹಾಗಾದ್ರೆ ತ್ರಿಪುಟಿ ಅಂತ ಹೇಳಿದ್ರಲ್ಲ, ಆ ತ್ರಿಪುಟಿ ಅನ್ನೋದನ್ನ ಏನು ಅಂತ ಹೇಳಿ ನೀವು ಅದನ್ನ ಹೇಳ್ತೀರಾ? ತ್ರಿಪುಟಿ ಅನ್ನೋದು ಏನು, ಒಂದೊಂದು ಏನದು ಅಂತ ಕೇಳುವಾಗ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಡೆಫಿನಿಷನ್ ಕೊಡ್ತಾ ಇದ್ದಾರೆ. ಚಿಚ್ಛಾಯಾವಾನ್ ಅಹಂಕಾರ
ಜ್ಞಾತ ಸ್ಯಾತ್ ಅಂದ್ರೆ ಜ್ಞಾತೃ ಅಥವಾ ನೋಯರ್ ಅಂತ ನಾವು ಏನ್ ಹೇಳ್ತೀವೋ ಅದು ಯಾರು ಅಂತ ಹೇಳಿದ್ರೆ ಖಂಡಿತ ಅದು ಜಡ ಅಲ್ಲ, ಖಂಡಿತ ಅದು ಒಂದು ಅಂತಃಕರಣ ಇರೋ ಒಂದು ವ್ಯಕ್ತಿ. ಅದು ಎಲ್ಲ ಜೀವನೂ ಕೂಡ ಜ್ಞಾತೃನೇ. ಇವಾಗ ನೋಡಿ, ಒಂದು ಹಸು ಒಂದು ಕಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಕಣ್ಣು ಕಾಣಿಸದೇ ಇರೋ ಕಡೆನೂ ಕೂಡ ದೂರದಿಂದ ಹಲಸಿನ ತೊಳೆ ವಾಸನೆ ಬಂದ್ರೆ ಇದು ಏನ್ ಮಾಡುತ್ತೆ, ಓ ಇದರಿಂದ ವಾಸನೆ ಬರ್ತಾ ಇದೆ ಅಂತ ಅದು ಹೋಗುತ್ತೆ ಆ ಜಾಗಕ್ಕೆ. ಅದು ಕಣ್ಣಿಂದ ನೋಡಿರಲ್ಲ ಮೊದಲು, ಆದ್ರೆ ವಾಸನೆ ಇಟ್ಕೊಂಡು ಅದು ಹೋಗ್ಬಿಡುತ್ತೆ. ಸೊ ಇದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಜ್ಞಾತೃತ್ವ ಅನ್ನೋದು ಅದಕ್ಕಿದೆ ಅದಕ್ಕೆ. ಹಾಗಾಗಿ ಅಂದ್ ಮಾಡುತ್ತಲ್ಲ, ಅದೇ ತರನೇ ಜ್ಞಾತ ಅಂದ್ರೆ ಯಾರು ಅಂತ ಹೇಳಿದ್ರೆ ಚಿತ್ ಛಾಯಾವಾನ್ ಅಹಂಕಾರ ಜ್ಞಾತ ಸ್ಯಾತ್. ನಮ್ಮಲ್ಲಿ ಹೂ ಇಸ್ ದ ನೋಯರ್ ಇನ್ ಅಸ್ ಅಂತ ಕೇಳಿದಾಗ ಅಂತಃಕರಣ ಇಸ್ ದ ನೋಯರ್ ಅಂತ ಹೇಳ್ತೀವಿ. ಬಟ್ ಏನ್ ಅಂತಃಕರಣ, ಅದು ಎಂಥ ಅಂತಃಕರಣ ಅಂತ ಕೇಳಿದ್ರೆ ಚಿತ್ ಛಾಯಾವಾನ್ ಅಹಂಕಾರ. ಅಂತಃಕರಣದಲ್ಲಿ ನಾವು ನಾಲ್ಕಾಗಿ ಹೇಳ್ತೀವಲ್ಲ, ಅಹಂಕಾರ, ಬುದ್ಧಿ, ಮನಸ್ಸು, ಚಿತ್ತ ಅಂತ ನಾಲ್ಕು ಹೇಳ್ತೀವಿ. ಅದ್ರಲ್ಲಿ ಅಹಂಕಾರ ಅಂತ ಆಸ್ಪೆಕ್ಟ್ ಇದೆಯಲ್ಲ, ಅದರಲ್ಲಿ ಈ ಚಿತ್ತನ ಆತ್ಮ ಚೈತನ್ಯ ಇದೆಯಲ್ಲ, ಅದರ ಒಂದು ಇದು ಬೆಳಕು ಅಥವಾ ಅದರ ಒಂದು ಪ್ರತಿಬಿಂಬ ಛಾಯೆ ಅದರಲ್ಲಿ ಬೆಳುತ್ತೆ. ಅಂತ ಅಹಂಕಾರಕ್ಕೆ ಜ್ಞಾತೃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಅಂತಃಕರಣದಲ್ಲಿ ಆತ್ಮ ಚೈತನ್ಯ ಅದರ ಪ್ರತಿಬಿಂಬ ಬಿದ್ದಾಗ ಈ ಅಂತಃಕರಣಕ್ಕೆ ಒಂದು ಜೀವ ಅಂತ ಹೆಸರು ಬರುತ್ತೆ, ಅದಕ್ಕೆ ಜ್ಞಾತ ಅಂತ ಹೆಸರು ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚಿತ್ ಛಾಯಾವಾನ್ ಅಹಂಕಾರ ಜ್ಞಾತ ಸ್ಯಾತ್ ಚಕ್ಷುರಾದಿಜ ಬುದ್ಧಿವೃತ್ತಿ ಭವೇತ್ ಜ್ಞಾನಂ. ಜ್ಞಾನಂ ಅಂದ್ರೆ ಏನು, ತ್ರಿಪುಟಿನಲ್ಲಿ ಮೂರಿದೆ, ಜ್ಞಾತೃ, ಜ್ಞಾನಂ, ಜ್ಞೇಯ ಅಂತ ಮೂರಿದೆ. ಜ್ಞಾತೃ ಅನ್ನೋದು ಹೇಳಿದ್ರು ಯಾರು ಅಂದ್ರೆ ಅಹಂಕಾರ ಅನ್ನೋದ್ರಲ್ಲಿ ಆತ್ಮಸ್ವರೂಪದ ಒಂದು ಬೆಳಕು ಅಥವಾ ಒಂದು ಪ್ರತಿಬಿಂಬ ಅಹಂಕಾರದಲ್ಲಿ ಬಿದ್ದಾಗ ಅದಕ್ಕೆ ಜ್ಞಾತೃ ಅಂತ ಹೆಸರು. ತಿಳ್ಕೊಳ್ಳೋನು ಅವನೇನೆ. ಹಾಗಾದ್ರೆ ತಿಳುವಳಿಕೆ ಅಂತ ಒಂದಿದೆಯಲ್ಲ, ಅದೇನು ಅಂತ ಕೇಳಿದಾಗ ಚಕ್ಷುರಾದಿಜ ಬುದ್ಧಿವೃತ್ತಿ ಭವೇತ್ ಜ್ಞಾನಂ ಅಂತ. ಕಣ್ಣು, ಕಿವಿ, ಮುಖ ಇಂತ ನಮ್ಗೆ 5 ಜ್ಞಾನೇಂದ್ರ ಇದೆಯಲ್ಲ, ಅದ್ರ ಮುಖಾಂತರ ನಮ್ಗೆ ಯಾವ್ದೋ ಒಂದು ಜ್ಞಾನವನ್ನು ಪಡ್ಕೊಳ್ತೀವಲ್ಲ, ಅದಕ್ಕೆ ಅದು ಎಲ್ಲಿ ಬೆಳುತ್ತೆ ಆ ಜ್ಞಾನ, ಅಂತಃಕರಣದಲ್ಲಿ ಬೆಳುತ್ತೆ ಅದು. ಸೊ ಹಾಗಾಗಿ ಬುದ್ಧಿವೃತ್ತಿ ಅನ್ನೋದು ಇದೆಯಲ್ಲ, ಅದಕ್ಕೇನೆ ಜ್ಞಾನಂ ಅಂತ ಹೆಸರು ಅಂತ ಹೇಳಿದ್ರು. ಇವಾಗ ಜ್ಞೇಯ ಅಂದ್ರೆ ಯಾವ್ದು ಅಂತ ಕೇಳಿದ್ರೆ ರೂಪರಸಾದಯ, ಹೊರಗಡೆ ಇರೋ ವಸ್ತುಗಳೆಲ್ಲ ಇದೆಯಲ್ಲ, ಶಬ್ದ, ಸ್ಪರ್ಶ, ರೂಪರಸ, ಗಂಧ ಅಂತ, ಅವುಗಳೇ ಜ್ಞೇಯವಾದ ಪದಾರ್ಥಗಳು. ಹಾಗಾಗಿ ಈ ತ್ರಿಪುಟಿ ಅನ್ನೋದ್ರಲ್ಲಿ ಈ 3 ಇದೆ. ಹಾಗಾದ್ರೆ ನೋಡಿ, ಈ ತ್ರಿಪುಟಿ ಅನ್ನೋದ್ರಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ ಈ ಮೊದಲು 2 ಇದೆಯಲ್ಲ, ಜ್ಞಾತೃ ಮತ್ತು ಜ್ಞಾನ, ಅದೆರಡು ಕೂಡ ನಮ್ಮಲ್ಲೇ ಇರುತ್ತೆ. ಅದು ಜ್ಞೇಯ ಅನ್ನೋದು ಹೊರಗಡೆ ಇರೋ ವಸ್ತು. ಹಾಗಾಗಿ ನಾವಾಗಿರೋದು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಇಂದ್ರಿಯಗಳನ್ನ ಇಟ್ಕೊಂಡು ಹೊರಗಡೆ ಇರೋ ವಸ್ತುಗಳನ್ನ ನಾವು ಗ್ರಹಿಸುವಾಗ ಏನಾಗುತ್ತೇವೆ, ನಾವು ಅದನ್ನ ತಿಳ್ಕೊಂಡವನಾಗ್ತೀನಿ ನಾನು ಅಂತ ಆಗ್ತೇವೆ. ಅವಾಗ ನೋಡಿ, ಇವಾಗ ಹೊರಗಡೆ ವಸ್ತು ಏನೇ ಇದ್ರೂ ಕೂಡ ಇವನಿಗೆ ಈ ತಿಳುವಳಿಕೆ ಅಂತ ಒಂದು ಆಗ್ತಾ ಇದೆಯಲ್ಲ, ಅವಾಗಲೇ ಏನಾಗೋಯ್ತು ಅಂತ ಹೇಳಿದ್ರೆ ಹೊರಗಡೆ ಇರೋ ವಸ್ತು ಇವನಲ್ಲಿ ಬಂದು ಸೇರ್ಕೊಂಡ್ಬಿಡ್ತೇವೆ, ಇವನಲ್ಲಿ ಬಂದು ಸೇರಾಯ್ತು. ಇವಾಗ ನೋಡಿ, ಗ್ರಾಸ್ ಆಗಿ ಹೊರಗಡೆ ಇರೋ ವಸ್ತು ಇವಾಗ ಏನಾಗಿದೆ, ಇವನ ಒಂದು ವ್ಯಾಪಾರದಿಂದ ಅದು ಇಟ್ ಹಸ್ ಬಿಕಮ್ ಇದು ಸೂಕ್ಷ್ಮ ಆಗೋಗ್ಬಿಟ್ಟಿದೆ. ಆಸ್ ದೋ ಇಟ್ ಹಸ್ ಬಿಕಮ್ ಸಟಲ್. ಸೊ ಗ್ರಾಸ್ ಆಗಿ ಒಂದು ತಾಜ್ ಮಹಲ್ ಅನ್ನೋದು ಗ್ರಾಸ್ ಆಗಿ ಹೊರಗಡೆ ಇದೆ, ಅಥವಾ ಜೋಗ್ ಫಾಲ್ಸ್ ಅನ್ನೋದು ಗ್ರಾಸ್ ಆಗಿ ಇದೆ. ಅದು ಆದ್ರೆ ಅದ್ರ ಒಂದು ನೋಡಿದಾಗ ನನ್ಗೆ ಏನಾಗುತ್ತೆ, ನನ್ನ ಮನಸ್ಸಲ್ಲಿ ಆ ತಾಜ್ ಮಹಲ್ ಅನ್ನೋದು ಸೂಕ್ಷ್ಮವಾಗಿ ನನ್ನ ಮನಸ್ಸಲ್ಲಿ ಬಂದು ಕೂತ್ಬಿಡುತ್ತೆ. ಅದೇ ತರ ಜೋಗ್ ಫಾಲ್ಸ್ ಅನ್ನೋದು ಹೊರಗಡೆ ಇರೋದು ನನ್ನ ಮನಸ್ಸಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ, ಜ್ಞಾನಾಕಾರವಾಗಿ ಬಂದ್ಬಿಡುತ್ತೆ ಅದು. ಸೊ ಈ ತರ ಒಂದು ಬ್ಯೂಟಿಫುಲ್ ಸ್ಥಿತಿ ಒಂದು ಇದೆ. ಇದನ್ನ ನಮಗೆ ಇವರು ನಾವು 13ನೇ ಅಧ್ಯಾಯದಲ್ಲಿ ನೋಡಿದ್ವಿ. ನಾವು ಕ್ಷೇತ್ರಂ ಅಂತ ಹೇಳ್ತಾರಲ್ಲ, ಆ ಕ್ಷೇತ್ರಂ ಅನ್ನೋದು ಸೇರಿದೆ. ಎರಡು ಕೂಡ ಆಕ್ಚುಲಿ ಈ ಜ್ಞಾತೃ, ಜ್ಞಾನ, ಜ್ಞೇಯ 3 ಕೂಡ ಕ್ಷೇತ್ರಂ ಅನ್ನೋದಕ್ಕೆ ಸೇರಿದೆ ಆಕ್ಚುಲಿ. ಅದರಲ್ಲಿ ಈ ಆತ್ಮಸ್ವರೂಪದ ಒಂದು ಕೊಡುಗೆ ಎಲ್ಲದಕ್ಕೂ ಬೇಕೇ ಬೇಕಾಗುತ್ತೆ. ಅಂತದಿದೆ. ಅದಕ್ಕೇನೆ ಅಲ್ಲಿ ಏನ್ ಮಾಡಿದ್ದಾರೆ, ಈ 5 ಮತ್ತು 6ನೇ ಶ್ಲೋಕಗಳಲ್ಲಿ ಅಲ್ಲಿ ಮಹಾಭೂತಾನಿ ಅಹಂಕಾರೋ ಬುದ್ಧಿರ್ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರಾಹ ಅಂತ ಒಂದು ಶ್ಲೋಕದಲ್ಲಿ ಎಲ್ಲವನ್ನ ಹೇಳ್ಬಿಟ್ರು. ಏನು, ಈ ಪಂಚಭೂತಗಳು ಹೇಳಿದ್ರು, ಆಮೇಲೆ ಅದರಿಂದ ಬಂದಿರೋ ಬುದ್ಧಿ, ಅಹಂಕಾರ ಎಲ್ಲವನ್ನೂ ಹೇಳಿದ್ರು, ಆಮೇಲೆ 10 ಇಂದ್ರಿಯಗಳು ಹೇಳಿದ್ರು, ಆಮೇಲೆ ಮನಸ್ಸು ಅನ್ನೋದು 11 ಹೇಳಿದ್ರು. ಹೇಳಿದ್ಮೇಲೆ ಹೊರಗಡೆ ಇಂದ್ರಿಯಗಳಿಂದ ನಾವು ಯಾವ್ದನ್ನ ಹೊರಗಡೆ ತಿಳ್ಕೊಳ್ತೀವೋ, ಶಬ್ದ, ಸ್ಪರ್ಶ, ರೂಪ ಅಂತ ಅದನ್ನು ಹೇಳಿದ್ರು. ಹೇಳಿದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಆ ಒಂದು ಕಾಂಟ್ಯಾಕ್ಟ್ ಇಂದ ನಮ್ಗೆ ಏನೊಂದು ಇನ್ಪುಟ್ಸ್ ಬರುತ್ತೋ ಅದೆಲ್ಲ ಅಂತಃಕರಣದಲ್ಲಿ ಆಗ್ತಾ ಇದೆ, ಅದನ್ನು ಹೇಳಿದ್ರು. ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತಶ್ಚೇತನ ಧೃತಿ ಅಂತೇಳಿ ಇತಿ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹರಿತಂ ಅಂತ ಆ ಕ್ಷೇತ್ರಂ ಅನ್ನೋದನ್ನ ಪೂರ್ತಿ ಅದ್ರಲ್ಲಿ ಹೇಳಿದ್ದಾರೆ. ಅದ್ರಲ್ಲೇ ಈ ತ್ರಿಪುಟಿ ಅನ್ನೋದೆಲ್ಲ ಅದ್ರಲ್ಲೇ ಸೇರುತ್ತೆ. ಹಾಗಾದ್ರೆ ಕ್ಷೇತ್ರಜ್ಞ ಅನ್ನೋದು ಯಾರು ಅಂತ ಹೇಳಿದ್ರೆ ಈ ತ್ರಿಪುಟಿಯನ್ನ, ಈ ಪ್ರಪಂಚವನ್ನ ಎಲ್ಲವನ್ನೂ ಬೆಳಗೋನು ಅದು ಕ್ಷೇತ್ರಜ್ಞ. ಬೆಳಗೋ ಚೈತನ್ಯ ಇದೆಯಲ್ಲ ಅದು ಕ್ಷೇತ್ರಜ್ಞ ಅಂತ ಎರಡನ್ನು ವಿಂಗಡಿಸಿ ತೋರಿಸಿ. ಹಾಗಾದ್ರೆ ನಾವ್ ಯಾರು ಅಂತ ಕೇಳಿದಾಗ ನಾವು ಈ ಕ್ಷೇತ್ರದಲ್ಲಿ ಯಾವುದನ್ನು ಕೂಡ ನಾವು ಅಂತ ಗುರುತಿಸ್ಕೋಬಾರ್ದು. ಇಂದ್ರಿಯ ಆಗ್ಲಿ ಅಥವಾ ಮನಸ್ಸಾಗ್ಲಿ ಅಹಂಕಾರ ಆಗ್ಲಿ ಯಾವುದನ್ನು ಕೂಡ ನಾವು ಅಂತ ಗುರುತಿಸ್ಕೊಳ್ದೆ ಈ ಕ್ಷೇತ್ರಜ್ಞ ಅಂತ ಚೈತನ್ಯ ಇದೆಯಲ್ಲ ಅದರಲ್ಲಿ ನಾವು ಅಂತ ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋದು ಆ ಅಧ್ಯಾಯದ ಉದ್ದೇಶ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಚಿತ್ ಛಾಯಾವಾನ್ ಅಹಂಕಾರ ಜ್ಞಾತ ಸ್ಯಾತ್. ಜ್ಞಾತ ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ಅಂತಃಕರಣದಲ್ಲಿ ಪ್ರತಿಬಿಂಬಿತ ಚೈತನ್ಯ ಉಳ್ಳವನಿದ್ದಾನಲ್ಲ, ಅದಕ್ಕೆ ಜ್ಞಾತ ಅಂತ ಹೆಸರು, ಜ್ಞಾತೃ ಅಂತ ಹೆಸರು. ಚಕ್ಷುರಾದಿಜ ಬುದ್ಧಿವೃತ್ತಿ ಜ್ಞಾನಂ ಅಂತ ಆಗುತ್ತೆ. ಅದು ಇಂದ್ರಿಯಗಳಿಂದ ಉಂಟಾಗಿರೋ ಒಂದು ವೃತ್ತಿ ಇದೆಯಲ್ಲ ಅದು ಜ್ಞಾನಂ ಅಂತ ಅನಿಸ್ಕೊಳುತ್ತೆ.
ಆಮೇಲೆ ಜ್ಞೇಯವಾಗಿರೋದು ಯಾವ್ದು ಅಂತ ಹೇಳಿದ್ರೆ ಜ್ಞೇಯ ರೂಪರಸಾದಯ ಅಂತೇಳಿ ಅದಕ್ಕೆ ವ್ಯವಸ್ಥೆ ಮಾಡಿ ತೋರಿಸಿದ್ರು. ಮುಂದಕ್ಕೆ ತ್ರಿಪುಟಿ ಮಾಯಿಕಿ ಮಿಥ್ಯಾ ಇತ್ಯೇವಂ ವಿಜ್ಞಾಯ ತತ್ವವಿತ್ ತಾಮ್ ಉಪೇಕ್ಷ್ಯ ಕರೋತ್ಯೇವ ಭೂಮಾನಂದಂ ಭರಂ ತದಾ ಸದಾ ಅಂತ ಇವರು ಇವಾಗ ಏನ್ ಹೇಳಿದ್ರು. ನೋಡಿ ಇವಾಗ ಈ ವೇದಾಂತದಲ್ಲಿ ಥಿಯರಿ ಅಂತ ಯಾವ್ದಿದೆಯೋ ಆ ಥಿಯರಿನ ಯಾತಕ್ಕೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ನೀನ್ ಅದನ್ನ ಏನೋ ಮಾಡ್ಬೇಕಾಗಿದೆ, ಅದಕ್ಕಾಗಿ ತಿಳಿಸ್ತಾರೆ. ಇದು ಎಲ್ಲಾ ಸಬ್ಜೆಕ್ಟ್ಸ್ ಇದೆ ತಾನೆ. ಅದು ಒಂದು ಮ್ಯೂಸಿಕ್ ಕೂಡ ಥಿಯರಿ ಹೇಳ್ಕೊಟ್ಟಾಗ ನೀನು ಅದನ್ನ ಹೇಗೆ ಹಾಡ್ತೀಯಾ, ಹೇಗೆ ಅಳವಡಿಸ್ಕೊಳ್ತೀಯ ಹಾಡಲ್ಲಿ ಅನ್ನೋದಕ್ಕಾಗಿ ಅದಕ್ಕೆ ಹೇಳ್ಕೊಡ್ತಾರೆ. ಎಲ್ಲಾ ಸಬ್ಜೆಕ್ಟ್ಸ್ ಇದೇ ತರ. ಅದೇ ತರ ಇಲ್ಲೂ ಕೂಡ ಈ ಥಿಯರಿ ಯಾತಕ್ಕೆ ಹೇಳಿದ್ರು, ಜ್ಞಾತ ಅಂದ್ರೆ ಯಾರು, ಜ್ಞಾನಂ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು ಅಂತ ಅದ್ರ ಯಾತಕ್ಕೆ ಹೇಳಿದ್ರು ಅಂದ್ರೆ ನೀನು ಏನ್ ಮಾಡ್ಬೇಕು ಅದು ಇಟ್ಕೊಂಡು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ತ್ರಿಪುಟಿ ಮಾಯಿಕಿ ಮಿಥ್ಯಾ. ತ್ರಿಪುಟಿ ಅನ್ನೋದು ಮಾಯೆಯಿಂದ ಉಂಟಾಗಿರೋದು, ಮಿಥ್ಯೆ ಅದು ಸತ್ಯವಲ್ಲ. ಅದು ಇತಿ ಏವಂ ವಿಜ್ಞಾಯ ತತ್ವವಿತ್, ಹೀಗೆ ತಿಳ್ಕೊಂಡು ಈ ತತ್ವವಿತ್ತಾದವನು ಅಪರೋಕ್ಷ ಜ್ಞಾನಿ ಆದವನು ಏನ್ ಮಾಡ್ತಾನೆ, ಅಥವಾ ಸಾಧಕನಾಗಿರೋನು ಇದನ್ನ ಕೇಳಿದ ಮೇಲೆ ಗುರುಗಳ ಮುಖಾಂತರ ಶಾಸ್ತ್ರದಿಂದ ಓದಿ ಅವನು ತಿಳ್ಕೊಂಡ ಮೇಲೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಇದನ್ನ ನಾನು ದಾಟಿ ನಿಲ್ಬೇಕು, ನಾನು ಇದರಿಂದ ನನ್ನನ್ನು ಬಿಡಿಸ್ಕೋಬೇಕು. ನಾನು ಬಿಡಿಸ್ಕೊಳ್ಳೋದ್ರಿಂದ ಏನಂದ್ರೆ ಈ ಜ್ಞಾತೃ ಮತ್ತು ಈ ಆತ್ಮ ಮತ್ತು ಈ ತ್ರಿಪುಟಿ ಎರಡು ಒಟ್ಟಿಗೆ ಆಗೋಗ್ಬಿಟ್ಟಿದೆ. ಇದು ಒಂದು ಅಜ್ಞಾನದಿಂದ, ಇದಕ್ಕೆ ಅಧ್ಯಾಸ ಅಂತ ಹೇಳ್ತೀವಿ, ಅನ್ಯೋನ್ಯ ಅಧ್ಯಾಸ ಆಗೋಗಿದೆ. ಇದು ಇದರಿಂದ ಬಿಡಿಸ್ಕೋಬೇಕಾದ್ರೆ ಇವನ್ ಏನ್ ಮಾಡ್ಬೇಕಾಗಿದೆ, ಈ ತ್ರಿಪುಟಿ ಅನ್ನೋದು ನಾನು ಅಲ್ಲ ಅಂತ ತಿಳಿಬೇಕಾಗಿದೆ. ಇವಾಗ ತ್ರಿಪುಟಿ ಅಂತ ಇವ್ರೇನ್ ತೋರಿಸಿದ್ರು, ಮೊದಲು ಅಹಂಕಾರ ಅನ್ನೋದನ್ನ ತ್ರಿಪುಟಿಗೆ ಸೇರಿದ್ದು ಒಂದು ಅಂಶ ಅಂತ ತೋರಿಸಿದ್ರು. ನಾನು ಅದಲ್ಲ ಅಂತ ತಿಳ್ಕೊಬೇಕು ಇವನು. ಆಮೇಲೆ ಬುದ್ಧಿಯಿಂದ ಇವನು ಇಂದ್ರಿಯಗಳಿಂದ ಬುದ್ಧಿಯಲ್ಲಿ ಬರೋ ಒಂದು ವೃತ್ತಿ ಇದೆಯಲ್ಲ, ಇಂದ್ರಿಯ ವ್ಯಾಪಾರದಿಂದ ಆ ಜ್ಞಾನ ಬರ್ತಲ್ಲ, ಅದನ್ನು ಕೂಡ ನಾನು ಅಂತ ಇವನು ತಿಳಿಬಾರ್ದು. ನನ್ನಲ್ಲಿ ಅಥವಾ ನನಗೆ ಸೇರಿರೋ ಒಂದು ಅಂತಃಕರಣದಲ್ಲಿ ಉಂಟಾಗಿರೋ ಒಂದು ವೃತ್ತಿಯ ಹೊರತು ನಾನಲ್ಲ ಅದು ಅಂತ. ಇವಾಗ ಏನಾಗುತ್ತೆ, ಅಂತಃಕರಣದಲ್ಲಿ ಇವನ ಒಂದು ಕರ್ಮ ಪ್ರಕಾರ ಇವನಿಗೆ ಇರೋ ಒಂದು ಪ್ರಾರಂಭದ ಪ್ರಕಾರ ಇವನಿಗೆ ಸುಖವೋ ದುಃಖವೋ ಜ್ಞಾನವೋ ಅಜ್ಞಾನವೋ ಯಾವ್ದೇ ಬಗ್ಗೆ ಉಂಟಾಗ್ತಾನೆ ಇರುತ್ತೆ ಅದು. ಆದ್ರೆ ಇವನೇನ್ ಮಾಡ್ಬೇಕಾಗಿದೆ ಅಂದ್ರೆ ಅದು ನಾನಲ್ಲ ಅಂತ ಇವನ್ ಅದನ್ನ ಬಿಡಿಸ್ಕೋಬೇಕಾಗಿದೆ. ನಾನಲ್ಲ ಅದು, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಬಿಡಿಸ್ಕೋಬೇಕಾಗಿದೆ ಅಂತ ಅಲ್ಲಿ ಹೇಳೋ ಕೂಡ ಭಗವತ್ಪಾದಲ್ಲಿ ಹೇಳಿರೋದು ಕೂಡ ಏನ್ ತಾತ್ಪರ್ಯ ಅಂತ ಹೇಳಿದ್ರೆ, ಮನಸ್ಸಲ್ಲಿ ಬುದ್ಧಿಯಲ್ಲಿ ಯಾವ ತರ ವೃತ್ತಿಗಳೆಲ್ಲ ಬರ್ತಾ ಇದೆಯೋ ಅದು ನಾನಲ್ಲ ಅಂತ ಹೇಳಿದ್ರಲ್ಲಿ ಅವ್ರಿಗೆ ತಾತ್ಪರ್ಯ. ಅದರ್ವೈಸ್ ಮನಸ್ಸು ಅನ್ನೋದು ಒಂದು ಕಂಟೆಂಟ್, ಒಂದು ಕಂಟೈನರ್. ಅದು ಆಕ್ಚುಲಿ ಆ ಕಂಟೈನರ್ ನಾನಲ್ಲ ಅಂತ ಹೇಳುವಾಗ ಏನ್ ಅರ್ಥ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನ್ ಕಂಟೆಂಟ್ ಬಂದ್ ಸೇರುತ್ತೋ ಅದು ಕೂಡ ನಾನಲ್ಲ ಅಂತ. ಅದಕ್ಕೆ ನೋಡಿ ನಮ್ಮ ಇದರಲ್ಲಿ ಎಷ್ಟು ದೂರ ಹೋಗಿದೆ ಅಂತ ಹೇಳಿದ್ರೆ, ಈ ಅಖಂಡಾಕಾರ ವೃತ್ತಿ ಅಂತ ಯಾವ ಒಂದು ಜ್ಞಾನಾಕಾರ ವೃತ್ತಿ ಯಾವುದು ಅಜ್ಞಾನವನ್ನು ಹೋಗ್ಲಾಡಿಸಿ ಸಂಸಾರವನ್ನೇ ಹೋಗ್ಲಾಡಿಸಿ ಇವನ್ನ ಮುಕ್ತ ಅಂತ ಮಾಡುತ್ತೋ ಆ ವೃತ್ತಿಯನ್ನು ಕೂಡ ಇವನು ನಾನಲ್ಲ ಅಂತ ತಿಳ್ಕೊಬೇಕು ಇವನು. ಯಾಕಂದ್ರೆ ಆ ವೃತ್ತಿ ಕೂಡ ಆತ್ಮ ಅಲ್ಲ, ಅದು ಬಂದಿರೋದು ಅನಾತ್ಮವಾಗಿರೋ ಈ ಅಂತಃಕರಣದಲ್ಲಿ ಒಂದು ಬಂದಿರೋ ವೃತ್ತಿ. ಅದು ಏನ್ ಮಾಡುತ್ತೆ, ಅದು ಇಂತ ಪ್ರಯೋಜನ ಇದೆ ಅಂತ ಇದ್ದೇ ಇದೆ. ಆದ್ರೆ ಇವನು ಅದ್ರ ಜೊತೆ ಕೂಡ ಇವನು ತನ್ನನ್ನ ಐಡೆಂಟಿಫೈ ಮಾಡ್ಕೋಬಾರ್ದು ಅನ್ನೋದು ಇದೇ ಇದೆ. ಸೊ ಅದನ್ನು ಕೂಡ ಹೇಳಿ ತೋರಿಸಿದ್ದಾರೆ. ಸೊ ಹೀಗೆ ತ್ರಿಪುಟಿ ಮಾಯಿಕಿ ಮಿಥ್ಯಾ, ತ್ರಿಪುಟಿ ಅನ್ನೋದು ಮಾಯೆಯಿಂದ ಉಂಟಾಗಿರೋದು, ಅದು ತೋರಿಕೆ ಮಾತ್ರನೇ, ಅದು ಸತ್ಯವಲ್ಲ, ಮಿಥ್ಯಾ. ಹೀಗೆ ತಿಳ್ಕೊಂಡು ಒಬ್ಬ ತತ್ವವಿತ್ತಾದವನು ಸಾಧಕ ಆದವನು ಏನ್ ಮಾಡ್ತಾನೆ, ತಾಮ್ ಉಪೇಕ್ಷ್ಯ ಕರೋತಿ ಏವ ಭೂಮಾನಂದಂ ಭರಂ ಸದಾ. ಅವನೇನ್ ಮಾಡ್ತಾನೆ, ಅದನ್ನ ಉಪೇಕ್ಷೆ ಅಂದ್ರೆ ಅದನ್ನ ಇಗ್ನೋರ್ ಮಾಡಿ. ಇಗ್ನೋರ್ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಡಿಸ್ರಿಗಾರ್ಡ್ ಮಾಡಿ ಅದನ್ನ, ಅದು ನನಗೆ ಬೇಡದೇ ಇರೋದದು ಅಂತ ಮಾಡಿ ಏನ್ ಮಾಡ್ತಾನೆ, ಈ ಭೂಮ ಸ್ವರೂಪ ಆತ್ಮ ಸ್ವರೂಪ ಇದೆಯಲ್ಲ ಅದ್ರ ಮೇಲೆ ಇವನು ನಿಗಾ ಇಟ್ಕೊಂಡಿರ್ತಾನೆ ಯಾವಾಗ್ಲೂ ಕೂಡ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದನ್ನ. ಇದಕ್ಕೆ ನಮ್ಗೆ ನೋಡಿದ ತಕ್ಷಣ ಯಾವ ಜ್ಞಾಪಕ ಬರುತ್ತೆ ಅಂದ್ರೆ, ಪರಾಂಚಿಖಾನಿ ವ್ಯತಿರ ಸ್ವಯಂಭೋಹೋ ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್ ಧೀರಃ ಪ್ರತ್ಯಗಾತ್ಮಾನಂ ಐಕ್ಷತೆ ಆವೃತ ಚಕ್ಷು ಅಮೃತತ್ವ ಮಿಚ್ಚನ್ ಅಂತ ಆ ಮಂತ್ರ ಇದೆಯಲ್ಲ ತತ್ವೋಪನಿಷದಲ್ಲಿ, ಅಷ್ಟು ಚೆನ್ನಾಗಿರೋದನ್ನ ಇವರು ಅಂತ ಮಂತ್ರವನ್ನ ಇವರು ಈ ಮಾತುಗಳಲ್ಲಿ ಬಿಡಿಸಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಧೀರಃ ಅಂತ ಹೇಳಿದ್ರು, ಅದಕ್ಕೆ ಇದೇನ್ ಮಾಡಿದ್ರು, ತತ್ವವಿತ್ ಅಂತ ಹೇಳಿದ್ರು. ಅಲ್ಲಿ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮನ ಐಕ್ಷತೆ ಆವೃತ ಚಕ್ಷು ಅಂತ ಹೇಳಿದ್ರಲ್ಲ, ಅವನೇನ್ ಮಾಡ್ತಾನೆ, ಆ ಇಂದ್ರಿಯಗಳ ವ್ಯಾಪಾರ ಅಂತ ಇದೆಯಲ್ಲ ಅದನ್ನ ಇವನು ತಡೆಗಟ್ತಾನೆ. ಆವೃತ ಅಂತ ಹೇಳಿದ್ರೆ ಆಕ್ಚುಲಿ ಎಳಿಯೋದು ಅಂತ ಅರ್ಥ. ಆದ್ರೆ ಎಳಿಯೋದು ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಇವನ ಶಕ್ತಿ ಇಂದ್ರಿಯಗಳ ಮುಖಾಂತರ, ಮನಸ್ಸಿನ ಮುಖಾಂತರ ಇಂದ್ರಿಯಗಳ ಮುಖಾಂತರ ಹೊರಗಡೆ ಹೋಗ್ತಾ ಇದೆಯಲ್ಲ ಅದನ್ನ ಇವನು ತಡೆಗಟ್ಟಿ ಏನ್ ಮಾಡ್ತಾನೆ, ಆ ಒಂದು ಶಕ್ತಿಯನ್ನ ಆತ್ಮನ ಮೇಲೆ ಇವನು ಫೋಕಸ್ ಮಾಡ್ತಾನೆ. ಅದು ಮಾಡ್ಬೇಕಾದದ್ದು. ಅದನ್ನ ಇವ್ರೇನ್ ಮಾಡ್ತಾರೆ, ತತ್ವವಿತ್ ಅಂತ ಹೇಳ್ಬಿಟ್ಟು ತಾಮ್ ಉಪೇಕ್ಷೆ ಅನ್ನೋದೇ ಅವನು ಆವೃತ ಚಕ್ಷು ಅನ್ನೋದಕ್ಕೆ ಉಪೇಕ್ಷೆ ಅಂತ ಹೇಳಿದ್ರು. ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಕರೋತ್ಯೇವ ಭೂಮಾನಂದಂ ಪರಂ ಸದಾ ಪ್ರತಿಗಾತ್ಮನ ಐಕ್ಷತೆ ಅಂತ ಅಲ್ಲಿ ಬಂತು. ಅದನ್ನ ಇವ್ರೇನ್ ಹೇಳ್ತಾ ಇದಾರೆ ಇಲ್ಲಿ, ಅವನು ಈ ಭೂಮ ಸ್ವರೂಪ ಆತ್ಮ ಸ್ವರೂಪ ಬ್ರಹ್ಮಸ್ವರೂಪ ಇದೆಯಲ್ಲ ಅದ್ರ ಮೇಲೇನೆ ಇವನು ಫೋಕಸ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ ಕೂಡ ಅಂತ ಮಾಡ್ತು. ಯಾವಾಗ ಏನಾಯ್ತು ನೋಡಿ, ಇಂತ ಮಾಡ್ತಾ ಇರೋನ್ನ ನಾವು ಸನ್ಯಾಸಿ ಅಂತ ಹೇಳಲೇಬೇಕಾಗ್ತದೆ ಖಂಡಿತ. ಯಾಕಂದ್ರೆ ಅವನು ಆ ಪ್ರಪಂಚದ ಮೇಲೆ ದೃಷ್ಟಿ ಕೊಡ್ತಾ ಇಲ್ಲ, ಅವನು ಇದ್ರ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ಅವನು ಪ್ರಪಂಚದಲ್ಲೇ ಇದ್ದುಕೊಂಡು ಏನಾದ್ರು ಕೆಲಸ ಮಾಡ್ತಾ ಇದ್ರು ಕೂಡ, ಅವನ ಹೊಟ್ಟೆಪಾಡಿಗೆ ಏನಾದ್ರು ಮಾಡ್ತಾ ಇದ್ರು ಕೂಡ, ಒಂದ್ ವೇಳೆ ಅವನು ಗೃಹಸ್ಥನಾಗಿದ್ರೆ ಅವನ ಮನೆಯವ್ರನ್ನ ಕಾಪಾಡಕ್ಕಾಗಿ ಇಂತೆಲ್ಲ ಮಾಡ್ತಾ ಇದ್ರು ಕೂಡ ಇವನ ದೃಷ್ಟಿ ಮಾತ್ರ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಆತ್ಮನ ಮೇಲೆ ಮಾತ್ರ ಇರುತ್ತೆ ಅಂತ ಅದರ ಒಂದು ಹೆಚ್ಚುಗಾರಿಕೆಯನ್ನ ಅವರು ಅಷ್ಟು ಚೆನ್ನಾಗಿ ತೋರಿಸಿದ್ರು.
ಸೊ ಇದಾದ್ಮೇಲೆ ಅವ್ರ ಮುಂದಕ್ಕೆ ಅಖಂಡೈಕರಸಂ ಭೂಮಾನಂದಂ ಶ್ರುತ್ವಾಸ ನಾರದಃ ಭೂಮ್ನಿ ಅಸಂಭಾವನಾಂ ಮತ್ವಾ ಪಪ್ರಚ್ಛ ಆಧಾರಮಸ್ಯಹಿ ಅಂತ. ಇವಾಗ ಸನತ್ ಕುಮಾರ್ ಹೇಳ್ಕೊಟ್ಟಿರೋ ಹೇಳಿದ್ರು ಭೂಮ ಸ್ವರೂಪದ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿದ ಮೇಲೆ ನಾರದರಿಗೆ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ನಮಗೆ ಬರ್ಬೇಕಾದ ಪ್ರಶ್ನೆನೇ ಅದು. ಏನಂತ ಹೇಳಿದ್ರೆ, ಈ ಅಖಂಡೇಕರಸವಾದ ಬ್ರಹ್ಮಸ್ವರೂಪ ಭೂಮಾನಂದ ಅಂತ ನಿಮ್ಗೆ ಹೇಳ್ತಿರಲ್ಲ, ನಾವು ಲೋಕದಲ್ಲಿ ಯಾವುದನ್ನೇ ನೋಡಿದ್ರು ಕೂಡ ಅದೆಲ್ಲೋ ಒಂದ್ ಕಡೆ ಇದೆ ಅಂತ ನಾವು ತಿಳಿತೀವಿ ಅಲ್ವಾ? ನಾವು ಖಂಡಿತ ಎಲ್ಲ ವಿಷಯವನ್ನು ನಾವು ತಿಳಿತೀವಿ. ಯಾರಿಗೋ ಒಬ್ಬರಿಗೆ ತುಂಬಾ ಚೆನ್ನಾಗಿರೋ ಒಂದು ಲೇಖನ ಬರೀತಾರೆ ಅಥವಾ ತುಂಬಾ ಚೆನ್ನಾಗಿರೋ ಒಂದು ಭಾಷಣ ಅಂದ್ರೆ ಆ ಲೇಖನ ಬರೆದವರು ಯಾರು ಅಂತ ನಮ್ಗೆ. ಹಾಗಾಗಿ ಅದೇ ತರ ತುಂಬಾ ಚೆನ್ನಾಗಿ ಭಾಷಣ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದ್ರು ಅಂತ ಹೇಳಿದಾಗ ಆ ಒಂದು ಹೊರಗಡೆ ಬಂದಿದ್ದಿಲ್ಲ ಅವ್ರ ಕಡೆಯಿಂದ ಎಲ್ಲಿಂದ ಬಂತು ಅಂತ ನಾವು ಕೇಳ್ತೀವಿ. ಅವಾಗ ಇಂಥವ್ರು ಇಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅದು ನಮ್ಗೆ ಎಸ್ಪೆಷಲಿ ನಮ್ಗೆ ಯಾವ್ದಾದ್ರು ಚೆನ್ನಾಗಿರೋ ತುಂಬಾ ಚೆನ್ನಾಗಿ ಒಬ್ಬರು ಹಾಡಿದ ಮೇಲೆ ನಮ್ಗೆ ತುಂಬಾ ಮನಸ್ಸಿಗೆ ಬಂದ್ಬಿಟ್ರೆ ಆ ವ್ಯಕ್ತಿ ಯಾರು ಅಂತ ನಾವು ಹುಡುಕಕ್ ನೋಡ್ತೀವಿ. ನಾವು ಯಾರು ಅವರು, ಹೇಗಿದೆ ಆಡಿದಾರ ಅವರು, ಎಲ್ಲಿಂದ ಅಭ್ಯಾಸ ಮಾಡಿದ್ರು, ಎಂತ ಒಂದು ಸಾಮರ್ಥ್ಯ ಅವ್ರಿಗೆ ಇರ್ಬೇಕು ಅಂತ ನಾವು ನೋಡ್ತೀವಲ್ವಾ? ಎಲ್ಲದರಲ್ಲೂ ಇದೇ ತರ ಹಾಗೆ ಆಗುತ್ತೆ. ಸೊ ಏನೇ ಆದ್ರೂ ಕೂಡ ಇಟ್ ಕ್ಯಾನ್ ಬಿ ಎ ಸಟಲ್ ಆಬ್ಜೆಕ್ಟ್ ಲೈಕ್ ನಾಲೆಜ್ ಆರ್ ಸಮ್ ಇದು ಕಾನ್ಸೆಪ್ಟ್ ಆರ್ ವಾಟ್ ಎವರ್, ಅದೆಲ್ಲದಕ್ಕೂ ಒಂದು ಆಧಾರ ಇದೆ ಅಂತ ನಾವು ನೋಡ್ತೀವಿ. ಅದೇ ತರ ಒಂದು ಭೌತಿಕವಾದ ವಸ್ತುವನ್ನು ಆಗ್ಲಿ, ಒಂದು ತುಂಬಾ ಚೆನ್ನಾಗಿ ಒಂದು ಶಿಲ್ಪ ಮಾಡಿ ಇಟ್ಟಿದ್ದಾರೆ ಒಂದು, ಅದು ನೋಡಿದ್ಮೇಲೆ ಇದಕ್ಕೆ ಏನ್ ಆಧಾರ, ಇದು ಯಾವ್ದ್ರಿಂದ ಮಾಡಿದ್ದಾರೆ, ಇದು ಎಲ್ಲಿ ನಿಂತಿದೆ ಇದು ಅಂತ ನಾವು ನೋಡ್ತೀವಿ ನಾವು. ಅದೇ ತರ ಈ ಭೂಮಾನಂದವನ್ನು ಮಾತ್ರ ಕೇಳಿದ್ಮೇಲೆ ಇವ್ರಿಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಇದು ಎಲ್ಲಿ ನೆಲೆಸಿದೆ, ಇದು ಈ ಭೂಮಾನಂದ ಎಲ್ಲಿ ನೆಲೆಸಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅವರಿಗೆ. ಅದನ್ನು ಕೇಳ್ತಾರೆ ಅವರು. ಸೊ ಅಖಂಡೈಕರಸಂ ಭೂಮಾನಂದಂ ಶ್ರುತ್ವಾ ಸ ನಾರದಃ ಭೂಮ್ನಿ ಅಸಂಭಾವನಾಂ ಮತ್ವಾ ಅಂದ್ರೆ ಏನು, ಈ ಭೂಮ ಸ್ವರೂಪದಲ್ಲಿ ಒಂದು ಅಸಂಭಾವನಾ ಇದೆ. ಇದು ಏನ್ ಅಸಂಭಾವನಾ ಅಂದ್ರೆ ಇಟ್ ಕೆನಾಟ್ ಬಿ ವಿತೌಟ್ ಎನಿ ಬೇಸಿಸ್. ನಥಿಂಗ್ ಕ್ಯಾನ್ ರಿಮೈನ್ ವಿತೌಟ್ ಬೇಸಿಸ್ ಅಲ್ವಾ? ಖಂಡಿತ ಯಾವ್ದಕ್ಕೂ ಕೂಡ ಒಂದು ಬೇಸಿಸ್ ಇಲ್ಲದೆ ಇರೋಕ್ ಸಾಧ್ಯವೇ ಇಲ್ಲ ಯಾವ್ದು ಕೂಡ. ಹಾಗಾದ್ರೆ ಈ ಭೂಮಾನಂದ ಅಂತ ಹೇಳ್ತಾ ಇದ್ರಲ್ಲ ಕ್ರಮವನ್ನ, ಅದಕ್ಕೆ ಏನ್ ಬೇಸಿಸ್ ಆಗಿರಕ್ ಸಾಧ್ಯವಾಗುತ್ತೆ, ಏನದು ಬೇಸಿಸ್, ಅದನ್ನ ಕೇಳೋಣ ಅಂತ ಅವ್ರು ಕೇಳ್ತಾರೆ. ಆಧಾರಂ ಪಪ್ರಚ್ಛ ಅಸ್ಯ ಆಧಾರಂ ಪಪ್ರಚ್ಛ ಹಿ ಅಂತ. ಅದಕ್ಕೆ ಅವ್ರು ಕೇಳಿದ್ಮೇಲೆ ಅವರು ಏನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಅದು ಇಲ್ಲಿಗೆ ನಿಲ್ಸೋಣ. ಅದನ್ನ ಅವ್ರು ಕೊಡೋ ಉತ್ತರ ಇನ್ನೂರು ಸರಿ. ಹಾಗಾದ್ರೆ ಇದಕ್ಕೆ ಸತಿ ಆಧಾರೇ ಪರಿಚ್ಛೇದ ನಿರಾಧಾರೇ ನ ಬುದ್ಧ್ಯತೆ ಎತ್ತತ್ ಘಟಾಧಿಕಂ ಲೋಕೆ ತತ್ ಸರ್ವಂ ಕ್ವಚಿತ್ ಆಶ್ರಿತಂ ಅಂತ. ಅಂದ್ರೆ ಅದಕ್ಕೆ ಯಾವುದೇ ಲೋಕದಲ್ಲಿ ನಾವು ನೋಡಿದ್ರು ಕೂಡ ಅದಕ್ಕೆ ಆಧಾರ ಒಂದು ಇದ್ದೇ ಇರ್ಬೇಕು ಅಂತ ನಾವು ನೋಡ್ತೀವಿ ನಾವು. ಹಾಗಾಗಿ ಆಧಾರ ಅನ್ನೋದು ಲೋಕದಲ್ಲಿ ಎಲ್ಲದಕ್ಕೂ ಘಟಾದಿಗಳಿಗೆ ಆಧಾರ ನೋಡ್ತೀವಿ ನಾವು. ಅದೇ ತರ ನಾವು ಇವಾಗ ನೋಡಿದಾಗ ಕಾನ್ಸೆಪ್ಟ್ಸ್ ಅಂತ ಏನಾದ್ರು ಇದ್ರು ಕೂಡ ಅದಕ್ಕೆ ಕೂಡ ಏನೋ ಒಂದು ಬುದ್ಧಿ, ಯಾವುದೋ ಒಂದು ಬುದ್ಧಿ ಅದಕ್ಕೆ ಆಧಾರವಾಗಿದೆ ಅಂತ ನೋಡ್ತೀವಿ. ಹಾಗಾದ್ರೆ ಈ ಭೂಮ ಅನ್ನೋದಕ್ಕೆ ಯಾವ್ದು ಆಧಾರವಾಗಿರ್ಬೇಕು ಅಂತ ಇವರು ವಿತ್ ರೀಸನಿಂಗ್ ಇವ್ರು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಯಾಕಂದ್ರೆ ನೋಡಿ, ರೀಸನಿಂಗ್ ಅವರೇ ಹೇಳ್ಬಿಟ್ರು, ನಮ್ ಲೋಕದಲ್ಲಿ ಏನೇ ಇದ್ರು ಕೂಡ ಅದು ನಿರಾಧಾರವಾಗಿ ಇರೋದು ಅಂತ ನಮ್ಗೆ ಎಲ್ಲೂ ನೋಡೇ ಇಲ್ಲ ನಾವು. ಹಾಗಾದ್ರೆ ನೀನು ಭೂಮಾನಂದ ಅಂತ ಒಂದು ವಿಷಯವನ್ನ ಹೇಳ್ತಾ ಇದ್ದೀರಾ, ಅದಕ್ಕೂ ಕೂಡ ಏನೊಂದು ಆಧಾರ ಇರ್ಬೇಕು, ಅದೇನು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ವ್ಯವಹಾರ ದಶಾಯಾಂ ಕಿಮಾಧಾರ ಪೃಚ್ಯತೆ ಅಥವಾ ವಸ್ತುತೋ ವ್ಯವಹಾರೇತು ಮಹಿಮ್ನಿ ಏವ ಅಯಂ ಆಶ್ರಿತಃ. ಇವಾಗ ನೀನು ಕೇಳ್ತಾ ಇರೋ ಪ್ರಶ್ನೆನು ವ್ಯಾವಹಾರಿಕ ದೃಷ್ಟಿಯಿಂದ ಕೇಳ್ತಾ ಇದೆಯಾ ಅಥವಾ ಪಾರಮಾರ್ಥಿಕ ದೃಷ್ಟಿಯಿಂದ ಕೇಳ್ತಾ ಇದೆಯಾ ಅಂತ ಇವರು ಅದನ್ನ ವಿಕಲ್ಪ ಮಾಡಿ, ಅದರಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ನೀನು ಕೇಳ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನಾವೇನ್ ಹೇಳ್ಬೇಕು, ಈ ಭೂಮ ಅನ್ನೋದು ಅದರ ಒಂದು ಮಹಿಮೆಯಲ್ಲೇ ನಿಂತಿದೆ ಅದು ಅಂತ ಹೇಳ್ಬೇಕು ಅಂತ. ಅದಕ್ಕೆ ಒಂದು ಮಹಿಮೆ ಅಂತ ಒಂದಿದೆ, ಇವಾಗ ಅದ್ರ ಮೇಲೆ ನಿಂತಿದೆ ಇದು ಅಂತ. ಇವಾಗ ನಾವು ಕೂಡ ಲೋಕದಲ್ಲಿ ಈ 10ನೇ ಅಧ್ಯಾಯ ಗೀತೆಯಲ್ಲಿ ಇದೆಯಲ್ಲ, ಅದಕ್ಕೆ ವಿಭೂತಿ ಯೋಗ ಅಂತ ಅದಕ್ಕೆ ಹೆಸರು. ಆಗ ಭಗವಂತನೇ ಏನ್ ಹೇಳ್ತಾನೆ, ತನ್ನನ್ನ ಈ ಪ್ರಪಂಚವಾಗಿ ನೀನ್ ನೋಡು ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಪ್ರಪಂಚದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಅದರಿಂದ ಒಂದು ಆಸ್ಪೆಕ್ಟ್ ಅನ್ನ ತೋರಿಸಿ ಪ್ರಪಂಚದಲ್ಲಿ ಅವನು ವಿಭೂತಿ ಆಗೋದನ್ನ ತೋರಿಸ್ತಾನೆ. ಅವಾಗ ಏನಾಯ್ತು, ಭಗವಂತ ಎಲ್ಲಿದ್ದಾನೆ ಅಂತ ನೋಡ್ಬೇಕಾದ್ರೆ ನೀನು ಪ್ರಪಂಚದಲ್ಲಿ ಇರೋ ವಿಭೂತಿಯಲ್ಲಿ ನೋಡು, ವಿಭೂತಿಯಲ್ಲಿ ನೀನು ಭಗವಂತ ಕಾಣಿಸ್ಕೊಳ್ತಾ ಇದ್ದಾನೆ ಅಥವಾ ಭಗವಂತನೇ ವಿಭೂತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಒಂದು ಅಭ್ಯಾಸವನ್ನು ಭಗವಂತ ತೋರಿಸ್ಕೊಟ್ಟಾನೆ. ಅದೇ ತರ ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಅದು ವ್ಯವಹಾರದ ದೃಷ್ಟಿ ಖಂಡಿತ. ಯಾಕಂದ್ರೆ ಭಗವಂತನ ನಾವೇನ್ ಮಾಡ್ತಾ ಇದೀವಿ, ಪ್ರಪಂಚಕ್ಕೆ ಸಂಬಂಧಪಡಿಸಿ ನಾವು ನೋಡ್ತಾ ಇದೀವಿ. ಬೇರೆ ಸಿದ್ಧಾಂತದಲ್ಲಿ ಏನ್ ಕೊನೆಯಲ್ಲಿ ಅಂತ ಹೇಳಿದ್ರೆ ಪ್ರಪಂಚ ಅನ್ನೋದು ಇಲ್ಲ ವಾಸ್ತವವಾಗಿ. ಹಾಗಾದ್ರೆ ಪ್ರಪಂಚ ಇಲ್ಲ ಅಂತ ಹೇಳಿದ್ಮೇಲೆ ಭಗವಂತನು ಇಲ್ಲ ಅಂತ ಆಗೋಗ್ಬಿಡುತ್ತಾ ಅಂತ ಕೇಳಿದ್ರೆ ಆತರ ಇಲ್ಲ ಅದು. ಹಾಗಾಗಿ ಆ ಪ್ರಪಂಚಕ್ಕೆ ಸಂಬಂಧವೇ ಇಲ್ಲದೆ ಇರೋ ಭಗವಂತನನ್ನ ನಾವು ತಿಳ್ಕೊಬೇಕಾದ್ರೆ ಒಂದು ಸ್ಟೆಪ್ ಏನಂತ ಹೇಳಿದ್ರೆ, ಅದರಲ್ಲಿ ಈ ಪ್ರಪಂಚವನ್ನ ಸೇರಿಸಿ ಅದಕ್ಕೆ ಅವನಿಗೆ ಗಂಟು ಹಾಕಿ ಅವನ್ನ ತಿಳ್ಕೊಳ್ಳೋದು ಅಂತ ಒಂದು ಪ್ರಕ್ರಿಯೆ ಇದೆ. ಅದೇ ತರ ಇಲ್ಲೂ ಕೂಡ ಏನ್ ಹೇಳ್ತಾ ಇದ್ರೆ, ಈ ಭೂಮಾ ಅನ್ನೋದಕ್ಕೆ ಒಂದು ವ್ಯಾವಹಾರಿಕವಾಗಿ ಅದಕ್ಕೊಂದು ನೆಲೆ ಇರಬೇಕು ಅಂತ ಹೇಳಿದ್ರೆ ಅದು ಅದರ ಮಹಿಮೆ ಅಂತ ಹೇಳ್ಬೋದು ಅಂತ. ಹಾಗಾದ್ರೆ ಪಾರಮಾರ್ಥಿಕವಾಗಿ ಅದಕ್ಕೆ ನೆಲೆ ಇದೆಯಾ ಅಂತ ಕೇಳಿದ್ರೆ ಅದು ನೆಲೆನೇ ಇಲ್ಲ ಅದಕ್ಕೆ ವಾಸ್ತವವಾಗಿ ಅಂತ. ಹಾಗಾಗಿ ಮಹಿಮೆ ಅನ್ನೋದು ಕೂಡ ಅದಕ್ಕೆ ನೆಲೆ ಅಲ್ಲ ಅದು ವಾಸ್ತವವಾಗಿ. ಯಾಕಂದ್ರೆ ಮಹಿಮೆ ಅನ್ನೋದು ಏನಾಗುತ್ತೆ, ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್.
ಎಕ್ಸ್ಪ್ರೆಷನ್ ಆಫ್ ದಟ್ ಆಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಅದು ಆ ಎಕ್ಸ್ಪ್ರೆಷನ್ ಅನ್ನೋದು ಸತ್ಯ ಅಲ್ಲ ಅದು. ಹಾಗಾಗಿ ಆ ಎಕ್ಸ್ಪ್ರೆಷನ್ ಇಲ್ದೇನೆ ನಾವು ಅದನ್ನ ಹೀಗೆ ಕಾನ್ಸೆಪ್ಚುಯಲ್ ಆಗಿ ನಾವು ತಿಳ್ಕೊಬೇಕು ನಾವು ಅಂತ ಆ ಭೂಮಾ ಅನ್ನೋದಕ್ಕೆ ಸ್ವಯಂ ಮಹಿಮ್ನಿ ಅಂತ ಅಲ್ಲಿ ಬರುತ್ತೆ ಶ್ರುತಿನಲ್ಲಿ. ಅದನ್ನೇ ಇವರೇನ್ ಹೇಳಿದ್ರು, ವ್ಯವಹಾರ ದಶಾಯಾಮ್ ಕಿಂ ಆಧಾರ ಪೃಚ್ಯತೆ ಅಥವಾ ವಸ್ತುತಃ ಅಂತ ಕೇಳಿದ್ರೆ ವ್ಯವಹಾರ ಇತ್ತು ಮಹಿಮ್ನಿಯೇವ ಅಯಂ ಆಶ್ರಿತ. ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಈ ಭೂಮಾ ಅನ್ನೋದು ತನ್ನ ಮಹಿಮೆಯಲ್ಲಿ ತನ್ನ ಮಹಿಮೆಯಲ್ಲೇ ಅದು ನೆಲೆಸಿದೆ. ಅದಕ್ಕೇನೆ ನೋಡಿ ಆ 10ನೇ ಅಧ್ಯಾಯ ಅಂತ ಯಾವ್ದನ್ನ ಹೇಳ್ತೀವೋ ಗೀತೆಯಲ್ಲಿ ಕೂಡ ಅದು ಕೂಡ ವ್ಯವಹಾರ ದಶೆ ಅಷ್ಟೇನೆ. ಅದು ವ್ಯವಹಾರ ದಶೆಯನ್ನೇ ನಾವು ಅದನ್ನ ಹೇಳ್ಬೇಕಾಗುತ್ತೆ. ಅದರಿಂದನೇ ನೋಡಿ ಈ ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಾಗ್ಲಿ 2ನೇ ಅಧ್ಯಾಯದಲ್ಲಾಗ್ಲಿ ನಾಸುತ ವಿದ್ಯತೆ ಭಾವ ಅಂತ ಹೇಳುವಾಗ್ಲಿ ಅಥವಾ ನೈಷ್ಕರ್ಮ್ಯಂ ಪರಮಾಂ ಅಂತ ಹೇಳುವಾಗ್ಲೆಲ್ಲ ಅದನ್ನ ಈ ವ್ಯವಹಾರದಿಂದ ಬಿಡಿಸಿ ಹೇಳಿರೋದು. ಅದನ್ನ ಯಾವುದೇ ಸಂಬಂಧ ಇಲ್ಲದೆ ತೋರಿಸಿರೋದು. ಮಾಂಡುಕ್ಯ ರೀತಿಯಲ್ಲಿ ಹೇಳ್ಬೇಕಾದ್ರೆ ಈ ಮಾಂಡುಕ್ಯದಲ್ಲಿ ಹೇಳಿರೋ ತುರ್ಯವನ್ನ ಈ 3 ಅವಸ್ಥೆಗಳಾಗಿ ಅದನ್ನ ತೋರಿಸ್ಕೊಟ್ರು ಕೂಡ ತುರಿಯ ಅನ್ನೋ ಅವಸ್ಥೆಯಲ್ಲಿ ಹೇಳುವಾಗ ಅದನ್ನ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಹೇಳಿ ಪ್ರಪಂಚದ ಸಂಬಂಧವೇ ಇಲ್ಲದೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ನಾವು ಪ್ರಪಂಚದ ಸಂಬಂಧವನ್ನ ಇಟ್ಕೊಂಡು ತಿಳಿಬೇಕು ಮೊದಲು, ಆಮೇಲೆ ಪ್ರಪಂಚ ಸಂಬಂಧವನ್ನ ಬಿಟ್ಟು ತಿಳಿಬೇಕು ಅನ್ನೋದನ್ನ ನಮ್ಗೆ ಎಲ್ಲ ಕಡೆನೂ ಉಪನಿಷತ್ತುಗಳೆಲ್ಲ ಕೂಡ ನಾವು ನೋಡ್ತೀವಿ. ಅದೇ ತರ ಇಲ್ಲೂ ಕೂಡ ಅವರು ಅದೇ ತರನೇ ಇದು ಚಾಂದೋಗ್ಯ ಉಪನಿಷತ್ತಾನೆ ಅಲ್ಲೂ ಕೂಡ ಇದೇ ತರನೇ ಹೇಳ್ಕೊಟ್ಟಿದ್ದಾರೆ. ಅದನ್ನ ಇವರು ಹೀಗೆ ತಿಳಿಸಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸಿರೋಣ, ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.